ಕನ್ನಡ ಅಭಿಮಾನಿಗಳೇ ನಮಸ್ಕಾರ. ವಿವಿಡ್ ಲಿಪಿ ಕನ್ನಡ ಭಾಷೆ, ಸಾಹಿತ್ಯ, ನಾಟಕ, ಕಲೆ ಹಾಗೂ ಸಂಸ್ಕೃತಿಗಳನ್ನು ಜಗತ್ತಿನಾದ್ಯಂತ ಆಸಕ್ತ ಕನ್ನಡಿಗರಿಗೆ ತಲುಪಿಸುವ ಒಂದು ವಿಶಿಷ್ಟ ವೇದಿಕೆ. ಕನ್ನಡದ ಪುಸ್ತಕಗಳನ್ನು ಮುದ್ರಿತ ಇ-ಪುಸ್ತಕ ಹಾಗೂ ಆಡಿಯೋ ಪುಸ್ತಕಗಳ ರೂಪದಲ್ಲಿ ನಿಮ್ಮ ಮನೆಯಂಗಳಕ್ಕೆ, ನಿಮ್ಮ ಅಂಗೈಗೆ ತಲುಪಿಸುವ ಒಂದು ಸುಸಜ್ಜಿತ ವ್ಯವಸ್ಥೆ. ಮನೋಹರ ಗ್ರಂಥಮಾಲಾ, ಯಾಜಿ ಪ್ರಕಾಶನ, ಬಹುರೂಪಿ ಸಾಹಿತ್ಯ ಪ್ರಕಾಶನ, ಅಕ್ಷರ ಪ್ರಕಾಶನ, ಮಣಿಪಾಲ್ ಯೂನಿವರ್ಸಲ್ ಪ್ರೆಸ್, ಗೋಮಿನಿ ಪ್ರಕಾಶನ, ವೌಶಿ ಪಬ್ಲಿಕೇಶನ್ಸ್, ಕಾನ್ಕೇವ್ ಮೀಡಿಯಾ, ಪ್ರಚೋದಯ ಪ್ರಕಾಶನ, ಮೈತ್ರಿ ಪ್ರಕಾಶನ, ಸಾಹಿತ್ಯ ಲೋಕ, ಪ್ರಿಸ್ಮ್, IBH ಪ್ರಕಾಶನ, ಕಾಂತಾವರ ಕನ್ನಡ ಸಂಘ, ಅಕ್ಷಯ ಪ್ರಕಾಶನ, ಜಡಭರತ ಪ್ರಕಾಶನ, ಶರ್ವಿಲ್ ಪಬ್ಲಿಕೇಶನ್ಸ್, ಸುವಿ ಪ್ರಕಾಶನ ಇತ್ಯಾದಿಯಾಗಿ ನಾಡಿನ ಸುಪ್ರಸಿದ್ಧ ಪ್ರಕಾಶಕರ ಹಾಗೂ ಲೇಖಕರ ಪುಸ್ತಕಗಳು ಇಲ್ಲಿ ಲಭ್ಯ. ಸಮಾಹಿತ, ಸಂಪದ ಸಾಲು, ಸಂಗಾತ, ಪ್ರಾಫಿಟ್ ಪ್ಲಸ್, ಹಸಿರುವಾಸಿ, ಅಪರಂಜಿ ಮತ್ತು ಕೊರವಂಜಿಯಂತಹ ನಿಯತಕಾಲಿಕೆಗಳು ಕೂಡ ಲಭ್ಯವಿವೆ. ತಾವುಗಳು ನಮ್ಮ ಆಂಡ್ರಾಯ್ಡ್ ಹಾಗೂ iOS ಆ್ಯಪ್ ಡೌನ್ಲೋಡ್ ಮಾಡುವುದರ ಮೂಲಕ ಅಲ್ಲಿರುವ 1000ಕ್ಕೂ ಹೆಚ್ಚಿನ ಪುಸ್ತಕಗಳ ಲಾಭ ಪಡೆಯಬಹುದಾಗಿದೆ. ಆ್ಯಪ್ ಡೌನ್ಲೋಡ್ ಮಾಡಲು vividlipi.com/appಗೆ ಭೇಟಿ ಕೊಡಿ. ಹೆಚ್ಚಿನ ವಿವರಗಳಿಗೆ support@vividlipi.com ಮಿಂಚಂಚೆಗೆ ಸಂಪರ್ಕಿಸಬಹುದು. ವಿವಿಡ್ ಲಿಪಿಯ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ. ಈಗ DVG ಅವರ ಜ್ಞಾಪಕ ಚಿತ್ರಶಾಲೆ 4 ಇದನ್ನ ಶ್ರೀ ಸತ್ಯೇಶ್ ಬೆಳ್ಳೂರು ಅವರು ನಡೆಸ್ಕೊಡ್ತಾ ಇದ್ದಾರೆ. ಸರ್ಗೆ ನಾನು ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಸರ್, ನೀವು ಈಗ ವೇದಿಕೆಯನ್ನ ಸ್ಟಾರ್ಟ್ ಮಾಡ್ಬೋದು, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೋದು. ಓಂ. ಇಂದಿನ ಈ ಉಪನ್ಯಾಸಕ್ಕೆ ಏರ್ಮೀಟ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಹಾಗೂ ಫೇಸ್ಬುಕ್ ಮುಖಾಂತರ ನಮ್ಮ ಜೊತೆ ಇರತಕ್ಕಂತಹ ಎಲ್ಲ ಸಹೃದಯರಿಗೂ ಕೂಡ ಮೊದಲನೆಯದಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಕಾಮನೆಗಳನ್ನು ಕೋರ್ತಾ ಸತ್ಯೇಶ್ ಬೆಳ್ಳೂರ್ನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರಗಳು. ಎಂದಿನಂತೆ ಮೊದಲನೆಯದಾಗಿ ಈ ಒಂದು ಅವಕಾಶವನ್ನು ನನಗೆ ದಯಪಾಲಿಸಿರ್ತಕ್ಕಂತಹ ವಿವಿಡ್ ಲಿಪಿಯ ಸನ್ಮಿತ್ರರಾದಂತಹ ಸತ್ಯಪ್ರಮೋದ್ ಅವರಿಗೆ ಹಾಗೂ ಯಾಜಿ ಪ್ರಕಾಶನದ ಗೆಳೆಯರಾದಂತಹ ಗಣೇಶ್ ಯಾಜಿ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಇದು DVG ಅವರ ಜ್ಞಾಪಕ ಚಿತ್ರಶಾಲೆ ಉಪನ್ಯಾಸ ಮಾಲೆಯ 4ನೆಯ ಕಂತು. ಈಗಾಗಲೇ 3 ಕಂತುಗಳಲ್ಲಿ ಹಲವಾರು ವಿಷಯಗಳನ್ನ ನಾವು ನೋಡಿದೀವಿ. ಮೊದಲನೆಯದಾಗಿ DVG ಅವರು ಜ್ಞಾಪಕ ಚಿತ್ರಶಾಲೆಯಂತಹ ಬೃಹತ್ ಕೃತಿಯನ್ನ ತಮ್ಮ ಇಳಿ ವಯಸ್ಸಿನಲ್ಲಿ ಯಾಕೆ ಬರೆದ್ರು ಅನ್ನುವ ವಿಷಯವನ್ನ ಮುಂದಿಟ್ಟುಕೊಂಡು ನಾವು ಅದನ್ನ ಹೇಗೆ ಓದಿದರೆ ನಮಗೆ ಲಾಭ ಅನ್ನತಕ್ಕಂತಹ ವಿಚಾರಗಳನ್ನ ಸಾಕಷ್ಟು ಕಂಡುಕೊಂಡಿದ್ದೇವೆ. ಹಾಗೆಯೇ ಸಂಪುಟದ ಕೃತಿಯ ಮೊದಲನೆಯ ಸಂಪುಟವಾದಂತಹ ಸಾಹಿತ್ಯ ಸಜ್ಜನ ಸಾರ್ವಜನಿಕರು ಹಾಗೂ 2ನೆಯ ಕಲೋಪಾಸಕರು, ಈ 2 ಸಂಪುಟಗಳಲ್ಲಿ ಹಲವಾರು ವ್ಯಕ್ತಿ ಚಿತ್ರಣಗಳನ್ನ ಪರಿಚಯ ಮಾಡಿಕೊಂಡಿದ್ದೇವೆ. ಹೋದ ಕಂತಿನಲ್ಲಿ ಸಾಹಿತ್ಯೋಪಾಸಕರು ಅನ್ನುವುದನ್ನ ಶುರು ಮಾಡಿದ್ವು. ಪ್ರಸ್ತಾವನೆ ರೂಪದಲ್ಲಿ DVG ಅವರು ಹಂಚಿಕೊಂಡಿರ್ತಕ್ಕಂತಹ ಒಂದಷ್ಟು ಸಾಹಿತ್ಯಪರನಾದಂತಹ ಚಿಂತನೆಗಳನ್ನ ಮೆಲುಕು ಹಾಕ್ತಾ ಐರೋಪ್ಯರ ಕನ್ನಡ ಸೇವೆ ಅನ್ನುವುದನ್ನು ನೋಡಿದ್ವಿ. ನಾನು ಮತ್ತೆ ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾನು ಆರಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಚಿತ್ರಣಗಳು ಹಾಗೂ ಅವುಗಳ ಘಟನೆಗಳು ಯಾವುದೋ ಒಂದು ರೀತಿಯಲ್ಲಿ ಹೃದಯವಂತಿಕೆಯನ್ನು ಮೆರೆಯುವಂತಹ ಸನ್ನಿವೇಶಗಳು, ಸಂಗತಿಗಳು. ಹಾಗಾಗಿ ಅವುಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಾನು ಅವುಗಳನ್ನು ಆರಿಸಿಕೊಂಡಿದ್ದೇನೆ. ಇದನ್ನು ಹೊರತಾಗಿಯೂ ಕೂಡ ವ್ಯಕ್ತಿ ಚಿತ್ರಣದ ಅನೇಕ ಆಯಾಮಗಳನ್ನ DVG ಅವರು ತಮ್ಮ ಕೃತಿಯಲ್ಲಿ ಹಿಡಿದಿಟ್ಟಿದ್ದಾರೆ. ಈಗ ಇಂದಿನ ಉಪನ್ಯಾಸಕ್ಕೆ ಬರೋಣ. ನಾನು ಹೋದ್ಸಲ ಹೇಳಿದೆ, ಬ್ರಿಟಿಷರ ಕನ್ನಡ ಸೇವೆಯ ಕುರಿತಾಗಿ DVG ಅವರು ಒಂದಷ್ಟು ಮಾತನ್ನ ಹಂಚಿಕೊಂಡಿದ್ದಾರೆ ಅಂತ. ಹಿಟ್ಟಲ್ ಅವರು ಸಂಪಾದನೆ ಮಾಡಿದಂತಹ ಕನ್ನಡ ಶಬ್ದಕೋಶ ಇರಬಹುದು, ಅಥವಾ ಲೂಯಿ ರೈಸ್ ಅವರು ಬಹಳ ಸುದೀರ್ಘವಾದಂತಹ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ದಾಖಲು ಮಾಡಿದಂತಹ ಮೈಸೂರು ಸಂಸ್ಥಾನದ ವಿವಿಧ ಶಾಸನಗಳ ಕೃತಿ ಎಪಿಗ್ರಾಫಿಯ ಕರ್ನಾಟಕ ಆಗಿರ್ಬೋದು, ಇವೆಲ್ಲವೂ ಕೂಡ ಬ್ರಿಟಿಷರು ಕನ್ನಡ ಸೇವೆಯ
ಸಲುವಾಗಿ ನೀಡಿದಂತಹ ಒಂದು ಕೊಡುಗೆ ಅಂತಾನೆ ನಾವು ಭಾವಿಸಬೇಕಾಗತ್ತೆ. ಇದೇ ಒಂದು ಲೇಖನದಲ್ಲಿ ಡಿ.ವಿ.ಜಿ ಅವರು ಒಂದು ಹಾಸ್ಯಮಯವಾದಂತಹ ಒಂದು ಸನ್ನಿವೇಶವನ್ನ ನಮ್ಮ ಮುಂದೆ ಇಡ್ತಾರೆ. ಇದೇನಪ್ಪಾ ಅಂತಂದ್ರೆ, ಬ್ರಿಟಿಷರು ಸಂಗ್ರಹ ಮಾಡೋದು, ಸಂಪಾದನೆ ಮಾಡೋದು ಒಂದು ವಿಷಯ, ಆದ್ರೆ ತಾವೇ ಸ್ವತಃ ಅನುವಾದಕ್ಕೆ ಈ ರೀತಿಯಾಗಿ ಹೇಳಿದಾಗ ಯಾವ ರೀತಿಯಾದಂತಹ ಆಭಾಸವನ್ನು ಮಾಡ್ತಾ ಇದ್ರು ಅನ್ನೋದನ್ನ ಒಂದು ಘಟನೆಯ ಮೂಲಕ ಡಿ.ವಿ.ಜಿ ಅವರು ಕಟ್ಕೊಡ್ತಾರೆ. ಆರ್ ನರಸಿಂಹಾಚಾರ್ಯರು ಡಿ.ವಿ.ಜಿ ಅವರಿಗೆ ಈ ಮಾತನ್ನು ಹೇಳ್ತಾರಂತೆ. ಆ ಹೊತ್ತಿನಲ್ಲಿ ಇಲ್ಲಿದ್ದಂತಹ ಬ್ರಿಟಿಷಿನ ಕ್ರೈಸ್ತ ಮಿಷನರಿಗಳು ತಮ್ಮ ಧರ್ಮ ಗ್ರಂಥವಾದಂತಹ ಬೈಬಲ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿರ್ತಾರೆ, ಅನುವಾದ ಮಾಡಿರ್ತಾರೆ. ಅದನ್ನ ಮತ್ತೆ ಇನ್ನೊಂದು ಸಲ ಪರಿಷ್ಕರಿಸಬೇಕು ಅನ್ನತಕ್ಕಂತಹ ಒಂದು ನಿಟ್ಟಿನಲ್ಲಿ ಅವರು ತೊಡಗಿಕೊಂಡಿದ್ದಾಗ ಒಂದು ಸಮಿತಿಯನ್ನು ಮಾಡ್ತಾರಂತೆ. ಆ ಸಮಿತಿನಲ್ಲಿ 3 ಜನ ಬ್ರಿಟಿಷರು ಇರ್ತಾರೆ, 2 ಕನ್ನಡಿಗರು ಕೂಡ ಇರ್ತಾರೆ ಅಂತ. ಕರಿಬಸವ ಶಾಸ್ತ್ರಿಗಳು ಒಬ್ರು, ಅಯ್ಯ ಶಾಸ್ತ್ರಿಗಳು ಇನ್ನೊಬ್ರು. ಈ 5 ಜನ ಆಗಾಗ ಒಳ್ಳೊಳ್ಳೆಯ ಜಾಗಗಳಲ್ಲಿ, ಊಟಿ ಇಂತಹ ಜಾಗಗಳಲ್ಲಿ ಸೇರೋದು, ಹಿಂದೆ ಮುದ್ರಿತವಾದಂತಹ ಬೈಬಲ್ ಕೃತಿಯನ್ನ ಪರಿಷ್ಕರಿಸೋದು, ಹೊಸ ಮುದ್ರಣಕ್ಕೆ ತಯಾರು ಮಾಡೋದು ಅಂತ. ಅವರು ಚಂದ ರೀತಿಯಲ್ಲಿ ಸಂಭಾವನೆ ಭತ್ಯ ಎಲ್ಲ ಕೊಡ್ತಾ ಇರ್ತಾರೆ. ಆದ್ರೆ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಅನುವಾದದಲ್ಲಿ ನಾವು ಹೇಳಿದ್ದೆ ಸರಿ ಅಂತ ಅದನ್ನ ಬಹಳ ಹಾಸ್ಯಮಯವಾಗಿ ಬರೀತಾರೆ. ನರಸಿಂಹಶಾಸ್ತ್ರಿಗಳು ಒಮ್ಮೆ ಕರಿಬಸವ ಶಾಸ್ತ್ರಿಗಳು ಸಿಕ್ಕಿದಾಗ ಕೇಳ್ತಾರಂತೆ, ಏನಪ್ಪಾ ಕೆಲಸ ಹೇಗ್ ನಡೀತಾ ಇದೆ ಅಂತ ಕೇಳ್ತಾರೆ. ಆಗ ಕರಿಬಸವ ಶಾಸ್ತ್ರಿಗಳು ಕೊಡೋ ಉತ್ತರ ನೋಡಿ. ಅವ್ರು ಹೇಳ್ತಾರೆ, ಸ್ವಾಮಿ, ಬಿಳಿಯ ಜನಕ್ಕೂ ನಮಗೂ ಆಗಾಗ ತಕರಾರು ಬರುತ್ತದೆ. ಇಂಗ್ಲಿಶಿನ ಯಾವುದೋ ವಾಕ್ಯವನ್ನು ಅವನು ಬುದ್ಧಿಯನ್ನು ಹೊಂದಿದ್ದಾನೆ ಎಂಬಿ ರೀತಿಯಾಗಿ ತರ್ಜುಮೆ ಮಾಡಿದ್ದರು. ನಾವು ಇದು ಕನ್ನಡದ ಪದ್ಧತಿಯಲ್ಲ ಸ್ವಾಮಿ ಎಂದು ಹೇಳಿದರೆ ಸಮಿತಿಯ ಅಧ್ಯಕ್ಷರು ಹಾಗಾದ್ರೆ ಕೈ ಎತ್ತಿ ಎನ್ನುವರು. ಅಂದ್ರೆ ಯಾವ್ಯಾವ ತಕರಾರು ಬಂದ್ರು ಕೂಡ ಬ್ರಿಟಿಷ್ ವೇ ಆಫ್ ಡೆಮೋಕ್ರಸಿ, ಕೈ ಎತ್ತಿ ಅಂತ, ಯಾರು ಜಾಸ್ತಿ ಪರವಾಗಿ ಯಾವ್ದ್ರಲ್ಲಿ ಇರ್ತಾರೋ ಅದು ಸರಿ ಅಂತ. ಯಾವುದು ಸರಿ ಅನ್ನೋದು ನೋಡೋ ವಿಷಯ ಅಲ್ಲ, ಈ ವಿಷಯದಲ್ಲೂ ಕೂಡ ಡೆಮೋಕ್ರಸಿ ಇಸ್ ಟು ಪ್ರಿವೇಲ್ ಅಂತ ಹೇಳಿದಾಗ, ಹಾಗಾದ್ರೆ ಕೈ ಎತ್ತಿ ಎನ್ನುವರು. 3 ಜನ ಇದ್ರು ಬಿಳಿಯರು, 2 ನಮ್ಮವರು. ಸೊ ಹಾಗಾಗಿ ಬಿಳಿಯರು ಕೈ ಎತ್ತಿದರು, ನಮ್ಮದು ಕಾಲೆತ್ತಿತು, ಇದು ಸ್ವಾಮಿ ಸಭಾ ಕಾರ್ಯ ಅಂತ ಹೇಳ್ತಾರಂತೆ. ಅಂದ್ರೆ ಈ ಅನುವಾದ, ಈ ರೀತಿಯಾದಂತಹ ಸೃಜನಾತ್ಮಕವಾದಂತಹ ಸಾಹಿತ್ಯದ ಕ್ರಿಯೆಗಳಲ್ಲಿ ಪ್ರಾಯಶಃ ಬ್ರಿಟಿಷರು ತಮ್ಮನ್ನೇ ತಾವು ತೊಡಗಿಕೊಳ್ಳಿಲ್ಲ. ಆದರೆ ಅವರ ಆ ಒಂದು ರಕ್ತಗತವಾಗಿ ಬಂದಂತಹ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ದಾಖಲೆ ಏನ್ ಮಾಡಬೇಕು ಅಂತಹ ಕೆಲಸಗಳಲ್ಲಿ, ಒಂದು ಶಬ್ದಕೋಶಗಳನ್ನ ಸಂಪಾದಿಸುವಂತಹ ಕೆಲಸಗಳಲ್ಲಿ ತುಂಬಾ ಕನ್ನಡ ಸೇವೆಯನ್ನ ಮಾಡಿದ್ದಾರೆ ಅಂತಲೇ ಡಿ.ವಿ.ಜಿ ಅವರು ತಿಳಿಸ್ತಾರೆ. ಹಾಗಿದ್ರೆ ಅನುವಾದ ಅಂದ್ರೆ ಹೇಗಿರಬೇಕು, ಇದು ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಮುಂದಿನ ವ್ಯಕ್ತಿ ಚಿತ್ರಣಕ್ಕೆ ಬರಬೇಕಾಗತ್ತೆ. ಮುಂದಿನ ವ್ಯಕ್ತಿ ಚಿತ್ರಣ ಬಂದು ಎಂ.ಎಲ್. ಶ್ರೀಕಂಠೇಶ ಗೌಡರು ಅಂತ. ಇವರು ಡಿ.ವಿ.ಜಿ ಅವರಿಗೆ ತುಂಬಾ ಹಿಂದಿನವರೇ. ಸುಮಾರು ಅವರ ಲೇಖನಗಳ ಅಲ್ಲಿ ಇಲ್ಲಿ ಇರತಕ್ಕಂತಹ ಸಂಗತಿಗಳ ಪರಾಮರ್ಶೆ ಮಾಡಿ ನೋಡಿದ್ರೆ ಸುಮಾರು 60 ವರ್ಷದಷ್ಟು ಹಿಂದಿನವರು ಅಂತ ಕಾಣುತ್ತೆ. ಆದ್ರೆ ಅವರು ಮಧುಗಿರಿಯಲ್ಲಿ ಮುನ್ಸೀಫರಾಗಿದ್ದ ತದನಂತರದಲ್ಲಿ ನಿವೃತ್ತಿಯಾದಾಗ ಶ್ರೀಕಂಠೇಶ ಗೌಡರು ಬೆಂಗಳೂರಿನ ಬಸವನಗುಡಿಯಲ್ಲಿ ಬಂದು ನೆಲೆಸ್ತಾರೆ. ಅವರನ್ನ ಭೇಟಿ ಆಗ್ಬೇಕು ಅವರ ಕಡೆ ಕಾಲದಲ್ಲಿ ಅಂತ ಡಿ.ವಿ.ಜಿ ಅವರು ಕೂಡ ಪ್ರಯತ್ನ ಪಟ್ಟಿರ್ತಾರೆ. ಡಿ.ವಿ.ಜಿ ಅವರು ಇವರ ಬಗ್ಗೆ ಬರಿತಾ ಹೇಳ್ತಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧರಾದಂತಹ ಒಕ್ಕಲಿಗ ಜನಾಂಗದವರು ಎಂದರೆ ಶ್ರೀಕಂಠೇಶ ಗೌಡರೇ ಮೊದಲಿಗರು ಅಂತ. ನೋಡಿ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಸೇವೆಯಾಗಿದೆ. ಒಕ್ಕಲಿಗ ಸಮುದಾಯದಿಂದ ಅಂತೂ ಬಹಳಷ್ಟು ಮಟ್ಟಿಗೆ ಬೃಹತ್ ಪ್ರಮಾಣದಲ್ಲಿ ಆಗಿದೆ. ಕುವೆಂಪು ಅವರು ಬರ್ತಾರೆ, ಪೂರ್ಣಚಂದ್ರ ತೇಜಸ್ವಿ ಅವರು ಬರ್ತಾರೆ. ಆದ್ರೆ ಇವರೆಲ್ಲರಿಗೂ ಕೂಡ ಮೊದಲಲ್ಲಿ ಕನ್ನಡ ಸಾಹಿತ್ಯ ಸೇವೆಗೆ ತೊಡಗಿಸಿಕೊಂಡಂತಹ ಒಬ್ಬ ಮಹನೀಯ ಒಕ್ಕಲಿಗರು ಅಂತಂತಂದ್ರೆ ಅವರು ಶ್ರೀಕಂಠೇಶ ಗೌಡರು ಅಂತ ಡಿ.ವಿ.ಜಿ ಅವರು ಅವರನ್ನ ಗುರುತಿಸ್ತಾರೆ. ಅವರ ಅನುವಾದಗಳ ಬಗ್ಗೆ ಡಿ.ವಿ.ಜಿ ಅವರು ಒಂದು ಮಾತು ಹೇಳ್ತಾರೆ. ಈ ಒಂದು ವ್ಯಕ್ತಿ ಚಿತ್ರಣದಲ್ಲಿ ಆ ಅನುವಾದವನ್ನೇ ಕುರಿತಾದಂತಹ ಅವರ ಚಿಂತನೆಗಳನ್ನೇ ಇನ್ನೊಂದಷ್ಟು ಆಳದಲ್ಲಿ ಯೋಚಿಸೋಣ ಅಂತ. ಅವರ ಅನುವಾದಗಳು ಹೇಗಿತ್ತಪ್ಪ ಅಂತಂದ್ರೆ, ಈಗ ಅವರು ರೋಮಿಯೋ ಅಂಡ್ ಜೂಲಿಯೆಟ್ ಅನ್ನೋದೊಂದನ್ನು ಅನುವಾದ ಮಾಡ್ತಾರೆ. ಅದಕ್ಕೆ ಕೊಡ್ತಕ್ಕಂತಹ ಶೀರ್ಷಿಕೆ, ಟೈಟ್ಲೇ ಹೇಗಿರುತ್ತೆ ಅಂತ, ಅವರು ರೋಮಿಯೋ ಅಂಡ್ ಜೂಲಿಯೆಟ್ ಅಂತ ಕರೆಯಲ್ಲ, ರಾಜವರ್ಮ ಲೀಲಾವತಿ ಅಂತ ಕರೀತಾರೆ. ಅಂದ್ರೆ ಒಂದು ನಮ್ಮ ನಾಡಿನ, ನಮ್ಮ ನೆಲದ ಒಂದು ಸೊಗಡನ್ನ ಅಲ್ಲಿಗೆ ಸೇರಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ. ಮ್ಯಾಕ್ಬೆತ್ ಅನ್ನುವಂತಹ ನಾಟಕವನ್ನ ಅವರು ಅನುವಾದ ಮಾಡಿರ್ತಾರೆ. ಮ್ಯಾಕ್ಬೆತ್ ಅವನು ತನ್ನ ಪ್ರತಾಪಕ್ಕೆ ಎಷ್ಟು ಪ್ರಖ್ಯಾತನಾಗಿದ್ನು, ರೌದ್ರತೆಗೂ ಕೂಡ ಅಷ್ಟೇ ಪ್ರಖ್ಯಾತನಾಗಿದ್ದ. ಹಾಗಿರೋದ್ರಿಂದ ಹೆಸರಲ್ಲೇ ಅವನನ್ನು ಗುರುತಿಸತಕ್ಕಂತಹ ಒಂದು ಪ್ರಯತ್ನ. ಮ್ಯಾಕ್ಬೆತ್ ನಮ್ಮ ಶ್ರೀಕಂಠೇಶ ಗೌಡರ ಕೈಯಲ್ಲಿ ಪ್ರತಾಪ ರುದ್ರ ಆಗತ್ತೆ ಅಂತ. ನೋಡಿ, ಇದು ಅನುವಾದಕಾರ ಬಳಸಬೇಕಾದಂತಹ
ಒಂದು ಸೃಜನಾತ್ಮಕವಾದಂತಹ ನೆಲೆಗಟ್ಟಿನಲ್ಲಿ ಚಿಂತನೆ ಅಂತ. ಅವ್ರ ಬಗ್ಗೆ ಬರೀತಾ DVG ಅವರು ಹೇಳ್ತಾರೆ, ಶ್ರೀಕಂಠೇಶೇಗೌಡರು ಅನುಸರಿಸಿದ್ದ ಅನುವಾದ ವಿಧಾನ ವಿಶೇಷವಾದದ್ದು. ಇಂಗ್ಲಿಷ್ ಹೆಸರುಗಳಿಗೆ ಪ್ರತಿಯಾಗಿ ಸಂಸ್ಕೃತ ಹಾಗೂ ಕನ್ನಡದ ಹೆಸರುಗಳನ್ನು ಇಡುವುದು, ಕಥಾ ಸನ್ನಿವೇಶಗಳನ್ನು ಕೊಂಚ 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 ಮಾರ್ಪಡಿಸಿ ಅದು ನಮ್ಮ ದೇಶದ ವಸ್ತುವೆಂಬಂತೆ ತೋರಿಸುವುದು, ಸಂಭಾಷಣೆಯಲ್ಲಿ ಮಧ್ಯ ಮಧ್ಯ ವಚನಗಳನ್ನು, ಹಾಡುಗಳನ್ನು, ಪದ್ಯಗಳನ್ನು ಸೇರಿಸುವುದು. ಒಟ್ಟಿನಲ್ಲಿ ಆ ನಾಟಕವನ್ನು ನಮ್ಮ ಜನ ತಮ್ಮದೇ ಎಂದು ಭಾವಿಸಿಕೊಳ್ಳುವಂತೆ ವೇಷ ಭಾಷೆಗಳನ್ನು ಅಳುವಡಿಸುವುದು. ಇದು ಅನುವಾದ ಮಾಡಿದಾಗ ಮ್ಯಾಕ್ಬೆತ್ನ ನಾಟಕ ನೋಡ್ತಾ ಇದೆಯಾ, ಯಾರ್ದೋ ಇನ್ನೆಲ್ಲೋ ನಡೆದಂತಹ ಒಂದು ಕಥೆಯಲ್ಲ, ಇದು ನಮ್ಮ ಮಧ್ಯೆ ನಡೀತಾ ಇರತಕ್ಕಂತಹ ನಮ್ಮ ದೇಶೀಯ ಒಂದು ಕಥೆ ಅಂತ ಅನ್ನಿಸ್ಬೇಕು. ಅಷ್ಟರ ಮಟ್ಟಿಗೆ ಅಷ್ಟು ಚಂದದಲ್ಲಿ ಅವರು ಕನ್ನಡಕ್ಕೆ ಅದನ್ನ ಅನುವಾದ ಮಾಡ್ತಾ ಇದ್ರು. ಇದು ಕೇವಲ ಅನುವಾದ ಅಲ್ಲ, ಭಾವಾನುವಾದ, ಸನ್ನಿವೇಶಾನುವಾದ, ಏನಂತ ಬೇಕಾದ್ರೂ ಕರೀಬಹುದು. ಅದರ ಒಟ್ಟಿನಲ್ಲಿ ಅದರ ಸಾರವನ್ನ ಮುಖ್ಯವಾಗಿಟ್ಟುಕೊಂಡು ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ನ್ಯೂನತೆ ಬರದ ಹಾಗೆ ಇನ್ನೊಂದು ತುಂಬಾ ಸುಂದರವಾದಂತಹ ಒಂದು ಕಥನವನ್ನ ಕಟ್ಟಿಕೊಡೋದಿದೆಯಲ್ಲ, ಇದು ಅವರಲ್ಲಿದ್ದಂತಹ ಸಾಹಿತ್ಯ ಆ ಒಂದು ವೈಖರಿಯ ಒಳ್ಳೆಯ ಗುಣ ಅಂತ DVG ಅವರು ಅದನ್ನು ಗುರುತಿಸ್ತಾರೆ. ಶ್ರೀಕಂಠೇಶಗೌಡರು ಜನರೂಢಿಯ ಭಾಷಾ ಶೈಲಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದರು. ಬ್ರಿಟಿಷರು ಅನುವಾದವನ್ನ ಮಾಡ್ತಾ ಇದ್ದದ್ದಕ್ಕೂ ಹಾಗೂ ನಮ್ಮವರೇ ಅನುವಾದವನ್ನ ಮಾಡ್ತಾ ಇದ್ದದ್ದಕ್ಕೂ ಎಂತಹ ಒಂದು ವ್ಯತ್ಯಾಸ ಇರುತ್ತೆ ಅನ್ನೋದು. ಅನುವಾದ ಅಂತ ಅನ್ನೋದು ಸಾಹಿತ್ಯ ಪ್ರಕಾರದಲ್ಲಿ ಒಂದಂಶ. ಪ್ರಾಯಶಃ ನಮ್ಮ ಸಮಾಜದಲ್ಲಿ ಅನುವಾದಕ್ಕೆ ಅಂತಹ ಒಂದು ಮೇಲ್ಮನೆಯ ಒಂದು ಸ್ತರವನ್ನ ನಾವು ಕಲ್ಪಿಸಿಲ್ವೇನೋ ಅಂತಾನೆ ಅನ್ಸುತ್ತೆ. ಅನುವಾದ ಮಾಡೋದು ತುಂಬಾ ಕಷ್ಟ. ನಾನು ಒಟ್ಟು ಇಂಗ್ಲಿಷ್ನಿಂದ ಕನ್ನಡಕ್ಕೆ 2 ಪುಸ್ತಕಗಳನ್ನ ಮಾಡಿದ್ದೀನಿ, ಕನ್ನಡದಿಂದ ಇಂಗ್ಲಿಷ್ಗೆ ಒಂದನ್ನು ಮುಗಿಸಿ ಈಗ ಕನ್ನಡದಿಂದ ಇಂಗ್ಲಿಷ್ಗೆ ಇನ್ನೊಂದನ್ನ ಶುರು ಮಾಡಿದ್ದೇನೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಅನುವಾದ ಮಾಡೋದು ಇನ್ ಎ ವೇ ನಾವೇ ಸ್ವತಃ ನಮ್ಮ ಚಿಂತನೆಗಳನ್ನು ಮುಂದಿಟ್ಕೊಂಡು ಬರೆಯೋದಕ್ಕಿಂತ ಒಂದ್ ಸ್ವಲ್ಪ ಕಷ್ಟ ಅಂತಾನೆ ಅನ್ಸುತ್ತೆ ಅಂತ. ಹಾಗಾಗಿಯೇ ಬ್ರಿಟಿಷ್ ಸಂಪ್ರದಾಯದಲ್ಲಿ ಅಥವಾ ಅಮೆರಿಕದ ಸಾಹಿತ್ಯ ಲೋಕದಲ್ಲಿ ಯಾವುದಾದ್ರೂ ಒಂದು ಸಾಹಿತ್ಯಕ್ಕೆ ಅಂತ ಪ್ರಶಸ್ತಿ ಇತ್ತು ಅಂದ್ರೆ ಅಲ್ಲಿ ಅನುವಾದಕರನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂತಂತಂದ್ರೆ ನಮಗೆ ಗೊತ್ತಿಲ್ಲದಂತಹ ಒಂದು ಚಿಂತನೆಯನ್ನ, ಒಂದು ಭಾಷೆಯಲ್ಲಿ ಇರ್ತಕ್ಕಂತಹ ಸೊಗಡನ್ನ ನಮಗೆ ಅರ್ಥವಾಗುವ ರೀತಿಯಲ್ಲಿ ತಂದು ಕೊಡೋದಿದೆಯಲ್ಲ, ಅದೂ ಕೂಡ ಒಂದು ಸ್ವ ಕೃತಿಯನ್ನ ರಚಿಸುವಷ್ಟೇ ಹಿರಿದಾದದ್ದು ಅಂತ. ಹಾಗಾಗಿ ಆ ಅನುವಾದ ಅನ್ನೋದನ್ನ ನಾವು ಅಷ್ಟೊಂದು ಹಗುರವಾಗಿ ತೆಗೆದುಕೊಳ್ಳೋದಲ್ಲ. ಏನೋ ಮೂಲ ಇತ್ತು ಅದನ್ನ ನೋಡಿದ್ ಬರ್ತಿರು ಅಂತಾರ. ಆ ಅನುವಾದವನ್ನ ಮಾಡದವರಿಗೆ ಗೊತ್ತು ಯಾವ ರೀತಿ ಮಾಡಿದ್ರೆ ಕೆಲವು ಕಡೆಗಳಲ್ಲಿ ಅನುವಾದ ಮೂಲಕ್ಕಿಂತ ಇನ್ನೂ ಚೆನ್ನಾಗಿ ಮೂಡಿ ಬರುವಂತಹ ಸಾಧ್ಯತೆಗಳಿದೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅನುವಾದವನ್ನ ಮಾಡ್ತಾ ಮಾಡ್ತಾ ಮುಂದುವರೆದೊಯ್ಯೋದು ಒಬ್ಬ ಅನುವಾದಕನಿಗೂ ಕೂಡ ತುಂಬಾ ಉಪಯುಕ್ತವಾದಂತಹ ಒಂದು ಆಯಾಮ ಅಂತಾನೆ ನನ್ಗನ್ಸುತ್ತೆ. ಇನ್ನು ನಂತರದ ವ್ಯಕ್ತಿ ಚಿತ್ರಣ ವಾಸುದೇವಯ್ಯನವರು ಅಂತ. ನೋಡಿ, ವಾಸುದೇವಯ್ಯನವರ ಬಗ್ಗೆ DVG ಅವರು ಬರೆಯುವಾಗ he uses abundant number of adjectives, ಎಲ್ಲ ಗುಣವಿಶೇಷಣಗಳನ್ನು ಬಳಸ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಅದನ್ನ ಓದ್ತಾ ಅರೆ ವಾಸುದೇವಯ್ಯನವರು ಇಷ್ಟು ಮಹತ್ತರವಾದಂತಹ ವ್ಯಕ್ತಿನ ಅಂತ ಖಂಡಿತವಾಗಿಯೂ ಅನ್ಸುತ್ತೆ. ವಾಸುದೇವಯ್ಯನವರು ವಿದ್ಯಾಪ್ರಚಾರ ಇಲಾಖೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಮನೆಯ ಮಾತು ತೆಲುಗು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಆಗಿನ ಕಾಲದಲ್ಲಿ ಹಾಗೂ ಈಗಲೂ ಕೂಡ ಕನ್ನಡದ ಸಾಹಿತ್ಯ ಸೇವೆಯನ್ನ ಮಾಡಿದ ಅನೇಕರ ಮನೆ ಮಾತು ಕನ್ನಡವಾಗಿರ್ಲಿಲ್ಲ, ತೆಲುಗು ಆಗಿತ್ತು, ತಮಿಳಾಗಿತ್ತು. ತುಂಬಾ ಸಂಸ್ಕೃತವನ್ನು ಓದಿಕೊಂಡವರಿದ್ರು. ಅಂತಹವರಿಂದ ಕನ್ನಡ ಇನ್ನು ಸಮೃದ್ಧಿಯಾಗಿ ಬೆಳೀತು ಅಂತ. ಅದು ಒಂದು ಆಯಾಮವಾಯ್ತು ಅಂತಂದ್ರೆ, ಪರಭಾಷಿಗರನ್ನ ನಮ್ಮ ಕನ್ನಡದ ಆ ಒಂದು ಸಾಹಿತ್ಯ ತೆಕ್ಕೆಯಲ್ಲಿ ಸೇರಿಸಿಕೊಳ್ಳತಕ್ಕಂತಹ ಒಂದು ಹೃದಯ ವೈಶಾಲ್ಯತೆ ಏನಿದೆ ಅದು ಪ್ರಾಯಶಃ ಕನ್ನಡಿಗರಿಗಿತ್ತು, ಇದೆ ಅನ್ನೋದು ಅದು ಸತ್ಯವಾದ ಮಾತೆ. ನಾವೆಲ್ಲರನ್ನೂ ಕೂಡ ನಮ್ಮ ತೆಕ್ಕೆಯಲ್ಲಿ ತೆಗೆದುಕೊಂಡು ಒಟ್ಟಿಗೆ ಸಾಗುವಂತಹ ಆ ಒಂದು ಧೀಮಂತ ಗುಣವುಳ್ಳಂತಹ ಭಾಷಿಗರು ಭಾರತದಲ್ಲಿ ಯಾರು ಇತ್ತು ಅಂದ್ರೆ ಅದು ಕನ್ನಡಿಗರು ಮಾತ್ರ. ಅವರ ಮನೆ ಮಾತು ತೆಲುಗು ಆಗಿತ್ತು, ಆದ್ರೂ ಕನ್ನಡದಲ್ಲಿ ತುಂಬಾ ಸಾಹಿತ್ಯ ಸೇವೆಯನ್ನ ಮಾಡಿದ್ರು ಅಂತ. ಅವರು ವಿಶ್ವೇಶ್ವರಯ್ಯನವರಿಗೆ ಮೇಷ್ಟ್ರಾಗಿದ್ದರಂತೆ. ಅದ್ರ ಜೊತೆಗೆ ಕಡೆಯ ದಿವಾನರಾಗಿದ್ದಂತಹ ಕೃಷ್ಣರಾಯರೇನಿದ್ರು ಅವ್ರಿಗೂ ಕೂಡ ವಾಸುದೇವಯ್ಯನವರು ಅಂದ್ರೆ ತುಂಬಾ ಭಕ್ತಿ, ತುಂಬಾ ಗೌರವ. ಹಾಗೆ ನೋಡ್ಲಿಕ್ಕೆ ಹೋಯ್ತು ಅಂದ್ರೆ ವಾಸುದೇವಯ್ಯನವರ ಬಗ್ಗೆ ಆ ಸಮಾಜದಲ್ಲಿದ್ದ ಎಲ್ಲರಿಗೂ ತುಂಬಾ ಗೌರವ ಇತ್ತು ಅಂತಾನೆ DVG ಅವರು ಬರೀತಾ ಹೋಗ್ತಾರೆ. ಮಲ್ಲೇಶ್ವರದಲ್ಲಿ ಅವ್ರ ಮನೆ ಇತ್ತಂತೆ ಬೆಂಗಳೂರಿನಲ್ಲಿ. DVG ಅವರು ಇನ್ನೊಂದಷ್ಟು ಸಹಪಾಠಿಗಳು, ಸ್ನೇಹಿತರು ಆಗಾಗ ವಾಸುದೇವಯ್ಯನವರ ಮನೆಗೆ ಸಂಜೆಗೆ ಹೋಗ್ತಾ ಇದ್ರಂತೆ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ಈ ರೀತಿಯಾದಂತಹ ಸ್ನೇಹ ಕೂಟಗಳೇನಿದೆ
ನಾವು ಜ್ಞಾಪಕ ಚಿತ್ರಶಾಲೆಯನ್ನು ಓದ್ತಾ ಬರ್ತಾ ಬರ್ತಾ ಅಲ್ಲಲ್ಲಲ್ಲಿ ನಡೀತಾ ಇತ್ತು ಅಂತ. ಈ ಹಿಂದೆ ಹೋದ್ಸಲ ನೋಡಿದ್ವಿ ನಾವು ಬಿಂದೂರಾಯರು ಭಾರತ ವಾಚನ. ಅವರು ಭಾರತ ವಾಚನವನ್ನ ತಮ್ಮದಾಗಿಸಿಕೊಂಡಿದ್ದೇ ಆ ಒಂದು ಸ್ನೇಹಕೂಟದಲ್ಲಿ ಅದನ್ನು ಶುರು ಮಾಡಿದಂತಹ ಒಂದು ನೆಪದಿಂದ ಅಂತ ಅಲ್ವಾ. ಹಾಗಾಗಿ ಈ ರೀತಿಯಾದಂತಹ ಸಾಹಿತ್ಯಪರನಾದಂತಹ ಜನ ಅಲ್ಲಲ್ಲಲ್ಲಲ್ಲಿ ಸೇರೋದು, ಸಾಹಿತ್ಯದ ಬಗ್ಗೆ ಚಿಂತನೆ ಮಾಡೋದು. ಡಿ.ವಿ.ಜಿ. ಅವರು ಬರೀತಾರೆ, ಅವರು ಕೆ.ಆರ್. ಕೃಷ್ಣಶಾಸ್ತ್ರಿಗಳು, ವೆಂಕಣ್ಣಯ್ಯನವರು ಇವರೆಲ್ಲ ನರಹರಿ ಬೆಟ್ಟಕ್ಕೆ ಬಂದು ಕೂತ್ಕೊಂಡು ಸಂಜೆ ಎಲ್ಲ ಸಾಹಿತ್ಯದ ಬಗ್ಗೆ ಹೇಗೆ ಮಾತನಾಡ್ತಿದ್ರು, ಅವರು ಬಿ.ಎಂ. ಶ್ರೀ ಅವರು ಹೇಗೆ ಸಾಹಿತ್ಯದ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇದ್ರು ಅಂತ. ಪ್ರಾಯಶಃ ಇದು ಇಂದಿನ ಸಾಹಿತ್ಯ ವಲಯದಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು, ಅಥವಾ ತುಂಬಾ ಕಡಿಮೆ ಮಟ್ಟದಲ್ಲಿದೆ ಅಂತಾನೆ ಅನಿಸುತ್ತೆ. ಹಾಗಾಗಿಯೇ ಅವರು ಆ ಕಾಲಘಟ್ಟದ ಸಾಹಿತಿಗಳು they were always abreast of the current happenings ಅಂತ ಅನ್ಸುತ್ತೆ. that kept them alive, that kept them ticking ಅಂತ. this is a takeaway for us ಅಂತ ನನಗೆ ಅನ್ಸುತ್ತೆ. ವಾಸುದೇವಯ್ಯನವರ ಬಗ್ಗೆ ಟಿ.ವಿ.ಜಿ. ಅವರು ಬರೀತಾರೆ, ವಾಸುದೇವಯ್ಯನವರು ಬಹು ಮಾತಿನವರಲ್ಲ, ಸಂದರ್ಭಕ್ಕೆ ತಕ್ಕಂತೆ ಮಿತವಾಗಿ ಒಂದೆರಡು ಮಾತನಾಡುವರು. ಪುಸ್ತಕ ವಿಷಯದಲ್ಲಿ ಅಡಗಿದ ತತ್ವದ ಮೇಲೆ ಅವರ ಗಮನ ಬಹಳ ಮುಖ್ಯ. ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅವರು, ಆದರೆ ಅವರು ಮಾತಾಡಿದಾಗ ಆ ಪುಸ್ತಕದ ಭಾಷೆ, ಸೊಗಡು, ಕಾವ್ಯ ಇವೆಲ್ಲವನ್ನ ಬಿಟ್ಟು ಸಾರ ಏನು, ತತ್ವ ಏನು, ತಿರುಳೇನು, ಇದನ್ನ ಚಂದದಲ್ಲಿ ಹಿಡಿದಿಟ್ಕೊಂಡು ಅದನ್ನ ಪ್ರಸ್ತುತಿಪಡಿಸೋರು ಅನ್ನುವಂತಹ ವಿಷಯವನ್ನ ಮಾರ್ಮಿಕವಾಗಿ ಡಿ.ವಿ.ಜಿ. ಎಲ್ಲ ನಮಗೆ ತಿಳಿಸ್ತಾ ಇದ್ದಾರೆ. ನಾವು ಬಹುತೇಕ ಸಮಯಗಳಲ್ಲಿ ಏನನ್ನಾದ್ರೂ ಓದಿದ್ರೆ ಮೇಲ್ಮನೆಯ ಅದರ ಶಬ್ದ ಧ್ವನಿಗಳನ್ನ ಗ್ರಹಿಸಿ ಖುಷಿ ಪಡ್ತೇವೆ. ಆದರೆ ಯಾವಾಗ ನಾವು ಏನನ್ನೇ ಓದಿದ್ರು ಕೂಡ ಅಲ್ಲೊಂದು ನಿಮಿಷ ಜಸ್ಟ್ ಫಾರ್ ಎ ಮೊಮೆಂಟ್ ಪಾಸ್ ಮಾಡಿ ಇದರ ಒಳಗಿರತಕ್ಕದ್ದೇನು, ವಾಟ್ ಈಸ್ ಇನ್ ಬಿಟ್ವೀನ್ ದ ಲೈನ್ಸ್ ಅನ್ನುವಂತಹ ವಿಚಾರವನ್ನ ನಾವು ಮಂಥಿಸಲಿಕ್ಕೆ ಶುರು ಮಾಡಿದಾಗ ನಮಗೆ ಈ ರೀತಿಯಾದಂತಹ ಆ ಒಂದು ಇಡೀ ಸಾಹಿತ್ಯ ಸಾಲುಗಳಲ್ಲಿ ಅಡಕವಾಗಿರತಕ್ಕಂತಹ ತಿರುಳು ಗೋಚರವಾಗುತ್ತೆ ಅಂತ. ವಾಸುದೇವಯ್ಯನವರು ಡಿ.ವಿ.ಜಿ. ಪರಿಚಯಿಸುವ ವಿಧಾನ ಇದೆಯಲ್ಲ, ಬಹಳ ಅನನ್ಯವಾದದ್ದು. ಅವ್ರು ಹೇಳ್ತಾರೆ, ಒಂದು ಉದಾಹರಣೆಯನ್ನ ಕೊಡ್ತಾ ವಾಸುದೇವಯ್ಯನವರ ವ್ಯಕ್ತಿತ್ವವನ್ನ ಕಟ್ಟಿಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ನೋಡಿ, ಎರಡು ವಾದಗಳ ಬಗ್ಗೆ ಡಿ.ವಿ.ಜಿ. ಅವರು ಹೇಳ್ತಾರೆ. ಸಾಹಿತ್ಯ ವಲಯದಲ್ಲಿ, ಸಾಹಿತ್ಯಾಸಕ್ತರಲ್ಲಿ ಎರಡು ವಾದ ಇದೆ. ಏನಪ್ಪಾ, ಒಂದನೇ ವಾದ ಏನು ಅಂತಂದ್ರೆ, ಒಬ್ಬ ಕಲೆಗಾರ, ಅವನ ಒಂದು ಕಲೆ ಅಂತಂದ್ರೆ ಅವನ ಸಾಹಿತ್ಯ ಆಗಿರ್ಬೋದು, ನಾಟ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಚಿತ್ರಕಲೆ, ಯಾವುದೋ ಒಂದು. ಆ ಕಲೆಗೂ ಮತ್ತು ಅದನ್ನ ಸೃಷ್ಟಿಸಿರತಕ್ಕಂತಹ ಕಲೆಗಾರನ ವ್ಯಕ್ತಿತ್ವಕ್ಕೂ ಜೀವನಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಒಂದನೇ ವಾದ. ನಮ್ಗೇನಯ್ಯ, ನಾವು ಅದನ್ನ ನೋಡ್ತೀವ, ವಿ ಜಸ್ಟ್ ಎಂಜಾಯ್ ಹಿಸ್ ಲಿಟ್ರೇಚರ್ ಅಷ್ಟೇ. ವಾಟ್ ಹಿ ಈಸ್ ಇನ್ ಹಿಸ್ ರಿಯಲ್ ಲೈಫ್, ಹೂ ಕೇರ್ಸ್. ಇದು ಒಂದನೇ ವಾದ. ಈಗಲೂ ಕೂಡ ಈ ವಾದ ತುಂಬಾ ಪ್ರಚಲಿತದಲ್ಲಿದೆ. ಎರಡನೇ ವಾದ ಏನಪ್ಪಾ ಅಂದ್ರೆ, ಇಲ್ಲ, ಅದು ನಡೆಯೋದಿಲ್ಲ. ಅವರು ಏನನ್ನ ಸೃಷ್ಟಿಸ್ತಾರೋ ಅದೇ ರೀತಿಯಾದಂತಹ ಬದುಕು ಅವರಿಗೆ ಇರಬೇಕು. ಇದು ಎರಡನೆಯ ವಾದ. ಈ ವಾದದಲ್ಲಿ ಯಾರು ಸರಿ ಯಾರು ತಪ್ಪು ಹೇಗ್ ಗೊತ್ತಾಗತ್ತೆ ಅಂತ. ಎರಡೂ ಸರಿ ಅನ್ಸುತ್ತೆ, ಎರಡೂ ತಪ್ಪು ಅನ್ಸುತ್ತೆ. ಹಾಗಾಗಿ ಇದನ್ನ ಸರಿ ಅನ್ನೋರು ಇದನ್ನೇ ಮಾತನಾಡ್ತಿರ್ತಾರೆ. ಅವರು ಅವ್ರದೇ ಆದಂತಹ ಸರಳ ರೇಖೆಯಲ್ಲಿ ಸಾಗ್ತಾ ಇರ್ತಾರೆ. ಇದನ್ನ ಹಿಡ್ಕೊಂಡವ್ರು ಇದೇ ಸರಿ ಅಂತ ಮಾತನಾಡ್ತಿರ್ತಾರೆ, ಉದಾಹರಣೆಗಳನ್ನು ಕೊಡ್ತಾ. ಅವರು ತಮ್ಮದೇ ಸರಳ ರೇಖೆಯಲ್ಲಿ ಹೋಗ್ತಾ ಇರ್ತಾರೆ. ಯಾರು ಕೂಡ ಎಲ್ಲೂ ಒಂದಾಗೋದಿಲ್ಲ. ಹಾಗೆ ವಿಭಿನ್ನವಾದಂತಹ, ತುಂಬಾ ವ್ಯತಿರಿಕ್ತವಾದಂತಹ ಚಿಂತನೆಗಳನ್ನು ಒಳಗೊಂಡಂತಹ ವಾದ ವಿವಾದಗಳಲ್ಲಿ ಹೇಗೆ ಈ ಸರಳ ರೇಖೆಗಳು ಒಂದಾಗಬೇಕು ಅನ್ನೋದನ್ನ ಡಿ.ವಿ.ಜಿ. ಅವರು ತೋರಿಸ್ತಾರೆ. ನೋಡಿ, ಡಿ.ವಿ.ಜಿ. ಅವರು ಈ ವಾದವನ್ನು ಕೈ ತಕೊಂಡಾಗ ಇದು ಸರಿ ಇದು ತಪ್ಪು ಅಂತ ಹೇಳಲ್ಲ. ಅವರು ಒಂದು ಹಂತ ಕೆಳಗೆ ಬರ್ತಾರೆ, ಬಂದು ಹೇಳ್ತಾರೆ, ನೋಡಿ, ಈ ವಾದವನ್ನ ಪಕ್ಕಕ್ಕಿಡೋಣ. ಈ ಕಲಾಕೃತಿ ಅಂತ ತಗೊಳ್ತೀವಲ್ಲ ನಾವು, ಅದರಲ್ಲಿ ಎರಡು ಜಾತಿಗಳಿದೆ ಅಂತ ಗುರುತಿಸ್ತಾರೆ. ಏನದು? ಒಂದನೇ ಜಾತಿ ಏನಪ್ಪಾ ಅಂದ್ರೆ ಸಾಮಾನ್ಯ ಮನರಂಜನೆಯದು, ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್, ಪ್ಯೂರ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಎರಡನೇದು ಜೀವಸ್ಪರ್ಶಿಯಾದದ್ದು, ನಮ್ಮ ಜೀವನವನ್ನ ಕಟ್ಟುವಂತಹ ಸಾಧನ, ನಮ್ಮ ಒಳಗಿನ ಅಂತರಂಗವನ್ನ ಮುಟ್ಟುವಂತಹ ಆಯಾಮ. ಇದನ್ನ ಗುರುತಿಸಿದಾಗ ಅವ್ರು ಹೇಳ್ತಾರೆ, ನೋಡಿ, ಕಲಾಕೃತಿ ಕೇವಲ ಮನರಂಜನೆಯದಾಗಿತ್ತು ಅಂದ್ರೆ ಅದರ ಕೃತಿಕಾರನ ಬಗ್ಗೆ ನಮ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಆ ಒಂದು ಕಲೆ ಜೀವಸ್ಪರ್ಶಿ ಆದಾಗ ಅದನ್ನ ಬರೆದವರು ಎಂತಹವರು, ಇದು ತುಂಬಾ ಮುಖ್ಯ ಆಗತ್ತೆ. ದೇರ್ ಪರ್ಸನಲ್ ಲೈಫ್ ಬಿಕಮ್ಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಾರೆ. ಈಗ ನಮಗೆ ಆ ಮೊದಲಿದ್ದಂತಹ ಗೊಂದಲಮಯವಾದಂತಹ ವಾದಗಳಿಂದ ನಮ್ಗೆ ಒಂದಷ್ಟು ಸ್ಪಷ್ಟತೆ ಸಿಗ್ತಾ ಇದೆ. ಈ ರೀತಿಯಾಗಿ ನಾವು ಫರ್ದರ್ ಇಫ್ ವಿ ಬ್ರಿಂಗ್ ಇಟ್ ಡೌನ್ ಅಂತಂದ್ರೆ ಅಲ್ಲ ಅನ್ಸುತ್ತಲ್ವಾ, ಅದೋ ಒಂದು ಪಿಕ್ಚರ್ ಅಲ್ಲಿ ಒಬ್ರು ಆಕ್ಟ್ ಮಾಡ್ತಾರೆ, ನಟ ತುಂಬಾ ಚಂದದಲ್ಲಿ ಆಕ್ಟ್ ಮಾಡ್ತಾರೆ. ವಿ ಕ್ಯಾನ್ ಜಸ್ಟ್ ಗೋ
to the theater, watch him, enjoy and come back. What he does in his life is his own personal work and we don't have to care. ಯಾಕೆ ಹೇಳಿ, ಇದು ಬರೀ ಮನರಂಜನೆಗಾಗಿ ಅಂತ. ಆದ್ರೆ ನಾವು ಯಾವುದನ್ನ ನಮ್ಮ ಜೀವನಕ್ಕೆ ಬಹಳ ಹತ್ತಿರದ್ದು, ನಮ್ಮ ಧರ್ಮ ಗ್ರಂಥಗಳಿಗೆ ಸಮೀಪ ಅಂತ ಹೇಳಿ ಪುಸ್ತಕಗಳನ್ನ ನಾವು ಕೈ ಮುಗಿತೀವೋ ಅಂತಹವರ ಜೀವನ ತುಂಬಾ ಚೆನ್ನಾಗಿರ್ಬೇಕು ಅಂತ DVG ಅವರು ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಅವರೊಂದು ಉದಾಹರಣೆ ಕೊಡ್ತಾರೆ, ಅದ್ಭುತವಾದಂತಹ ಉದಾಹರಣೆ. ನಾನು ಹಾಗೆ ಓದ್ತೀನಿ. ಅವ್ರು ಹೇಳ್ತಾರೆ, ಯಾವ ಕೃತಿಯಿಂದ ನಾವು ಒಂದು ಜೀವ ಪರಿಷ್ಕರಣವನ್ನು ಅಪೇಕ್ಷಿಸುತ್ತೇವೋ ಆ ಕಲಾಕೃತಿಯನ್ನು ರಚಿಸಿದವನು ತಪಸ್ವಿಯಾಗಿರಬೇಕು ಅಂತ ಬರೀತಾರೆ. ಅದಕ್ಕೊಂದು ಉದಾಹರಣೆ, ಮೇಘ ಸಂದೇಶವನ್ನು ಬರೆದವನು ಎಂಥವನೆಂದು ನಾವು ಕೇಳಬೇಕಾಗಿಲ್ಲ, ಆದರೆ ರಾಮಾಯಣವನ್ನು ಬರೆದವನು ನೋಡಿ, ತಕ್ಷಣ ಆ ವಾದದಲ್ಲಿ ಇರತಕ್ಕಂತಹ, ಎರಡೂ ವಾದಗಳಲ್ಲಿ ಇರತಕ್ಕಂತಹ ಸತ್ಯಾಸತ್ಯತೆಗಳು ಎಷ್ಟು ಚಂದದಲ್ಲಿ ನಮಗೂ ಗೋಚರವಾಗುತ್ತೆ ಅಂತ. ಮೇಘ ಸಂದೇಶವನ್ನು ಬರೆದವನು, ಯಾರು ಮೇಘ ಸಂದೇಶ ಬರೆದಿದ್ದು? ಕಾಳಿದಾಸ, ಮಹಾಕವಿ ಕಾಳಿದಾಸ. ಆ ಕಾಳಿದಾಸ ಎಂಥವನು ಅಂತ ನಮಗೆ ಬೇಕಾಗಿಲ್ಲ, ಯಾಕೆ ಅಂತಂದ್ರೆ ನಾವು ಓದ್ತಾ ಇರೋದು ಮೇಘ ಸಂದೇಶ. ಆದ್ರೆ ರಾಮಾಯಣವನ್ನ ನಾವು ಓದುವಾಗ, ರಾಮಾಯಣವನ್ನ ಬರೆದವನು ವಾಲ್ಮೀಕಿ ಆಗಿಲ್ಲದಿದ್ದರೆ ರಾಮಾಯಣ ಪ್ರಖ್ಯಾತವಾಗುತ್ತಿತ್ತ ಅಂತ ನನಗನ್ಸುತ್ತೆ. ಇದನ್ನು ಓದಿದಾಗ ನನ್ಗನ್ನಿಸ್ತು, ಎಷ್ಟು ಸತ್ಯ ಅಲ್ವಾ ಇದು ಅಂತ. ವಾಲ್ಮೀಕಿಗಳು ಒಂದೆರಡು ತಿಂಗಳ ಹಿಂದೆ, ವಾಲ್ಮೀಕಿ ಆಗುವ ಒಂದೆರಡು ತಿಂಗಳ ಹಿಂದೆ ರತ್ನಾಕರನಾಗಿದ್ದ. ರತ್ನಾಕರ ರಾಮಾಯಣವನ್ನು ಬರೆದಿದ್ದರೆ ರಾಮಾಯಣ ಇಷ್ಟು ಪ್ರಚಲಿತಕ್ಕೆ ಬರ್ತಿತ್ತ, ಅದಕ್ಕೂ ಹೆಚ್ಚಾಗಿ ಪೂಜ್ಯನೀಯವಾಗುತ್ತಿತ್ತ ಅಂತ. ಯಾವ ಒಂದು ಕಲೆಗೆ ನಾವು ಪೂಜನೀಯವಾದಂತಹ ಸ್ಥಾನಮಾನವನ್ನ ಕಟ್ಟಿಕೊಡ್ತೀವೋ ಆಗ ಆ ಕಲೆಗಾರ ಕೂಡ ಅದಕ್ಕೆ ತಕ್ಕದಾದಂತಹ ರೀತಿಯಲ್ಲೇ ಬದುಕನ್ನು ಸಾಗಿಸಿರಬೇಕು ಅಂತ ಹೇಳ್ತಾ ತುಂಬಾ ಸೊಗಸಾಗಿ ನೋಡಿ. ಮೇಘ ಸಂದೇಶ ಅನ್ನೋದು ಒಬ್ಬ ಯಕ್ಷ ಅಲ್ವಾ, ಕೈಲಾಸದಲ್ಲಿರ್ತಕ್ಕಂತಹ ತನ್ನ ಪ್ರೇಯಸಿ, ತನ್ನ ಹೆಂಡತಿಗೆ ಮೇಘಗಳಿಗೆ ಕೇಳ್ಕೊಳ್ತಾನೆ, ನನ್ನ ಈ ಒಂದು ಸಂದೇಶವನ್ನ ತಲುಪಿಸಿ ಅಲ್ಲಿ. ಅಂಡ್ ಹಿ ಹ್ಯಾಸ್ ಟು ಮೋಟಿವೇಟ್ ದೋಸ್ ಕ್ಲೌಡ್ಸ್ ಟು ಮೂವ್ ಇನ್ ದಟ್ ಡೈರೆಕ್ಷನ್. ಹೇಳ್ತಾನೆ, ಇಲ್ಲಿಂದ ನೀವು ಅಲ್ಲಿ ಹೋಗುವಾಗ ಎಷ್ಟು ಅದ್ಭುತಗಳನ್ನ ನೀವು ಕಾಣ್ತೀರಾ ಅಂತೆಲ್ಲ ಹೇಳಿ, ಅದ್ಭುತವಾದಂತಹ ಕಾವ್ಯ. ಆದರೂ ಕೂಡ ಅದು ರಾಮಾಯಣ ಅಲ್ಲ ಅಂತ. ಹಾಗಾಗಿ ನಾವು ಯಾವುದನ್ನ ಪೂಜ್ಯನೀಯ ಅಂತ ಕಂಡುಕೊಳ್ತೀವೋ, ಅದು ಕಲೆಯಾಗಿರ್ಬೋದು, ಏನೇ ಆಗಿರ್ಬೋದು, ಅದರ ಹಿಂದೆ ಇರತಕ್ಕಂತಹ ಒಂದು ಬೆಳಕೇನಿದೆ ಅದು ಕೂಡ ಅಷ್ಟೇ ಪೂಜ್ಯನೀಯವಾಗಿರಬೇಕು ಅನ್ನೋದೇ DVG ಅವರ ಆ ಒಂದು ಸುಂದರವಾದಂತಹ ವಾದ. ಅದನ್ನ ಕೇಳಿದ ನಂತರ ಈ ಎರಡು ವಾದಗಳು ಬಿದ್ದೋಗುತ್ತವೆ ಅಂತ ಅನ್ಸುತ್ತೆ ನನಗೆ. ಅದನ್ನೇ ಹೇಳ್ತಾರೆ. ಇದನ್ನ ಯಾಕೆ ಅವ್ರು ಹೇಳ್ತಾರೆ ಅಂದ್ರೆ, ಇದ್ರ ಮುಂದೆ ವಾಸುದೇವಯ್ಯನವ್ರ ಬಗ್ಗೆ ಬರೀತಾರೆ. ಅವ್ರು ಬರೀತಾರೆ, ಈ ನನ್ನ ಅಭಿಪ್ರಾಯವನ್ನು ಒಪ್ಪುವವರು, ನೋಡು ಅಲ್ಲಿ ಅಷ್ಟೇ, ನಾನು ಹೇಳಿದ್ ಸರಿ ಅಂತಲ್ಲ, ನೀವು ಇದನ್ನ ನಾನು ಹೇಳ್ತಾ ಇರೋದು ಸರಿ ಅಂತ ನೀವು ಒಪ್ಕೊಂಡ್ರೆ ವಾಸುದೇವಯ್ಯನವರ ವೃತ್ತಿ ಜೀವನಕ್ಕೂ ಅವರ ಗ್ರಂಥಕ್ಕೂ ಇರುವ ಸಾಮೀಪ್ಯಕ್ಕೆ ನಿದರ್ಶನ ಕಾಣುವರು. ಲೇಖಕರ ಅಂತರಂಗದ ಧ್ಯೇಯಗಳು, ತತ್ವನಿಷ್ಠೆಗಳು ಅವರ ಗ್ರಂಥಗಳಲ್ಲಿ ಹೊರಹೊಮ್ಮುತ್ತಿರುತ್ತವೆ. ಇಲ್ಲಿಗೆ ಬಂದು ನಿಲ್ತಾರೆ. ಇದನ್ನೆಲ್ಲ ಹೇಳಿ ವಾಸುದೇವಯ್ಯನವರು ಆ ರೀತಿಯಾದಂತಹ ಬದುಕನ್ನ ಬದುಕಿದ್ರು. ಅವರ 3 ಕೃತಿಗಳ ಬಗ್ಗೆ ತಿಳಿಸ್ಕೊಡ್ತಾರೆ, ಆರ್ಯಕೀರ್ತಿ, ಭೀಷ್ಮ ಚರಿತೆ ಮತ್ತೆ ಕನ್ನಡ ಬಾಲಬೋಧಿ ಅಂತ. ನಾನು ಜ್ಞಾಪಕ ಚಿತ್ರ ಶಾಲೆಯನ್ನ ಓದಿದ್ದು ಸುಮಾರು 2006-7 ಸಾಹಿತ್ಯದ ಒಂದು ಆಸಕ್ತಿ ಬಂದು ಬರೀಬೇಕು ಅಂತ ತೊಡಕೊಂಡಾಗ DVG ಅವರು ಆಗ್ಲೂ ಕೂಡ ಪ್ರಾಮಾಣಿಕವಾಗಿ ಹೇಳ್ತೇನೆ, ಇಡೀ ಗ್ರಂಥವನ್ನ ಮೊದಲನೇ ಪುಟದಿಂದ ಕಡೆ ಪುಟವರೆಗೂ ಓದಿರ್ಲಿಲ್ಲ, ಅಲ್ಲಲ್ಲಿ ಕಣ್ಣಾಡಿಸಿ ಅಷ್ಟರಲ್ಲೇ ಸಾಕು ಅಂತ ಖುಷಿ ಪಟ್ಟಿದ್ದೆ. ಆಗ್ಲೂ ನಾನು ಈ ವಾಸುದೇವಯ್ಯನವರ ಬಗ್ಗೆ ಓದುವಾಗ ಅಲ್ಲೊಂದು ಅಂಡರ್ಲೈನ್ ಮಾಡಿ ನೋಟ್ ಮಾಡ್ಕೊಂಡಿದ್ದೆ, ಈ 3 ಪುಸ್ತಕಗಳನ್ನ ತಂದು ಓದಬೇಕು ಅಂತ. ಅದು ಇದುವರೆಗೂ ಆಗಿಲ್ಲ, ಬರ್ದಿದ್ದಷ್ಟೇ. ಮಾಡೋದಕ್ಕೂ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಈಗ ಈ ಉಪನ್ಯಾಸಕ್ಕೆ ತಯಾರಿ ನಡೆಸ್ತಾ ಮತ್ತೆ ಓದುವಾಗ ಆ ನೋಟ್ ನನಗೆ ಕಾಣಿಸ್ತು, ನಾನು ಅವಾಗ ಬರ್ಕೊಂಡಿದ್ದೆ ಈ ಪುಸ್ತಕಗಳನ್ನ ತಂದು ಓದಬೇಕು ಅಂತ. ಇನ್ನು ಮುಂದಾದ್ರೂ ಖಂಡಿತ ಆ ಪುಸ್ತಕಗಳನ್ನ ತಂದು ಓದುವಂತಹ ಒಂದು ಕ್ರಿಯೆಯಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ಆರ್ಯಕೀರ್ತಿ ಅನ್ನುವಂತಹ ಅವರ ಪುಸ್ತಕ, ಅದರಲ್ಲಿ ಕನ್ನಡ ಬಾಲಬೋಧೆ ಇದೆಯಲ್ಲ, ಆ ಕನ್ನಡ ಬಾಲಬೋಧೆಯ ಬಗ್ಗೆ ಅಲ್ಲಲ್ಲಿ ತುಂಬಾ ವಿವರವಾಗಿ, ವಿಶದವಾಗಿ ಅಲ್ಲದೆ ಇದ್ದು ಕೂಡ ಸಂಕ್ಷಿಪ್ತವಾಗಿ, ಸೂಕ್ಷ್ಮವಾಗಿ ತಿಳಿಸ್ತಾರೆ. ಅಂದಿನ ಕೆಲವು ರಾಜಕೀಯದಿಂದಾಗಿ ಮಕ್ಕಳಿಗೆ ಪಠ್ಯವಾಗಿದ್ದಂತಹ ಆ ಒಂದು ಪುಸ್ತಕ ಯೂನಿವರ್ಸಿಟಿನವರು ಅದನ್ನ ಕೈ ಬಿಡಬೇಕಾಯ್ತು. ಇದು ಮಕ್ಕಳಿಗಾದಂತಹ ಬಹಳ ದೊಡ್ಡದಾದಂತಹ ರಾಜಕೀಯದಿಂದ ಮಕ್ಕಳಿಗಾದಂತಹ ಒಂದು ಹಾನಿ ಅಂತಾನೆ DVG ಅವರು ಅದನ್ನ ಬಗ್ಗೆ ಬರೀತಾರೆ. ಆರ್ಯಕೀರ್ತಿ ಅನ್ನೋ ಪುಸ್ತಕದ ಮೊದಲನೇ ಸಾಲಂತೆ, ದ ವೆರಿ ಫಸ್ಟ್ ಲೈನ್, ಇಟ್ ಸ್ಟಾರ್ಟ್ಸ್ ವಿತ್ ದಿಸ್ ಲೈನ್ ಅಂತ, ಸ್ವದೇಶ ಪ್ರೀತಿಯನ್ನು ಗುರುತರ ಧರ್ಮವೆಂದೆಣಿಸಿ ಅಂತ ಬರೀತಾರಂತೆ. DVG ಅವರು ಬರೀತಾರೆ, ಈ ಒಂದು ವಾಕ್ಯ ಅರ್ಧ ವಾಕ್ಯ, ಇದು ಪೂರ್ಣವೂ ಅಲ್ಲ, ಸ್ವದೇಶ ಪ್ರೀತಿಯನ್ನು ಗುರುತರ ಧರ್ಮ ಅಂತ ಎಣಿಸಿ. ಈ ವಾಕ್ಯ ಎಷ್ಟು ಅವಾಗ ಪಾಪ್ಯುಲರ್ ಆಗಿತ್ತು, ಪ್ರಚಲಿತದಲ್ಲಿತ್ತು ಅಂತಂದ್ರೆ DVG ಅವರು ಬರೀತಾರೆ, ಯಾವುದೇ ಒಂದು ಶಾಲೆಯ ಕಾಲೇಜಿನ ಪ್ರಬಂಧ ಸ್ಪರ್ಧೆ
ಇದನ್ನ ಕೋಟ್ ಮಾಡೋರಂತೆ ಹುಡುಗರು. ಯಾವುದೋ ಒಂದು ಶಾಲೆಯ ಕಾಲೇಜಿನ ಚರ್ಚಾ ಸ್ಪರ್ಧೆ, ತಮ್ಮ ಚರ್ಚೆಯಲ್ಲಿ ಸ್ವದೇಶ ಪ್ರೀತಿಯನ್ನು ಗುರುತರ ಧರ್ಮವನ್ನೆಣಿಸಿ ಅಂತ ಕೋಟ್ ಮಾಡೋದು, ಅಷ್ಟು ಪಾಪ್ಯುಲರ್ ಆಗಿತ್ತು ಅಂತ. ಇದನ್ನು ಓದಿದಾಗ ನನಗನ್ನಿಸ್ತು, ಇವತ್ತಿಗೂ ಕೂಡ ಇದು ಇಟ್ ಇಸ್ ಅಬ್ಸಲ್ಯೂಟ್ಲಿ ಪಾಪ್ಯುಲರ್ ಅಂಡ್ ಎಸೆನ್ಷಿಯಲ್ ಅಂತ. ನಾವಿವತ್ತು ಹೇಳ್ತೀವಿ ಭಾರತೀಯರು ನಾವು ವಿಶ್ವಗುರು ಆಗಬೇಕು ಅಂತ. ಒಂದಾನೊಂದು ಕಾಲದಲ್ಲಿ ವಿಶ್ವಗುರು ಆಗಿದ್ವಿ, ಮತ್ತೆ ಆಗುವಂತಹ ಸಾಧ್ಯತೆ ಇದೆಯಾ? ಖಂಡಿತ ಇದೆ ಅಂತ, ಖಂಡಿತ ಇದೆ ಅಂತ. ಅದಕ್ಕೆ ಬೇಕಾದಂತಹ ಫಸ್ಟ್, ದ foremost important characteristic for all the Indians irrespective of their caste, religion and language is ಸ್ವದೇಶ ಪ್ರೀತಿಯನ್ನು ಗುರುತರ ಧರ್ಮವೆಂದೆಣಿಸಿ. ಯಾವ ಭಾರತೀಯ ತನ್ನ ಧರ್ಮಕ್ಕಿಂತ ದೇಶ ದೊಡ್ಡದು, ತನ್ನ ಭಾಷೆಗಿಂತ ದೇಶ ದೊಡ್ಡದು, ನಾನು ಮೊದಲು ಭಾರತೀಯ ಅನ್ನತಕ್ಕಂತಹ ಒಂದು ಮನಸ್ಥಿತಿಯನ್ನ ತಂದುಕೊಳ್ಳಲ್ವೋ ಭಾರತ ವಿಶ್ವಗುರು ಆಗೋದಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವಷ್ಟು ಮಟ್ಟಿಗೆ ಇಂದಿನ ಕಾಲಕ್ಷೇಪಗಳು ನಮಗೆ ತಿಳಿಸ್ತಾ ಇವೆ. ಇದನ್ನೆಲ್ಲ ಓದುವಾಗ ಈ ರೀತಿಯಾದಂತಹ ನಮ್ಮಲ್ಲಿರತಕ್ಕಂತಹ ಈ ವೈಮನಸ್ವ, ಈ ಒಂದು ಅಂತಹ ಆರೋಗ್ಯಕರವಲ್ಲದ ಗುಣವಿಶೇಷಗಳನ್ನು ನಾವು ಯಾವತ್ತು ತೊಲಗಿಸ್ತೀವೋ ಅಂದಿನಿಂದ ನಾವು ವಿಶ್ವಗುರು ಭಾರತ ಆಗುವತ್ತರತ್ತ ಬಹಳ ಮುಖ್ಯವಾದಂತಹ, ಗಂಭೀರವಾದಂತಹ, ಸಾರ್ಥಕವಾದಂತಹ ಹೆಜ್ಜೆಗಳನ್ನ ಇಡ್ತೀವಿ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಾಸುದೇವಯ್ಯನವ್ರದ್ದು ಬಹುದೊಡ್ಡ ಕುಟುಂಬ, ಎಲ್ಲರ ಭಾರವನ್ನು ಹೊತ್ತಿದ್ರು ಅಂತ ಬರೀತಾರೆ. ಜನರು ವಾಸುದೇವಯ್ಯನಲ್ಲಿ ಎಷ್ಟು ಗೌರವ ಇಟ್ಕೊಂಡಿದ್ರು ಅನ್ನೋದಕ್ಕೆ ಒಂದು ನಿದರ್ಶನ ಕೊಡ್ತಾರೆ. ವಾಸುದೇವಯ್ಯನವರಿಗೆ ಯಾವುದೋ ಒಂದು ತುರ್ತು ಪರಿಸ್ಥಿತಿ, ಸ್ವಲ್ಪ ಹಣದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಒಬ್ಬ ಸಾಹುಕಾರನ ಹತ್ರ ಹೋಗಿ ಸಾಲ ಮಾಡ್ತಾರೆ. 2,000 ರೂಪಾಯಿ ಸಾಲ ಮಾಡಿ ಸಾಲ ತಗೊಂಡು ಬರ್ತಾರೆ. ಒಂದಷ್ಟು ತಿಂಗಳು, 1 ವರ್ಷ ಆದ್ಮೇಲೆ ಬಂದು ಸಾಹುಕಾರನ ಕೇಳ್ತಾರೆ, ಸಾಹುಕಾರ ಎಷ್ಟಾಯ್ತು, ನನ್ ವಾಪಸ್ ಕೊಡ್ಬೇಕು ಅಂತ ಇದ್ದೆ. ಸಾಹುಕಾರ ಕೇಳ್ತಾರೆ, ಯಾಕಪ್ಪ ಇಷ್ಟ ಅವಸರ? ಇಲ್ಲ ತಗೊಂಡಿರೋದನ್ನ ನಾನು ಕೊಡ್ಲೇಬೇಕು, ಎಷ್ಟಾಯ್ತು? 2,000 ಅಸಲು ಅಂತಾನೆ. ಅಸಲಾಯ್ತು, ಅದಕ್ಕೆ ಬಡ್ಡಿ ಎಷ್ಟು? ಏನ್ ಮಾಡ್ತಾನೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾನೆ, 800 ರೂಪಾಯಿ, 2,800 ರೂಪಾಯಿ ಆಗಿದೆ ಅಂತ. ವಾಸುದೇವಯ್ಯನವರು 2,800 ರೂಪಾಯಿ ಅವನು ಕೊಟ್ಟು, ಸಾಲ ತೀರ್ತು, ನೀವು ನನಗೆ ಸರಿಯಾದ ಸಮಯಕ್ಕೆ ಸಹಾಯ ಮಾಡಿದ್ರಿ ಅಂತ ಕೃತಜ್ಞತೆ ಸಲ್ಲಿಸುವಾಗ ವರ್ತಕ ಹೇಳ್ತಾನೆ, ಸಾಹುಕಾರ ಹೇಳ್ತಾನೆ, 1 ನಿಮಿಷ ಕೂತಿರಿ ಅಂತ ಮನೆಯೊಳಗಡೆ ಹೋಗಿ ಒಂದು ತಟ್ಟೆಯಲ್ಲಿ ಫಲ ತಾಂಬೂಲವನ್ನ ತೆಗೆದುಕೊಂಡು ಬಂದು ಅದರಲ್ಲಿ 800 ರೂಪಾಯಿ ಬಡ್ಡಿ ದುಡ್ಡನ್ನು ಇಟ್ಬಿಟ್ಟು ಅವನಿಗೆ ವಾಪಸ್ ಕೊಡ್ತಾನೆ. ಸ್ವಾಮಿ, ಇದು ನನ್ನ ಕೃತಜ್ಞತೆ, ಇದು ದಯವಿಟ್ಟು ಇಟ್ಕೊಳ್ಳಿ ಅಂತ. ಅಂದ್ರೆ ಯೋಚನೆ ಮಾಡಿ, ವಾಸುದೇವಯ್ಯನವರಿಗೆ ಸಾಹುಕಾರರು, ಬಡ್ಡಿಯನ್ನ ಬಿಡದೇ ಇರತಕ್ಕಂತಹ ಸಾಹುಕಾರರು ಕೂಡ ಇಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಸಮಯದಲ್ಲಿ ಆದನಲ್ಲ ಅನ್ನತಕ್ಕಂತಹ ಭಾವನೆಯೇ ಬಡ್ಡಿಯನ್ನ ಗಳಿಸುವುದಕ್ಕಿಂತ ಹೆಚ್ಚಾಗಿತ್ತು. ಅಂತಹ ಒಂದು ಮಾನ ಮರ್ಯಾದೆ ಸಮಾಜದಲ್ಲಿ ವಾಸುದೇವಯ್ಯನವರಿಗೆ ಇತ್ತು ಅಂತ. ಭಗವದ್ಗೀತೆಯ ಒಂದು ಶ್ಲೋಕವನ್ನ DVG ಅವರು ಇಲ್ಲಿ ಉದಾಹರಿಸ್ತಾರೆ. ಅವರು ಬರೀತಾರೆ, ಅದು ಭಗವದ್ಗೀತೆಯ ಭಕ್ತಿ ಯೋಗ 12ನೇ ಚಾಪ್ಟರ್ ಅಲ್ಲಿ ಬರ್ತಕ್ಕಂತಹ ಭಕ್ತಿ ಯೋಗದ 13ನೇ ಶ್ಲೋಕ. ಭಕ್ತ ಹೇಗಿರ್ತಾನೆ ಅನ್ನೋದನ್ನ ಬರೀತಾರೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ ಅಂತ. ಎಲ್ಲ ಜೀವಿಗಳಲ್ಲೂ, ಸರ್ವಭೂತಾನಾಂ, ಎಲ್ಲ ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಪ್ರೀತಿಯನ್ನ ಹೊಂದುದವನು, ದ್ವೇಷವನ್ನ ಮಾಡದೇ ಇರೋನು. ನನ್ನ ಮನೆಯ ಮುದ್ದಿನ ನಾಯಿ ಮರಿ ಪ್ರೀತಿ ಇದೆ, ಬೇರೆ ಜಾತಿ ಬಿಡಿ, ಹೊರಗಿನ ಒಂದು ನಾಯಿಯ ಬಗ್ಗೆ ನನಗೆ ಪ್ರೀತಿ ಇಲ್ಲ, ಅದು ಸರ್ವಭೂತಾನಾಂ, ಅದು ಬರೋದಿಲ್ಲ, ಆ ಲೆಕ್ಕಕ್ಕೆ ಬರೋದಿಲ್ಲ ಅಂತ. ಎಲ್ಲ ಜೀವಿಗಳಲ್ಲೂ ಕೂಡ ಒಂದೇ ರೀತಿಯಾದಂತಹ ದ್ವೇಷ ತೋರದೇ ಇರತಕ್ಕಂತಹ ಒಂದು ಗುಣ, ಎಲ್ಲರಲ್ಲೂ ಮೈತ್ರಿ ಇರುವಂತಹದ್ದು, ಕರುಣ ಏವಚ, ಕಾರುಣ್ಯವನ್ನು ಇರುವಂತಹದ್ದು, ನಿರ್ಮಮೋ ನಿರಹಂಕಾರ, ಅಹಂಕಾರ ಒಂದು ಚೂರು ಕೂಡ ಇಲ್ಲದೆ ಇರತಕ್ಕಂತಹದ್ದು, ಮಮಕಾರ ಇಲ್ಲದೆ ಇರತಕ್ಕಂತಹದ್ದು, ಸಮ ದುಃಖ ಸುಖಗಳನ್ನ ಒಂದೇ ಸಮವಾಗಿ ನೋಡುವಂತಹದ್ದು, ಕ್ಷಮಾಗುಣ ಯಾರಲ್ಲಿದೆಯೋ ಅಂತಹವನು ನಿಜವಾದಂತಹ ಭಕ್ತ ಅಂತ ಕೃಷ್ಣ ಭಕ್ತಿಯೋಗದಲ್ಲಿ ತಿಳಿಸ್ತಾನೆ. DVG ಅವರು ಅಂತಹ ಒಂದು ಅದ್ಭುತವಾದಂತಹ ಗೀತಾ ಶ್ಲೋಕವನ್ನ ಬರೆದು ಹೇಳ್ತಾರೆ, ಈ ಶ್ಲೋಕ ವಾಸುದೇವಯ್ಯನವರಿಗೆ ಅನ್ವಯಿಸುವಂತೆ ಅನ್ವಯಾರ್ಹವಾದ ಮಹಾಪುರುಷರು ಲೋಕದಲ್ಲಿ ಬೇರೆ ಯಾರಿದ್ದಾರೋ ನಾನರಿಯೇ. ಮುಗಿದೋಯ್ತು. ಆ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡ್ತಾರೆ, ಪ್ರಾಯಶಃ ನನ್ನ ಜೀವಮಾನದಲ್ಲಿ ಈ ಶ್ಲೋಕಕ್ಕೆ ಬಹಳ ಹತ್ತಿರವಾಗಿ ಬರತಕ್ಕಂತಹವರು ಒಬ್ಬರನ್ನ ನಾನು ಕಂಡಿದ್ರೆ ಅದು ವಾಸುದೇವಯ್ಯನವರು. ಇನ್ನಾರು ಇದಾರೋ ಇಲ್ವೋ ನನಗ್ ಗೊತ್ತಿಲ್ಲ, ನಾನಂತೂ ಕಂಡಿಲ್ಲ, ನಾನು ಕಂಡಿರೋದು ವಾಸುದೇವಯ್ಯನವರನ್ನು ಅಂತ DVG ಅವರು ತುಂಬಾ ಸಾಗರಿ ಹೇಳ್ತಾರೆ. ನಮ್ಗೆಲ್ಲ ಗುರುಗಳಾದಂತಹ DVG ಅವರಿಗೆ ಗುರುಗಳೇ ಆಗಿರತಕ್ಕಂತಹ, ಅವರ ಕೈಯಿಂದ ಇಂತಹ ಒಂದು ಬರವಣಿಗೆಯನ್ನ, ಇಂತಹ ಒಂದು ವ್ಯಕ್ತಿ ಚಿತ್ರಣವನ್ನ ಕಟ್ಟಿಸಿಕೊಂಡಂತಹ ವಾಸುದೇವಯ್ಯನವರು ಎಷ್ಟು ಮಹಾ ವ್ಯಕ್ತಿ ಅನ್ನತಕ್ಕಂತಹ ಒಂದು ಭಾವನೆ ನಮಗೆ ಬಂದರೆ ಪ್ರಾಯಶಃ ಈ ವ್ಯಕ್ತಿ ಚಿತ್ರಣವನ್ನ ಓದೋದ್ದು ಸಾರ್ಥಕ ಅಂತಾನೆ ಅನ್ಸುತ್ತೆ. ನನಗೆ ಇಲ್ಲಿ ಓದಿದಾಗ ಅನ್ನಿಸ್ತು, ಇಷ್ಟೊಂದು DVG ಅವರು
ಬರೀತಾರಲ್ಲ ವಾಸುದೇವಯ್ಯನವರ ಬಗ್ಗೆ. ಯಾಕೆ ವಾಸುದೇವಯ್ಯನವರು ಇವತ್ತು ಜನಜನಿತವಾಗಿಲ್ಲ? ನಾನು ನನ್ನ ಹತ್ರ ರೆಫರೆನ್ಸ್ ಬುಕ್ಸ್ ಅಂತ ಒಂದಷ್ಟು ಪುಸ್ತಕಗಳು ಇಟ್ಕೊಂಡಿದ್ದೇನೆ, ಕನ್ನಡ ಕವಿಗಳು, ಇದು ಒಂದು ಯಾವ್ದಕ್ಕಾರು ಬೇಕಾಗುತ್ತೆ, ಅವಾಗವಾಗ ಅದನ್ನು ಓದೋದು ಚೆನ್ನಾಗಿರುತ್ತೆ ಅಂತ ಒಂದಷ್ಟು ರೆಫರೆನ್ಸ್ ಬುಕ್ಸ್ ಇದೆ. ನನ್ನ ಹತ್ರ ಇರುವ ಒಂದು 3-4 ಬುಕ್ಸು, ಕನ್ನಡದ ಕವಿಕೋಟಿ, ರನ್ನ, ಪಂಪ, ಜನ್ನ, ಆಗಿನ ಕಾಲದಿಂದ ಇಂದಿನ ಕಾಲದವರೆಗಿರುವ ಕವಿಗಳ ದಾಖಲೆಗಳು, ಅವರ ಅಲ್ಲಿ ಎಲ್ಲೂ ಕೂಡ ವಾಸುದೇವಯ್ಯನವರ ಹೆಸರು ನನಗಂತೂ ಕಾಣಲಿಲ್ಲ ನನ್ನ ಹತ್ರ ಇರುವಂತಹ ಪುಸ್ತಕಗಳಲ್ಲಿ. ಆದ್ರೆ DVG ಅವರು ಈಸ್ ಕೀಪಿಂಗ್ ಹಿಮ್ ಇನ್ ಎ ಪೆಡೆಸ್ಟಲ್ ವಿಚ್ ಇಸ್ ಫಾರ್ ಅಬೌವ್ ಎನಿಬಡಿ ಎಲ್ಸ್ ಇನ್ ಹಿಸ್ ಲೈಫ್ ಎಟ್ ದಟ್ ಪಾಯಿಂಟ್ ಇನ್ ಟೈಮ್ ಅಂತ ಅಲ್ವಾ? ಇದು ಸ್ವಲ್ಪ ಯೋಚನೆ ಮಾಡತಕ್ಕಂತಹ ವಿಷಯ. ಇದು ಆ ಒಂದು ಚಿಂತನೆಯೊಂದಿಗೆ ನಾವು DVG ಅವರು ಅಷ್ಟೊಂದು ಇಷ್ಟಪಟ್ಟಂತಹ ವಾಸುದೇವಯ್ಯನವರಿಗೆ ತುಂಬಾ ವಿನಮ್ರತೆಯಿಂದ ನಮಸ್ಕರಿಸ್ತಾ ನಾವು ಈಗ ಮುಂದಿನ ಹಂತಕ್ಕೆ ಬರೋಣ. ಇಲ್ಲಿ ಲೇಖನ ಒಂದಿದೆ, ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಒಂದು ಲೇಖನ. ಇದರ ಬಗ್ಗೆ ನಾವು ಮಾತನಾಡೋಣ. ಯಾಕೆಂತಂದ್ರೆ ನಮ್ಮೆಲ್ಲರಿಗೂ ಕೂಡ, ಕನ್ನಡಿಗರಾದಂತಹ ನಮ್ಮೆಲ್ಲರಿಗೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಸಂಸ್ಥೆ ಅಂತಂದ್ರೆ ಸಾಹಿತ್ಯ ಪರಿಷತ್ತು. ನಮ್ಮೆಲ್ಲರ ಆಶೋತ್ತರಗಳನ್ನ ಹೊಂದಿದಂತಹ, ಅದನ್ನ ಪೂರೈಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಒಂದು ಸಂಸ್ಥೆ ಅದು. ಅದಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ, ಅದರದೇ ಆದಂತಹ ಮುಂದಿನ ಭವಿಷ್ಯತ್ತಿನ ಕೈಂಕರ್ಯಗಳ ಆ ಒಂದು ಭರವಸೆ, ಆ ಒಂದು ಜವಾಬ್ದಾರಿ ಇದೆ. ಹಾಗಾಗಿ DVG ಅವರು ಕೂಡ ಅದೇ ಒಂದು ಅಂತರಂಗದಿಂದ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಬರೀತಾರೆ. ಅದು ಹುಟ್ಟಿದ್ ಹೇಗೆ, ಬೆಳೆದದ್ ಹೇಗೆ ಅಂತ. ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಂತಹ ಕಾಲ ಸುಮಾರು 1909ರಲ್ಲಿ ಈ ಎಕನಾಮಿಕ್ ಕಾನ್ಫರೆನ್ಸ್ ಅಂತ ಇರುತ್ತೆ. ಅದು ಆಕ್ಚುಲಿ ವಿಶ್ವೇಶ್ವರಯ್ಯನವರಿಗೂ ಮೊದಲಲ್ಲಿಯೇ ಮಹಾರಾಜರ ಒಂದು ಚಿಂತನೆಯ ರೂಪವನ್ನ ಪಡೆದಿರುತ್ತೆ. ಆದ್ರೆ ವಿಶ್ವೇಶ್ವರಯ್ಯನ ಕಾಲದಲ್ಲಿ ಅದು ಬಹಳ ಮಜಬೂತ್ ಆಗತ್ತೆ ಅಂತ. ಎಕನಾಮಿಕ್ ಕಾನ್ಫರೆನ್ಸ್ ಅನ್ನೋದ್ರಲ್ಲಿ 3 ತಲೆಹಡಿನಲ್ಲಿ ವಿಶ್ವೇಶ್ವರಯ್ಯನವರು ಕೆಲಸ ಮಾಡ್ತಿರ್ತಾರೆ. ಒಂದು ಕಾರ್ಖಾನೆ ಕೈಗಾರಿಕಾ, ಇನ್ನೊಂದು ಭೂ ವ್ಯವಸಾಯ ಪದ್ಧತಿ, 3ನೇದು ವಿದ್ಯಾಸಮಿತಿ. ಬಹಳ ಸುಲಭವಾಗಿ ಹೇಳಬೇಕು ಅಂತಂದ್ರೆ ಇಂಡಸ್ಟ್ರೀಸ್, ಅಗ್ರಿಕಲ್ಚರ್, ಎಜುಕೇಶನ್, ಈ 3 ಸ್ತರಗಳಲ್ಲಿ ಈ ಎಕನಾಮಿಕ್ ಕಾನ್ಫರೆನ್ಸ್ ಅಲ್ಲಿ ಈ 3ಅನ್ನೂ ಕೂಡ ನಾವು ಸ್ವಾಸ್ಥ್ಯವಾಗಿ ಇಟ್ಕೊಂಡ್ಬಿಟ್ರೆ, ಆರೋಗ್ಯವಾಗಿ ಇಟ್ಕೊಂಡ್ಬಿಟ್ರೆ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ ಅಂತಕ್ಕಂತಹ ಬಲವಾದಂತಹ ನಂಬಿಕೆ ಅಂದಿನ ಕಾಲದ ಜನಕ್ಕಿತ್ತು ಅಂತ. ಈ ವಿದ್ಯಾಸಂಸ್ಥೆ, ಈ ಸಮಿತಿಯ ಅಡಿಯಲ್ಲಿ 2 ಅಂಶಗಳನ್ನ ಗುರುತಿಸಿರ್ತಾರೆ. ಒಂದು ಮೈಸೂರು ವಿಶ್ವವಿದ್ಯಾಲಯ, ಇನ್ನೊಂದು ಕರ್ನಾಟಕ ಸಾಹಿತ್ಯ ಪರಿಷತ್ತು. ಇವೆರಡು. ಈ ಕರ್ನಾಟಕ ಸಾಹಿತ್ಯ ಪರಿಷತ್ತು ಅನ್ನೋದು ಹೇಗೆ ರೂಪವಾಗಬೇಕು, ಅದರದ್ದೇ ಇರತಕ್ಕಂತಹ ಈಯತೆಗಳು ಏನಿರಬೇಕು, ಅದಕ್ಕೆ ಇರ್ತಕ್ಕಂತಹ ಸ್ಥಾನಮಾನಗಳು ಏನಿರಬೇಕು, ಯಾರದನ್ನ ಯಾವ ರೀತಿ ಮುನ್ನಡೆಸಬೇಕು ಅನ್ನೋದನ್ನೆಲ್ಲ ಚರ್ಚೆ ಮಾಡಬೇಕು, ಜನರ ಅಭಿಪ್ರಾಯ ಪಡಿಬೇಕು ಅಂತ ಅನೇಕ ಉಪನ್ಯಾಸಗಳನ್ನ ಮಾಡ್ತಾ ಬರ್ತಾರೆ. ಹಲವಾರು ತಿಂಗಳ ಕಾಲ ನಡೆಯುತ್ತಿದ್ದು ಸಾಹಿತ್ಯ ಪರಿಷತ್ತು ಶುರುವಾಗೋದಕ್ಕೆ ಮೊದಲು. ಅಂತಹ ಒಂದು ಭಾಷಣದಲ್ಲಿ ಕನ್ನಡದ ಪಿತಾಮಹ BM ಶ್ರೀ ಅವರು ಬಂದು ಭಾಷಣ ಮಾಡ್ತಾ ಇರ್ತಾರೆ. ಅವರ ಭಾಷಣದ ತಿರುಳು ಏನಿತ್ತು, ಸಾರ ಏನಿತ್ತು ಅಂತ DVG ಅವರು ಬರೀತಾರೆ. ಅವತ್ತು BM ಶ್ರೀ ಅವರು ಏನಪ್ಪಾ ಹೇಳಿದ್ರು ತಮ್ಮ ಭಾಷಣದಲ್ಲಿ ಅಂದ್ರೆ, ಕನ್ನಡಕ್ಕೆ ಹೊಸ ಸಾಹಿತ್ಯ ಬೇಕಾಗಿದೆ, ಹೊಸ ಪದ ಸಂಪತ್ತು ಬೇಕಾಗಿದೆ. ಇದು ಬಹಳ ತುಂಬಾ, ಅವತ್ತಿಗೆ ಮಾತ್ರ ಅಲ್ಲ, ಯಾವುದೇ ಒಂದು ಭಾಷೆಗೆ, ಅದು ಎಷ್ಟೇ ಮುನ್ನಡೆದಂತಹ ಭಾಷೆಯೇ ಆಗಿರಲಿ, ಆ ಭಾಷೆಗೆ ಸದಾ ಕಾಲದಲ್ಲೂ ಕೂಡ ಹೊಸ ಹೊಸ ಪದ ಸಂಪತ್ತು ಬೇಕೇ ಬೇಕು ಅಂತ. ಇನ್ನು ಪ್ರಾಚೀನ ಭಾಷೆಯ ಶಬ್ದ ರಾಶಿಯನ್ನು ಚೆನ್ನಾಗಿ ತಿಳಿದುಕೊಂಡು ಹೊಸ ಬರವಣಿಗೆಗೆ ತೊಡಗಬೇಕು ಅಂತಂದ್ರೆ, ಹೊಸ ಬರವಣಿಗೆ ಈಗಿನ ಕಾಲಮಾನದ ಒಂದಷ್ಟು ಭಾಷೆ ಸಾಮರ್ಥ್ಯವನ್ನ ಹೊಂದಿ ಬರೆಯೋದಕ್ಕಿಂತ ಹೆಚ್ಚಾಗಿ ನಾವು ಬಳಸದೇ ಹೋದರೂ ಕೂಡ ಪ್ರಾಚೀನ ಭಾಷೆಯ ಆ ಒಂದು ಸೊಗಡನ್ನ ಅರ್ಥ ಮಾಡಿಕೊಂಡು, ಆ ಒಂದು ಸೌಂದರ್ಯವನ್ನ ನಮ್ಮದಾಗಿಸಿಕೊಂಡು ಹೊಸ ಹೊಸ ಪದ ಸಂಪತ್ತಿನಿಂದ ಸಾಹಿತ್ಯವನ್ನ ರಚಿಸಬೇಕಾಗಿದೆ. ತುಂಬಾ ಸೊಗಸಾದಂತಹ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಈ ಭಾಷಣದಲ್ಲಿ. ಹಾಗಾಗಿ ನಾನು ಅದನ್ನ ವ್ಯಕ್ತಿ ಚಿತ್ರಣ ಅಲ್ಲದೆ ಇದ್ರೂ ಕೂಡ ತಮ್ಮೊಡನೆ ಹಂಚ್ಕೋಬೇಕು ಅಂತ. ಸಂಸ್ಕೃತದ ಸಹಾಯವಿಲ್ಲದೆ ಹೊಸ ಸಾಹಿತ್ಯಕ್ಕೆ ಬೇಕಾದ ಶಬ್ದ ಸಾಮಗ್ರಿ ಒದಗಲಾಗದು ಅಂತ ಬರೀತಾರೆ. ಅಂದ್ರೆ ಸಂಸ್ಕೃತ ಇಲ್ಲವೇ ಇಲ್ಲ, ಅದನ್ನೆಲ್ಲ ಸಂಪೂರ್ಣವಾಗಿ ನಮ್ಮ ನಿಘಂಟುವಿಂದ ಸಂಸ್ಕೃತ ಪದವನ್ನಿಟ್ಟು ಕನ್ನಡದ ನಿಘಂಟುವನ್ನ ಮಾತ್ರ ಇಟ್ಟುಕೊಂಡು ಸಾಹಿತ್ಯವನ್ನ ರಚಿಸ್ತೀನಿ, ಕಷ್ಟ ಆಗತ್ತೆ ಅಂತ ಹೇಳ್ತಾನೆ ಇಲ್ಲಿ BM ಶ್ರೀ ಅವರು ಬಹಳ ಮುಖ್ಯವಾದಂತಹ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ಆದರೆ ಬಟ್ ಹೊಸ ಕನ್ನಡ ಬರವಣಿಗೆಯಲ್ಲಿ ಸಂಸ್ಕೃತ ಪದಗಳ ಬಳಕೆ ಮಿತವಾಗಿರಬೇಕು, ನಮ್ಮ ಹಳಕನ್ನಡ ಕಾವ್ಯಗಳಲ್ಲಿ ಇರುವಷ್ಟು ಅತಿಯಾಗಿರಬಾರದು ಅಂತ ಬರೀತಾರೆ. ಹಳಕನ್ನಡದ ಕಾವ್ಯಗಳಲ್ಲಿ ಸಂಸ್ಕೃತವೇ ಅದು, ಕನ್ನಡ ಇಲ್ಲವೇ ಇಲ್ಲ ಅಂತ. ಆ ರೀತಿ ಆಗಬಾರ್ದು, ಸಂಸ್ಕೃತ ಇರಬೇಕು, ಎಷ್ಟಿರಬೇಕು ಅಷ್ಟಿರಬೇಕು, ಕನ್ನಡ ಹೆಚ್ಚಿರಬೇಕು. ತುಂಬಾ ಸೊಗಸಾದಂತಹ ಚಿಂತನೆ ಇದು, ಕನ್ನಡ ಪರನಾದಂತಹ ಚಿಂತನೆ ಇದು.
ನಂತರ ಹೇಳ್ತಾರೆ ಸಂಸ್ಕೃತ ಹೇಗೆ ಅವಶ್ಯಕವೋ ಇಂಗ್ಲಿಷ್ ಸಾಹಿತ್ಯವೂ ಹಾಗೆಯೇ ಅವಶ್ಯಕ. ಇಂಗ್ಲಿಷ್ ಬಗ್ಗೆ ತುಂಬಾ ವ್ಯಾಮೋಹ ಬಿ ಎಂ ಶ್ರೀ ಅವರಿಗೆ. ಅವರು ಇಂಗ್ಲಿಷ್ ಪ್ರೊಫೆಸರೇ ಆಗಿದ್ರು. ಬಿ ಎಂ ಶ್ರೀ ಅವರ ಬಗ್ಗೆ ಮಾತನಾಡುವಾಗ ಅದ್ರ ಬಗ್ಗೆ ಇನ್ನೊಂದಷ್ಟು ಚಿಂತನೆಗಳನ್ನ ಮಾಡೋಣ. ಇದಿಷ್ಟು ಅವ್ರು ಹೇಳಿದ್ದು. ಕಡೆಯಲ್ಲಿ ಬಿ ಎಂ ಶ್ರೀ ಅವರು ಒಂದು ಮಾತು ಹೇಳ್ತಾರೆ. ಹೊಸ ಕನ್ನಡ ಸಾಹಿತ್ಯದಲ್ಲಿ ನಮ್ಮ ಹಳೆಯ ಸಾಹಿತ್ಯದ ರಸಪುಷ್ಟಿ, ಓಜಸ್ಸು, ಮನೋರಂಜಕತೆ, ಭಾಷಾ ಶುದ್ಧಿ ಇವುಗಳ ಜೊತೆಗೆ ಹೊಸ ಚಂದ ಪ್ರಯೋಗಗಳು, ಪದ ಸಂಯೋಜನೆಗಳು, ಹೊಸ ಕಥಾ ಪ್ರಪಂಚ ನಿರ್ಮಿತಿಗಳು. ತುಂಬಾ ಚೆನ್ನಾಗಿದೆ ಈ ಪದ, ಕಥಾ ಪ್ರಪಂಚ ನಿರ್ಮಿತಿಗಳು. ಹೊಸ ಕಥೆಗಳು, ಹೊಸ ವಿಚಾರಗಳು ಅಂತ ಇವೆಲ್ಲವೂ ಸೇರಿ ನಮ್ಮ ಸಾಹಿತ್ಯವು ಜನಜೀವನಕ್ಕೆ ಒಂದು ಹೊಸ ಪ್ರಚೋದನ ಶಕ್ತಿಯಾಗಬೇಕು. ಪ್ರಚೋದನ ಶಕ್ತಿಯಾಗಬೇಕು. ಯಾವುದಕ್ಕೆ? ಜನಜೀವನಕ್ಕೆ ಅಂತ. ಇದು ಪ್ರತಿಯೊಂದು ಕಾಲಘಟ್ಟದಲ್ಲೂ ಕೂಡ ಇರಬೇಕು ಅಂತ. ಪಂಪ ಬರೆದಿದ್ದು ಆಗಿನ ಕಾಲಕ್ಕೆ ಪ್ರಸ್ತುತ, ಹಾಗೆಯೇ ನವೋದಯದವರು ಬರೆದಿದ್ದು ಆಗಿನ ಕಾಲಕ್ಕೆ ಪ್ರಸ್ತುತ. ಈಗಿನ ಕಾಲಘಟ್ಟದಲ್ಲಿ ಈಗಿನ ಸಾಹಿತಿಗಳು ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈಗಿನ ಕಾಲಘಟ್ಟಕ್ಕೆ ಹಿಂದಿನ ಸಾಹಿತ್ಯದ ಆ ಒಂದು ಗುಣವಿಶೇಷಗಳನ್ನ ಮರೆಯದೆಯೇ ಈ ಒಂದು ಕಾಲಘಟ್ಟಕ್ಕೆ ಜನಗಳಿಗೆ ಪ್ರೇರಣೆ ನೀಡತಕ್ಕಂತಹ ಸಾಹಿತ್ಯವನ್ನ ರಚಿಸಬೇಕು ಅಂತ ಹೇಳಿ ಬಿ ಎಂ ಶ್ರೀ ಅವರು ಮಾತನಾಡ್ತಾರಂತೆ. ಈ ಸಂಸ್ಕೃತದ ಬಗ್ಗೆ ಅವ್ರು ಹೇಳಿರ್ತಾರಲ್ಲ, ಇದು ಕೆಲವರಿಗೆ ಇಷ್ಟ ಆಗಲ್ಲ. ಆ ಸಭೆಯಲ್ಲಿದ್ದಂತವರು ಕೆ ಕೃಷ್ಣಯ್ಯಂಗಾರರು ಅಂತ. ಕೃಷ್ಣಯ್ಯಂಗಾರರು ಅಂತಂದ್ರೆ ಅವರು ಬೇಸಿಕಲಿ ಹಿ ವಾಸ್ ಅನ್ ಇಂಜಿನಿಯರ್. ಅದರ ಜೊತೆಗೆ ತುಂಬಾ ಸಂಸ್ಕೃತದ ಪಂಡಿತರು ಸಂಸ್ಕೃತವನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಅಪಾರವಾದಂತಹ ಇಂಗ್ಲಿಷ್ ಜ್ಞಾನ ಅಂತ. ಈ ಗಿಬ್ಬನ್ ಆಗ್ಲಿ, ಮಿಲ್ಟನ್ ಆಗ್ಲಿ, ಶೆಲ್ಲಿ ಆಗ್ಲಿ, ಇವರುಗಳ ಪದ್ಯಗಳ ಸಾಲಗಳನ್ನು ಎಲ್ಲೆಂದರಲ್ಲಿ ಉದಾಹರಿಸೋರಂತೆ ಕೃಷ್ಣಯ್ಯಂಗಾರರು. ಸರಿ, ಅವರು ಈ ಸಂಸ್ಕೃತದ ಬಗ್ಗೆ ಡಿ ವಿ ಜಿ ಅವರು ಹೇಳಿದ್ ಸರಿ ಬರಲ್ಲ, ತಕರಾರು ತಗೊಳ್ತಾರಂತೆ. ಎದ್ ನಿಂತ್ಕೊಂಡು ಡಿ ವಿ ಜಿ ಅವ್ರು ಹೇಳ್ತಾರೆ, ನೀವೇನು ಸಂಸ್ಕೃತ ಅತಿ ಆಗ್ಬಾರ್ದು ಅಂತ ಅಂದ್ರಿ, ಏನು ಅತಿ ಆಗ್ಬಾರ್ದು ಅಂದ್ರೆ ಏನ್ ಅರ್ಥ ನೀವು ಹೇಳ್ತಾ ಇರೋದು? ದೈವ ಕೃಪೆ ಒಳ್ಳೇದಪ್ಪ, ದೈವ ಕೃಪೆ ಅತಿ ಆಗ್ಬಾರ್ದಾ? ಒಳ್ಳೇದ್ ಅತಿ ಆಗ್ಬಾರ್ದು ಅಂತಂದ್ರೆ ಏನ್ ಅರ್ಥ ಅಂತ ಹೇಳಿ ಬಿ ಎಂ ಶ್ರೀ ಅವರು ಇಂತಹ ವಿಷಯಗಳಲ್ಲಿ ಎದುರಿಗೆ ಮಾತನಾಡ್ತಾ ಇರ್ಲಿಲ್ಲ. ಅವರು ಸ್ವಲ್ಪ ಸೈಲೆಂಟ್ ಆಗಿದ್ರು. ಇವರು ಮಾತನಾಡೋದು, ಇವರು ಒಂದ್ ಸ್ವಲ್ಪ ಟೀಕೆ ಇವೆಲ್ಲ ಕೂಡ ಸ್ವಲ್ಪ ಹರಿತವಾಗ್ತಾ ಇತ್ತು, ತೀಕ್ಷ್ಣವಾಗ್ತಾ ಇತ್ತು. ಎಲ್ಲ ಸಭೆಯವರೆಲ್ಲ ಏನಾಗ್ತಾ ಇದೆ ಅಂತ ಸ್ವಲ್ಪ ಗೊಂದಲಕ್ಕಿದ್ದಾಗ ಡಿ ವಿ ಜಿ ಅವರು ಎದ್ದು ನಿಂತ್ಕೊಂಡು ಸಭೆಯನ್ನ ಉದ್ದೇಶಿಸಿ ಬಿ ಎಂ ಶ್ರೀ ಅವರು ಹಾಗೂ ಕೃಷ್ಣಯ್ಯಂಗಾರ್ ಇಬ್ಬರನ್ನು ಉದ್ದೇಶಿಸಿ ಒಂದು ಮಾತನ್ನ ಹೇಳ್ತಾರೆ. ಆ ಮಾತನ್ನ ಅವ್ರ ಮಾತಿನಲ್ಲೇ ಹೇಳ್ಬಿಡ್ತೀನಿ, ಬಹಳ ಸೊಗಸಾಗಿದೆ. ಅವ್ರು ಹೇಳ್ತಾರೆ, ಕೃಷ್ಣಯ್ಯಂಗಾರ್ಯು ನನಗೆ ಎಲ್ಲ ದೃಷ್ಟಿಗಳಿಂದಲೂ ಪೂಜ್ಯರು. ಅವರು ಬಿ ಎಂ ಶ್ರೀಕಂಠಯ್ಯನವರ ಒಂದಾನೊಂದು ಹೇಳಿಕೆಯನ್ನು ತಪ್ಪಾಗಿ ಗ್ರಹಿಸಿ ಆಗ್ರಹ ಪಟ್ಟಿರುವಂತೆ ನನಗೆ ತೋರುತ್ತದೆ. ಶ್ರೀಕಂಠಯ್ಯನವರು ಸಂಸ್ಕೃತ ದ್ವೇಷಿಗಳಲ್ಲ. ಕೃಷ್ಣಯ್ಯಂಗಾರ್ಯರಂತೆಯೇ ಅವರೂ ಸಂಸ್ಕೃತದ ಅಭಿಮಾನಿಗಳೇ. ಆದರೆ ಬಡ ಕನ್ನಡ ಬೆಳೆಯಬೇಕಾದರೆ ಕೂಡಿದ ಮಟ್ಟಿಗೆ ತನ್ನ ಸ್ವಂತ ಸಾಮಗ್ರಿಯನ್ನು ಬಳಸಿಕೊಳ್ಳಬೇಕು, ಇದು ಅವರ ಅಭಿಮತ ಅಂತ ಹೇಳಿ ಒಂದು ಉದಾಹರಣೆ ಕೊಡ್ತಾರೆ. ರಾಜರ ಮನೆಯ ಊಟದಿಂದ ಸುಖ ಪಡುವುದರಲ್ಲಿ ಸ್ವಂತ ಅಡಿಗೆ ಮನೆಯನ್ನು ಮರೆಯಬಾರದು ಅಂತ ಬರೀತಾರೆ. ಅಂದ್ರೆ ಸಂಸ್ಕೃತ ರಾಜರ ಮನೆಯ ಅಡಿಗೆ. ಕನ್ನಡಿಗರಿಗೆ ಸಂಸ್ಕೃತ ದೇಶ ಭಾಷೆ, ದೇವ ಭಾಷೆ, ಎಲ್ಲ ಭಾಷೆಗಳಿಗೂ ಮೂಲ ಸಂಸ್ಕೃತ ಇರುವಷ್ಟು ದಿನ ನಮ್ಮ ಬರೀ ಭಾಷೆ ಅಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಜೀವನ ಸ್ಥಿರವಾಗಿ ಇರುತ್ತೆ ಅಂತ ಬಹಳವಾಗಿ ನಂಬಿರೋ ನಾನು. ಸಂಸ್ಕೃತವನ್ನ ಕಲಿತಿಲ್ಲ, ಆದ್ರೂ ಕೂಡ ಅದರ ಬಗ್ಗೆ ಅಪಾರವಾದಂತಹ ವಿಶ್ವಾಸ, ಗೌರವ, ಪ್ರೀತಿ, ಆದರ ಎಲ್ಲ ಕೂಡ ಇದೆ. ಆದ್ರೆ ಇಲ್ಲಿ ಹೇಳ್ತಾರೆ, ಎಷ್ಟೇ ಆದ್ರೂ ಕೂಡ ಸಂಸ್ಕೃತ ರಾಜರ ಮನೆಯ ಊತನ ಅದು. ಅದನ್ನ ಕಾಪಾಡ್ತಾ ಪೋಷಿಸ್ತಾ ನಮ್ಮ ಅಡುಗೆ ಮನೆಯನ್ನು ಮರಿಬಾರ್ದಪ್ಪ ಅಂತ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ತನ್ನ ಸ್ವಂತ ಉಗ್ರಾಣ ಎಷ್ಟಿದೆಯೋ ಅದನ್ನು ಬಳಸಿಕೊಂಡು, ನೋಡಿ ಸಂಸ್ಕೃತನ ಯಾವಾಗ ಬಳಸಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ತನ್ನ ಸ್ವಂತ ಉಗ್ರಾಣ ಎಷ್ಟಿದೆಯೋ ಅದನ್ನು ಬಳಸಿಕೊಂಡು ತನ್ನಲ್ಲಿ ಇಲ್ಲದ್ದಕ್ಕೆ ಸಂಸ್ಕೃತವನ್ನು ಆಶ್ರಯಿಸಬೇಕು. ಇದಿಷ್ಟು ಶ್ರೀಕಂಠಯ್ಯನವರ ಮತವೆಂದು ನನಗನ್ನಿಸುತ್ತದೆ. ಆ ಮತ ಸಾಧುವೆಂದು ನನಗೆ ತೋರುತ್ತಿದೆ ಅಂತ ಕನ್ಕ್ಲೂಡ್ ಮಾಡ್ತಾರೆ. ಈಗ ಕೃಷ್ಣಯ್ಯಂಗಾರಿಗೆ ಏನು ಹೇಳಕ್ಕೆ ಪಾಯಿಂಟೇ ಇಲ್ಲ. ಏನ್ ಹೇಳ್ತಾರೆ? ಈ ತರ ಇಷ್ಟೊಂದು ತುಂಬಾ ಸೊಗಸಾಗಿ ವಿಮರ್ಶೆ ಮಾಡಿ ಹೇಳಿದಾಗ ಏನ್ ಹೇಳಕ್ ಸಾಧ್ಯ? ಸರಿ, ಅವಾಗ ಅವ್ರು ಕೃಷ್ಣಯ್ಯಂಗಾರ್ ಹೇಳ್ತಾರೆ, ಏನಯ್ಯ, ಡಿ ವಿ ಜಿ ನೋಡ್ಕೊಂಡು ಹೇಳ್ತಾರೆ, ಏನಯ್ಯ ಕಾಜಿ ನ್ಯಾಯ ಮಾಡೋದಕ್ ಬಂದ್ಬಿಟ್ಯಾ ನೀನು ಅಂತ ಹೇಳಿ ಇನ್ನೇನು ವಾದ ಉಳಿದಿಲ್ಲಪ್ಪ ಅಂತೇಳಿ ನಗಾಡ್ತಾ ಹೇಳಿ ಕೂತ್ಕೊಂಡು ಉಳ್ತಾರೆ. ಸಭೆ ಮುಗಿಯತ್ತೆ. ಸಭೆ ಮುಗಿದಾಗ ಬಿ ಎಂ ಶ್ರೀ ಅವರು ಡಿ ವಿ ಜಿ ಅವರ ಹತ್ರ ಬಂದು ಹೇಳ್ತಾರೆ. ಅವರ ಡಿ ವಿ ಜಿ ಅವರ ಬೆನ್ನನ್ನ ತಟ್ಬಿಟ್ಟು ಬಿ ಎಂ ಶ್ರೀ ಅವರು ಹೇಳ್ತಾರೆ, ಬ್ಲೆಸ್ಡ್ ಆರ್ ದ ಪೀಸ್ ಮೇಕರ್ಸ್ ಅಂತ. ಶಾಂತಿಯನ್ನ ತರುವಂತಹವರೆಲ್ಲರೂ ಕೂಡ ದೈವಾನುಗ್ರಹಕ್ಕೆ ಪಾತ್ರರಾದವರು. ಬ್ಲೆಸ್ಡ್ ಆರ್ ದ ಪೀಪಲ್ ಹೂ ಆರ್ ಪೀಸ್ ಮೇಕರ್ಸ್ ಅಂತ ಹೇಳ್ತಾರೆ. ಡಿ ವಿ ಜಿ ಅವರು ಬರೀತಾರೆ, ಇದು ನನ್ನ ಹಾಗೂ ಬಿ ಎಂ ಶ್ರೀ ಅವರ ಮೊದಲ ಭೇಟಿ ಅಂತ. ಮೊದಲ ಭೇಟಿಯಲ್ಲೇ ಡಿ ವಿ ಜಿ ಅವರು ಪ್ರಶಂಸೆಯನ್ನ ಬಿ ಎಂ ಶ್ರೀ ಅವರಿಂದ ಗಳಿಸಿದ್ರು ಅಂತ.
ಅದನ್ನು ಬರಿತಾ ಡಿ ವಿ ಜಿ ಅವರು ಬರೀತಾರೆ. ಆಗಿನ ಜನರೆಲ್ಲ ಮನಸ್ಸಿನಲ್ಲಿ ಕಲ್ಮಶ ಇಲ್ಲದವರು, ಸ್ವಾಭಾವಿಕವಾಗಿ ನಗೆ ಬಂದಾಗ ನಗುವರು, ಮುನಿಸು ಬಂದಾಗ ಮುನಿಸಿಕೊಳ್ಳುವರು. ಅವರನ್ನು ಇತರರು ಹಾಸ್ಯ ಮಾಡಿದರೆ ಹಾಸ್ಯ ಮಾಡಿಸಿಕೊಂಡು ಅವರೂ ನಗುವಿನಲ್ಲಿ ಸೇರಿಸಿಕೊಳ್ಳುವರು. ಅಂದ್ರೆ ಯಾವುದೇ ಆದಂತಹ ಒಂದು ಕ್ಯಾರಿಯಿಂಗ್ ದ ಬ್ಯಾಗೇಜ್ ಅಂತ, ದ್ವೇಷವನ್ನ ಕಂಟಿನ್ಯೂ ಮಾಡೋದು. ಇಂದಿನ ನಮ್ಮ ರಾಜಕೀಯದಲ್ಲಿರ್ತಕ್ಕಂತಹ ಈ ಒಂದು ಕೆಟ್ಟ ಗುಣ ಅಲ್ಲಿಯ ಜನರಲ್ಲಿ ಇರಲಿಲ್ಲ ಅಂತ. ಪ್ರಾಯಶಃ ಇತ್ತು ಅನ್ಸುತ್ತೆ, ಆದ್ರೆ ಬಹಳ ಕಡಿಮೆಯಲ್ಲಿತ್ತು. ಬಹುತೇಕ ಜನರು ಅಟ್ಲೀಸ್ಟ್ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಜನರೊಡನೆ ಸ್ಪಂದಿಸ್ತಾ ಇದ್ದಂತಹ ಆ ಒಂದು ಇಂಟೆಲೆಕ್ಚುಯಲ್ ಕ್ಲಾಸ್ ಏನಿದೆ, ಅವರಲ್ಲಿ ಈ ರೀತಿಯಾದಂತಹ ವ್ಯತ್ಯಾಸಗಳು ಇರಲಿಲ್ಲ ಅಂತ ಡಿ ವಿ ಜಿ ಅವರು ಗುರುತಿಸ್ತಾರೆ. ಪರಿಷತ್ತು ಶುರು ಆಯ್ತು. ಶುರುವಾದ ನಂತರ ಪರಿಷತ್ತು ಮೊದಲ ಒಂದಷ್ಟು ವರ್ಷಗಳು ತುಂಬಾ ಚಂದದಲ್ಲಿ ಯಾಕೆ ಕೆಲಸ ಮಾಡ್ತು ಅನ್ನೋದನ್ನ ಡಿ ವಿ ಜಿ ಅವರು ಹೇಳ್ತಾರೆ. ಆ ಮೊದಲಲ್ಲಿ ಪರಿಷತ್ತನ್ನ ನಡೆಸಬೇಕು ಅಂತ ಬಂದ್ರಲ್ಲ, ಅವರು ಅಲ್ಲೆಲ್ಲ ಒಂದು ಗುರು ಶಿಷ್ಯ ಪರಂಪರೆನೇ ಇತ್ತು ಅಂತ ಗುರುತಿಸ್ತಾರೆ. ಮೊದಲನೇದಾಗಿ ಸಾಹಿತ್ಯ ಪರಿಷತ್ತಿಗೆ ಬಂದಂತಹ ಅಧ್ಯಕ್ಷರು ನಂಜುಂಡಯ್ಯನವರು. ಆ ಕಾಲಘಟ್ಟದಲ್ಲೇ ಬಂದಂತವರು ನಂಗಪುರಂ ವೆಂಕಟೇಶ ಅಯ್ಯಂಗಾರರು. ನಂಗಪುರಂ ವೆಂಕಟೇಶ ಅಯ್ಯಂಗಾರರ ಶಿಷ್ಯರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು. ಸಾಹಿತ್ಯ ಪರಿಷತ್ತನ್ನ ತುಂಬಾ ಚಂದದಲ್ಲಿ ಕಟ್ಟಿದಂತವರು ವೆಂಕಟನಾರಾಯಣಪ್ಪನವರು. ಬೆಳ್ಳಾವೆ ವೆಂಕಟನಾರಾಯಣಪ್ಪನ ಶಿಷ್ಯರು ಬಿ ಎಂ ಶ್ರೀ ಅವರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ಎಂ ಆರ್ ಶ್ರೀನಿವಾಸ ಮೂರ್ತಿ ಇವರೆಲ್ಲ. ಸೊ ಬಿ ಎಂ ಶ್ರೀ ಡೈರೆಕ್ಟ್ ಡಿಸೈಪಲ್ ಆಫ್ ಸ್ಟೂಡೆಂಟ್ ಆಫ್ ಬೆಳ್ಳಾವಿ ವೆಂಕಟನಾರಾಯಣ. ಬಿ ಎಂ ಶ್ರೀ ಅವರ ಶಿಷ್ಯರು ವೆಂಕಣ್ಣಯ್ಯನವರು, ಕೃಷ್ಣಶಾಸ್ತ್ರಿಗಳು. ವೆಂಕಣ್ಣಯ್ಯನವರ ಶಿಷ್ಯರು ತೀನಂ ಶ್ರೀಗಳು, ಕುವೆಂಪು ಅವರು. ಹೀಗೆ ಸಾಹಿತ್ಯ ಪರಿಷತ್ತಿಗೆ ಮೊದಲನೇದಾಗಿ ಬಂದು ಸೇವೆಯನ್ನ ಮಾಡಿದಂತಹ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಇದ್ರು ಅಂತ ಬರೀತಾರೆ. ಅದೇ ಒಂದು ಸಾಹಿತ್ಯ ಪರಿಷತ್ತಿನ ಬಗ್ಗೆ ಮಾತನಾಡ್ತಾ ಕರ್ಪೂರ ಶ್ರೀನಿವಾಸರಾಯರು ಅಂತ ಅವ್ರ ಬಗ್ಗೆ ಒಂದು ವ್ಯಕ್ತಿ ಚಿತ್ರಣವನ್ನ ಕೊಡ್ತಾರೆ. ಕರ್ಪೂರ ಶ್ರೀನಿವಾಸರಾಯರು ಸಾಹಿತ್ಯ ಪರಿಷತ್ತಿನ ಕೆಲಸ ಮಾಡೋದು ಕೂಡ ಸಾಹಿತ್ಯ ಸೇವೆ ಅಂತ ಅವರೇನು ಮಾಡಲಿಲ್ಲ, ಅವರೇನು ಬರೀತಿರ್ಲಿಲ್ಲ. ಅವ್ರದ್ದೇ ಆದಂತಹ ಒಂದಷ್ಟು ಗುಣಗಳಿತ್ತು ಅಂತ. ಅವರು ಬಾಂಬೆಯಿಂದ ಸರ್ವಿಸ್ ನಲ್ಲಿದ್ದು ವಿಶ್ವೇಶ್ವರಯ್ಯನವರ ತರ ಕರ್ನಾಟಕಕ್ಕೆ ಬಂದವರವರು ಒಂದು. ಎರಡನೇದು ಗೋಖಲೆ ಅವರ ಕ್ಲಾಸ್ಮೇಟ್ ಆಗಿದ್ರು ಅವರು ಅಂತ. ಹಾಗಾಗಿ ಕರ್ಪೂರ ಶ್ರೀನಿವಾಸ ಅಯ್ಯಂಗಾರರು ತುಂಬಾ ಮೇಲ್ದರ್ಜೆಯ ಓದು, ಮೇಲ್ದರ್ಜೆಯ ಕೆಲಸದ ಅನುಭವವನ್ನ ಹೊತ್ತುಕೊಂಡು ಬಂದಿದ್ರು. ಅವ್ರ ಮನೆಗೂ ಕೂಡ ಡಿ ವಿ ಜಿ ಅವರು ಸಂಜೆ ಹೋಗ್ತಾ ಇದ್ರಂತೆ. ಯಾತಕ್ಕೆ? ಇದು ಬಹಳ ತಮಾಷೆ. ವಾಸುದೇವಯ್ಯನವ್ರ ಬಗ್ಗೆ ಹೇಳುವಾಗ ಹೇಳಿದೆ ನಾನು, ಸಂಜೆ ಅವರೆಲ್ಲ ಸೇರೋರು, ಸಾಹಿತ್ಯದ ಬಗ್ಗೆ ಚರ್ಚೆ ಆಗೋದು, ಅವರು ವೆಂಕಣ್ಣಯ್ಯನವರೆಲ್ಲ ನರಹರಿ ಬೆಟ್ಟದಲ್ಲಿ ಕೂತ್ಕೊಂಡು ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡೋರು ಅಂತ. ಇಲ್ಲಿ ಡಿ ವಿ ಜಿ ಅವ್ರು ಬರೀತಾರೆ, ನಾನು ಕರ್ಪೂರ ಅವ್ರ ಮನೆಗೂ ಕೂಡ, ಶ್ರೀನಿವಾಸರಾಯರ ಮನೆಗೂ ಕೂಡ ಸಂಜೆ ಹೋಗ್ತಾ ಇದ್ದೆ ನಾನು. ಯಾಕೆ ಅಂತಂದ್ರೆ ಕರ್ಪೂರ ಶ್ರೀನಿವಾಸರಾಯರ ಮನೆಯಲ್ಲಿ ಸಂಜೆ ಅದ್ಭುತವಾದಂತಹ ಔತಣ ಅಂತೆ, ಫಲಾಹಾರ, ತುಂಬಾ ಸೊಗಸಾದಂತಹ ಬರೀತಾರೆ. ಅವ್ರ ಮನೆಗೆ ಡಿ ವಿ ಜಿ ಅವರು ಹೋಗ್ತಾ ಇದ್ದಿದ್ದು ಸಾಹಿತ್ಯೇತರವಾದಂತಹ ತಮ್ಮ ಆಸಕ್ತಿಗಳಿಂದ ಅಂತ. ಡಿ ವಿ ಜಿ ಅವರು ದೊಡ್ಡ ತಿಂಡಿ ಪೋತರು. ಹಾಗಾಗಿ ಆ ಸಂಜೆ ಆ ಹೊತ್ತಿನಲ್ಲಿ ಕರ್ಪೂರ ಶ್ರೀನಿವಾಸರಾಯರ ಮನೆಯ ಅಡಿಗೆಯವರು ತುಂಬಾ ಚಂದದಲ್ಲಿ ಚಪಾತಿ, ಪೂರಿ, ಸೀಕರ್ಣೆ, ಕೊಬ್ಬರಿ ಚಟ್ನಿ, ಆ ಕಾಲದ ಹಣ್ಣು, ಅವುಗಳ ರಸಾಯನ ಇವೆಲ್ಲ ಮಾಡಿ ಉಣಬಡಿಸ್ತಾ ಇದ್ರು. ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಅಂತ ಬಹಳ ಪ್ರಾಮಾಣಿಕವಾಗಿ, ಯಾವುದೇ ಸಂಕೋಚ ಇಲ್ಲದೆ ಡಿ ವಿ ಜಿ ಅವರು ಹೇಳ್ಕೊಳ್ತಾರೆ. ಡಿ ವಿ ಜಿ ಅವರದು ಇದೊಂದು ತಿಂಡಿ ಊಟದ ಬಗ್ಗೆ ಯಾವತ್ತೂ ಕೂಡ ಅವರು ಯಾವುದೇ ರಾಜಿಯನ್ನ ಮಾಡ್ಕೊಳ್ಳಿಲ್ಲ ಅಂತ. ಇನ್ನೊಂದು ಘಟನೆ ಬರುತ್ತೆ. ಒಂದ್ಸಲ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಡಿ ವಿ ಜಿ ಅವ್ರನ್ನ ಕರೆಸ್ತಾರೆ, ಬನ್ನಿ ಯಾವುದೋ ಒಂದು ವಿಷಯ ಮಾತಾಡ್ಬೇಕು ಅಂತ ಹೇಳಿ ಕೂತ್ಕೊಂಡು ಇಬ್ರು ಚರ್ಚೆ ಮಾಡ್ಬೇಕು ಅಂತ. ವಿಶ್ವೇಶ್ವರಯ್ಯನವರು ಬಹಳ ಮಿತ ಆಹಾರಿಗಳು, ಅವ್ರು ಏನು ತಿಂತಾನೆ ಇರ್ಲಿಲ್ಲ, ನೋಡೇ ಹೊಟ್ಟೆ ತುಂಬಿಡೋದು ಅವ್ರಿಗೆ. ಡಿ ವಿ ಜಿ ಅವ್ರಿಗೆ ಆ ರೀತಿ ಅಲ್ಲ, ಅಲ್ಲಿರೋದನ್ನ ಖಾಲಿ ಮಾಡೋವರೆಗೂ ಪುರ್ಸೊತ್ತಿದೆ, ಇದು ಶಾಂತಿ ಇಲ್ಲ ಅಂತ. ಡಿ ವಿ ಜಿ ಬರ್ತಾರೆ ಅಂತ ಒಂದಷ್ಟು ಆಂಬುಡೆ ಗಿಂಬುಡೆ ಎಲ್ಲ ಮಾಡ್ಬಿಟ್ಟು ಟೇಬಲ್ ಮೇಲೆ ಇಟ್ಟಿದಾರಂತೆ. ಅದನ್ನ ಡಿ ವಿ ಜಿ ಅವ್ರಿಗೆ ತಗೋ ಅಂತಾನು ಹೇಳಲಿಲ್ಲ, ಬಂದು ಕೂತ್ಕೊಳ್ತಿದ್ದಂಗೆನೆ ಕೆಲಸ ಶುರು ಸರ್ ಎಂ ಬಿ ಅವ್ರದ್ದು. ಆಗ ಡಿ ವಿ ಜಿ ಅವರು ಒಂದ್ 5 ನಿಮಿಷ ನೋಡ್ತಾರಂತೆ, 10 ನಿಮಿಷ ನೋಡ್ತಾರೆ, ಆಮೇಲೆ ಹೇಳ್ತಾರಂತೆ, ಸಾರ್ ನೋಡಿ ಕೆಲಸ ಮಾಡೋಣ, ಬಟ್ ನೀವು ನನ್ ಮುಂದೆ ಈ ರೀತಿ ತಿಂಡಿನೆಲ್ಲ ಇಟ್ಬಿಟ್ಟು ನೀವು ಅದನ್ನ ಬಿಟ್ಬಿಟ್ಟು ಬರೀ ಕೆಲಸ ಮಾಡು ಅಂತಂದ್ರೆ ಹೇಗೆ? ಮೊದಲು ಅದಕ್ಕೆ ಸಲ್ಲಬೇಕಾದಂತಹ ಗೌರವಗಳನ್ನ ಸಲ್ಲಿಸ್ತೀನಿ, ಆಮೇಲೆ ಕೆಲ್ಸಕ್ಕೆ ಬರೋಣ ಅಂತ. ಡಿ ವಿ ಜಿ ಅವರು ಅಂಥವ್ರು ಅಂತ. ಅವರು ಬರೀತಾರೆ, ಕರ್ಪೂರ ಶ್ರೀನಿವಾಸರಾಯರ್ನ ವ್ಯಕ್ತಿ ಚಿತ್ರಣದ ವಿಶೇಷತೆ ಅಂತ ಏನು ಇಲ್ಲದೆ ಇದ್ರು ಕೂಡ ಒಂದು ಘಟನೆ ನನಗೆ ತುಂಬಾ ಅದು ಇಷ್ಟ ಆಯ್ತು, ಅದನ್ನ ಹಂಚ್ಕೋಬೇಕು ಅಂತ ನಾನು ವ್ಯಕ್ತಿ ಚಿತ್ರಣವನ್ನ ತಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಕಡೆಯ ದಿನಗಳಲ್ಲಿ ಪಾಪ ಕರ್ಪೂರ ಶ್ರೀನಿವಾಸರಾಯರಿಗೆ ಅವರು ಯಾಕೆ ಪರಿಷತ್ತಿನ ಆ ಒಂದು ವಲಯದಲ್ಲಿ ತುಂಬಾ ಮುಖ್ಯರಾಗಿದ್ರು ಅಂತಂದ ಅಂದ್ರೆ, ನೋಡಿ, ಯಾವುದೇ ಒಂದು
ಒಂದು ಸಂಸ್ಥೆಯನ್ನ ಕಟ್ಟಬೇಕಾದ್ರೆ ಬಹಳ ಮುಖ್ಯವಾದದ್ದು ಹಣ ಅಂತ. ಆ ಹಣವನ್ನ ಅವರು ಚಂದದಲ್ಲಿ ಒದಗಿಸೋರು ಅಂತ. ಅವರ ಅಧಿಕಾರದಲ್ಲಿದ್ದಾಗ ಅವರಿಗಿದ್ದಂತಹ ಆ ಒಂದು ಸ್ನೇಹ ವಲಯ, ಅಲ್ಲಿಂದ ಎಲ್ಲೆಲ್ಲಿಂದಾನೂ ಹಣ ತರೋರಂತೆ. ಮಿಕ್ಕವರೆಲ್ಲ ಕೆಲಸ ಮಾಡೋರು, ಸಾಹಿತ್ಯದಕ್ಕೆ ಸೇವೆ ಮಾಡೋರು, ಆದ್ರೆ ಬೇಕಾದಂತಹ ಮೂಲ ದ್ರವ್ಯವನ್ನ ಒದಗಿಸ್ತಾ ಇದ್ದಿದ್ದು ಕರ್ಪೂರ ಶ್ರೀನಿವಾಸರಾಯರು ಅಂತ. ಅವ್ರಿಗೆ ಕಡೆನಲ್ಲಿ ಪಾಪ ಪಾರ್ಶ್ವವಾಯು ಆಗೋಗುತ್ತೆ, ಮಲಗ್ಬಿಡ್ತಾರೆ, ಸಂಪೂರ್ಣವಾಗಿ ಮಲಗ್ಬಿಡ್ತಾರೆ, ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟುತ್ತೆ. ಅದೇ ಸಮಯದಲ್ಲಿ ಪರಿಷತ್ತಿನ ಆ ಒಂದು ಬಿಲ್ಡಿಂಗ್ ನ ಆಯುಧ ಪೂಜಾ ಅಂತ ನಾವೇನಂತ ಕರಿತೀವಿ, ಅಸ್ಥಿಭಾರ ಹಾಕೋದು, ಆ ಒಂದು ಸಮಾರಂಭ. ಅವಾಗ ಬೆಳ್ಳಾವೆ ವೆಂಕಟನಾರಾಯಣರಪ್ಪ ಹೇಳ್ತಾರಂತೆ, ನೋಡಿ ಇದನ್ನ ನಾನು ನಮ್ಮ ಕರ್ಪೂರ ಶ್ರೀನಿವಾಸರಾಯರ ಕೈಯಿಂದಲೇ ಮಾಡಿಸೋದು ಅಂತ. ಬಟ್ ಹೇಗ್ ಮಾಡಿಸ್ತೀರಾ, ಅವ್ರು ಪಾರ್ಶ್ವವಾಯು ಬಂದು ಮಲಗ್ಬಿಟ್ಟಿದ್ದಾರೆ. ಆಗ ಏನಾಯ್ತು ಅನ್ನೋದನ್ನ ಡಿ.ವಿ.ಜಿ ಅವ್ರು ಬರೀತಾರೆ. ಬೆಳ್ಳಾವೆ ಅವ್ರನ್ನು ಹೇಳಿದ್ರಂತೆ, ಅವರು ಒಂದ್ಸಲ ಎಸ್ ಅಂತಂದ್ರೆ ಆಯ್ತು ಅಂತ, ಹೇಗಾರು ಮಾಡೇ ಮಾಡ್ತೀನಿ ಅಂತ. ರಾಯರನ್ನು ಮೋಟಾರು ಕಾರಿನಲ್ಲಿ ಪರಿಷತ್ತಿನ ಆ ಜಾಗಕ್ಕೆ ಕರೆತಂದು ಕಾರನ್ನು ರಸ್ತೆಯಲ್ಲಿ ನಿಲ್ಲಿಸಿ ರಾಯರ ಕೈಗೆ, ರಾಯರ ಅಂತಂದ್ರೆ ಶ್ರೀನಿವಾಸರಾಯರು, ರಾಯರ ಕೈಗೆ ಸೂತ್ರದ ಒಂದು ಕೊನೆಯನ್ನು ಕಟ್ಟಿ ಇನ್ನೊಂದು ಕೊನೆಗೆ ಗಾರೆಯ ಕರಣಿಯನ್ನು ಕಟ್ಟಿ ವೆಂಕಟನಾರಾಯಣಪ್ಪರವರು ಅಸ್ಥಿಭಾರ ಹಾಕಿದ್ರು ಅಂತ. ನೋಡಿ, ಅವ್ರನ್ನ ಕರ್ಕೊಂಡು ಬಂದು ರಸ್ತೆಯಲ್ಲಿ ನಿಲ್ಲಿಸಿ ಒಂದು ಸೂತ್ರದ ರೀತಿಯಲ್ಲಿ ಒಂದು ದಾರವನ್ನ ಶ್ರೀನಿವಾಸರಾಯರ ಹೆಬ್ಬೆರಳಿಗೆ ಕಟ್ಟಿ, ಅದನ್ನ ಇನ್ನೊಂದು ಕಡೆ ಒಂದು ಕರಣಿಗೆ ಕಟ್ಟಿ, ಅದರಿಂದ ಮಣ್ಣನ್ನು ಸಿಮೆಂಟ್ ಅನ್ನು ಮೊದಲನೇ ಸಲ ಹಾಕದಂತಹ ಶಾಸ್ತ್ರವನ್ನ ಮಾಡಿ ಈ ಒಂದು ಕಟ್ಟಡಕ್ಕೆ ಅಸ್ಥಿಭಾರವನ್ನ ಕರ್ಪೂರ ಶ್ರೀನಿವಾಸರಾಯರಿಂದಲೇ ವೆಂಕಟನಾರಾಯಣಪ್ಪನವರು ಮಾಡಿಸಿದ್ರು ಅದು ಬರೀತಾರೆ. ಇದರಿಂದ ನಮ್ಮ ವೆಂಕಟನಾರಾಯಣಪ್ಪನವರಿಗೆ ತೃಪ್ತಿ ಆಯಿತು. ನಮ್ಮ ವೆಂಕಟನಾರಾಯಣಪ್ಪನಿಗೆ ತೃಪ್ತಿ ಆದದ್ದರಿಂದ ನಮಗೂ ಕೂಡ ಎಲ್ಲರಿಗೂ ತೃಪ್ತಿ ಆಯಿತು ಅಂತ ಡಿ.ವಿ.ಜಿ ಅವರು ಈ ಒಂದು ಚಿತ್ರಣವನ್ನ ಕಟ್ಟಿಕೊಡ್ತಾರೆ. ಇದರ ನಂತರ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರಿಗೆ ಅವರ ಚಿತ್ರಣಕ್ಕೆ ಬರೋಣ. ಈ ಒಂದು ವ್ಯಕ್ತಿ ಚಿತ್ರಣದ ಈ ಒಂದು ಭಾಗ ಏನಿದೆ, ಡಿ.ವಿ.ಜಿ ಅವರು ಸುಮಾರು 50 ಪುಟಗಳಷ್ಟು ತುಂಬಾ ವಿಸ್ತೀರ್ಣವಾದದ್ದು. ಡಿ.ವಿ.ಜಿ ಅವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ವಿಸ್ತೀರ್ಣದ ಆ ಒಂದು ಅಂಶವನ್ನ ನಾವು ತೆಗೆದುಕೊಂಡಾದ್ರೆ ಮೊದಲನೇದಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಬರ್ತಾರೆ. 75 ಪುಟಗಳಷ್ಟು ಸುದೀರ್ಘವಾದಂತಹ ಲೇಖನವನ್ನ ಡಿ.ವಿ.ಜಿ ಅವರು ಬರೀತಾರೆ. ಅಷ್ಟೇ ಅಲ್ಲ, ಅಲ್ಲಲ್ಲಿ ವಿಶ್ವೇಶ್ವರಯ್ಯನವರ ಪ್ರಸ್ತಾವನೆ ಮಾಡ್ತಾರೆ. ಅವೆಲ್ಲ ಸೇರಿಸಿದ್ರೆ ಪ್ರಾಯಶಃ 100 ಪುಟ ಅಂತ ಅನ್ಕೊಬಹುದು. ಅದರ ನಂತರ ಗಾತ್ರದಲ್ಲಿ ತುಂಬಾ ಡಿ.ವಿ.ಜಿ ಅವರು ಬರೆದಿರೋದು ಅಂತಂದ್ರೆ ಸುಮಾರು 50 ಪುಟಗಳಷ್ಟು ಸುದೀರ್ಘ ಲೇಖನ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಅಂತ. ಅವರ ವ್ಯಕ್ತಿ ಚಿತ್ರಣವನ್ನ ಕಟ್ಕೊಡುವಾಗ ಅವ್ರು ಏನ್ ಮಾಡ್ತಾ ಇದ್ರು, ಅವರು ಅಷ್ಟೇ ಸಾಹಿತ್ಯದಲ್ಲಿ ತುಂಬಾ ಕೈಯಾಡಿಸ್ತೋರಲ್ಲ, ಆದ್ರೆ ಅವ್ರು ಯಾಕೆ ಅಷ್ಟೊಂದು ಪ್ರಶಸ್ತವಾಗಿದ್ರು, ಅಷ್ಟೊಂದು ಪ್ರಸ್ತುತವಾಗಿದ್ರು ಆ ಕಾಲದಲ್ಲಿ ಎಲ್ಲರಿಗೂ ಅಂತ ಅನ್ನೋದಕ್ಕೆ ಒಂದು ಮಾತನ್ನ ಅವರೇ ಬರೀತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಯಾವ ಸಾರ್ವಜನಿಕ ಸಂಸ್ಥೆಯೇ ಆಗಿರಲಿ ಚಿರಕಾಲ ಬಾಳಿ ಕೃತಕೃತ್ಯವೆನ್ನಿಸಬೇಕಾದರೆ ಅದಕ್ಕೆ ಮೊದಲು ಬೇಕಾದದ್ದು ತನ್ನಿಷ್ಠರಾದ ಕಾರ್ಯಕರ್ತರು. ಒಬ್ಬನಂತೂ ಹಗಲು ರಾತ್ರಿಯೂ ಸಂತತವಾಗಿ ದುಡಿಯುತ್ತಿರಬೇಕು. ಯಾವುದೇ ಸಂಸ್ಥೆ ಕಟ್ಟಬೇಕಾದ್ರೆ ಒಬ್ಬನಂತೂ ಸಂತತವಾಗಿ ಹಗಲು ರಾತ್ರಿ ದುಡಿತಾ ಇರಬೇಕು. ಆ ಒಬ್ಬ ಕಾರ್ಯಕರ್ತನು ಮೂಲ ಸ್ತಂಭವಾಗಿ ಇರುತ್ತಾನೆ, ಮಿಕ್ಕವರೆಲ್ಲ ಅವನನ್ನು ಅವಲಂಬಿಸಿಕೊಂಡಿರುತ್ತಾರೆ. ಪರಿಷತ್ತಿಗೆ ಹೀಗೆ 1915ರಿಂದ 20 ವರ್ಷಗಳ ಕಾಲ ಏಕಪ್ರಕಾರವಾದ ನಿಷ್ಠೆಯಿಂದ ಕಾರ್ಯಕರ್ತರಾಗಿ ನಿಂತು ಅವಲಂಬನ ಕೊಟ್ಟವರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು. ಅವರು ಬಹುಕಾಲ ಕಾರ್ಯದರ್ಶಿಯಾಗಿದ್ದರು, ಕೆಲವು ಕಾಲ ಕೋಶಾಧಿಕಾರಿಯಾಗಿದ್ದರು, ಇನ್ನು ಕೆಲವು ಕಾಲ ಪತ್ರಿಕೆಯ ಸಂಪಾದಕರಾಗಿದ್ದರು. ಆದರೆ ಅವರಿಗೆ ಗೊತ್ತಾದ ಅಧಿಕಾರ ಸ್ಥಾನ ಇರಲಿ ಇಲ್ಲದಿರಲಿ, ಅವರು ಒಂದೇ ರೀತಿಯ ಶ್ರದ್ಧೋತ್ಸಾಹಗಳಿಂದ ಕೆಲಸ ಮಾಡಿದವರು. ಪರಿಷತ್ತು ಅಂದರೆ ವೆಂಕಟನಾರಾಯಣಪ್ಪನವರು ಬರೀತಾರೆ. ಯಾರೋ ಒಬ್ಬರು ಇರ್ತಾರೆ, ಪ್ರತಿಯೊಂದು ಸಂಸ್ಥೆಯಲ್ಲಿ ನೋಡ್ತೀವಿ, ವೆರಿ ಸಕ್ಸಸ್ಫುಲ್ ಸಂಸ್ಥೆಗಳು, ವೆದರ್ ಇಟ್ ಇಸ್ ಲಿಟರರಿ ಆರ್ ಈವನ್ ಎ ಬಿಸ್ನೆಸ್, ಇನ್ಫೋಸಿಸ್ ತುಂಬಾ ಸಂಸ್ಥೆ ಅಂತಂದ್ರೆ ಅದ್ರ ಹಿಂದೆ ಎಲ್ಲ ಹಂತದಲ್ಲೂ ನಾರಾಯಣ ಮೂರ್ತಿ ಅವರು ಇದ್ರು ಅಂತ ಅಲ್ವಾ. ಈ ರೀತಿಯಾಗಿ ಒಬ್ಬರು ಇರ್ತಾರೆ, ಮಿಕ್ತವರೆಲ್ಲ ಅವ್ರ ಸುತ್ತಮುತ್ತ ಇರ್ತಾರೆ, ಆದ್ರೆ ಇವರೊಬ್ರು ಅಲ್ಲಿ ಯಾವಾಗ್ಲೂ ಸಂತತವಾಗಿ ಇರ್ತಾರೆ ಅಂತ. ಅವ್ರಿಗೆ ಅಧಿಕಾರ ಇರ್ಲಿ ಬಿಡ್ಲಿ, ಪ್ರೆಸಿಡೆಂಟ್ ಆಗಿರ್ತಾರೆ, ಕೆಲವ್ರು ಬರ್ತಾರೆ ಪ್ರೆಸಿಡೆಂಟ್ ಆಗ್ತಾರೆ, 1 ವರ್ಷ ಚಂದದಲ್ಲಿ ಕೆಲಸ ಮಾಡ್ತಾರೆ, ಮುಂದಿನ ವರ್ಷ ಪ್ರೆಸಿಡೆಂಟ್ ಸೆಕ್ರೆಟರಿ ಆಗಲ್ಲ, ದೂರದಲ್ಲಿ ಉಳ್ಕೊಂಡ್ಬಿಡ್ತಾರೆ. ಆದ್ರೆ ಇಂಥವ್ರು ಇರ್ತಾರಲ್ಲ ಬೆಳ್ಳಾವೆ ವೆಂಕಟನಾರಾಯಣಪ್ಪ, ಅಂಥವ್ರು ತಮ್ಮ ಇಡೀ ಜೀವನವನ್ನು ಆ ಒಂದು ಕೈಂಕರ್ಯಕ್ಕೆ ಮುಡಿಪಾಗಿಡ್ತಾರೆ. ಅಂತಹ ಒಂದು ಕೆಲಸ ಮಾಡುವಂತಹವರು ಸಂಸ್ಥೆ ಕಟ್ಟೋದಕ್ಕೆ ಬೇಕು ಅಂತ ಡಿ.ವಿ.ಜಿ ಅವರು ಬರೀತಾರೆ. ಐ ಥಿಂಕ್ ಇಟ್ಸ್ ಅಬ್ಸಲ್ಯೂಟ್ಲಿ ಟ್ರೂ ಈವನ್ ಟುಡೇ. ಅವರು ತುಮಕೂರಿನ ಬೆಳ್ಳಾವೆಯವರು, ತಂದೆ ಹಳೆಯ ಮೈಸೂರಿನ ಹಳೆಯ ಅಂಚೆ ಕಚೇರಿಯ ಪೋಸ್ಟ್ ಮಾಸ್ಟರ್ ಆಗಿದ್ರು ಅಂತಂದ್ರೆ ಪ್ರಾಯಶಃ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಚೆ ಕಚೇರಿ ಬೇರೆ ಇತ್ತು ಅಂತ ಅನ್ಸುತ್ತೆ, ನನಗೆ ಇದರ ವಿಷಯವಾಗಿ ಗೊತ್ತಿಲ್ಲ. ಹಳೆಯ ಅಂಚೆ ಕಚೇರಿ ಅಂತ ಡಿ.ವಿ.ಜಿ ಅವರು ಬರೆದಿರೋದ್ರಿಂದ ಇರಬಹುದು ಅಂತ ಹೇಳ್ತಾ ಇದ್ದೇನೆ, ಬಲ್ಲವರು ತಿಳಿಸ್ಬೇಕು. ಅವರು BA ಮಾಡಿ ನಂತರ ಚೆನ್ನೈಯಲ್ಲಿ MA ಮಾಡಿ ಬರ್ತಾರೆ. ಸೆಂಟ್ರಲ್ ಕಾಲೇಜಿನಲ್ಲಿ ಅವರು ಪ್ರೊಫೆಸರ್ ಆಗಿರ್ತಾರೆ, ಫಿಸಿಕ್ಸ್ ಪ್ರೊಫೆಸರ್ ಆಗಿರ್ತಾರೆ.
ತುಂಬಾ ಮಡಿವಂತರು. ಅವರದೊಂದು ತಮಾಷೆ ಇದೆ. ಅವರು ಸೆಂಟ್ರಲ್ ಕಾಲೇಜ್ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದ. ಆಗಿನ ಕಾಲದಲ್ಲಿ ಫಿಸಿಕ್ಸ್ ಪ್ರೊಫೆಸರ್ಸ್ ಯೂಸ್ ಟು ಟೀಚ್ ಫಿಸಿಯಾಲಜಿ ಆಲ್ಸೋ, ದೇಹ ಸ್ವರೂಪ ವಿಜ್ಞಾನ, ಅಂದ್ರೆ ದೇಹದ ಬೇರೆ ಬೇರೆ ಭಾಗಗಳನ್ನು ಗುರುತಿಸುವಂತ, ಅದು ಕೂಡ ಅಂಡರ್ ಫಿಸಿಕ್ಸ್ ಇಟ್ ಯೂಸ್ ಟು ಕಮ್ ಅಂತೆ ಆಗಿನ ಕಾಲದಲ್ಲಿ. ಸೊ ಫಿಸಿಕ್ಸ್ ಟೀಚರ್ ಯೂಸ್ ಟು ಟೀಚ್. ಇವ್ರಿಗೆ ಅಲ್ಲಿ ಪ್ರತಿಮೆಗಳಿರೋದಲ್ಲ, ದೇಹದ ಭಾಗಗಳನ್ನು ಗುರುತಿಸ್ತಕ್ಕಂತಹ ಮಣ್ಣಿನ ಪ್ರತಿಮೆ ಇರೋದು. ಅದಕ್ಕೆ ಟೀಚರು ವೆಂಕಟನಾರಾಯಣಪ್ಪ ಒಂದು ದೊಡ್ಡ ಕೋಲ್ ಇಟ್ಕೊಂಡ್ಬಿಟ್ಟು ಅದನ್ನ ಅದಕ್ಕೆ ಟಚ್ ಆಗದಾಗೆ ದೂರದಲ್ಲಿ ನಿಂತ್ಕೊಂಡು ತೋರ್ಸೋರಂತೆ. ಅದಕ್ಕೆಲ್ಲ ಹುಡುಗರೆಲ್ಲ ರೇಗ್ಸೋರಂತೆ, ನೋಡು ನಮ್ಮ ಮಾಸ್ಟರ್ಗೆ ತುಂಬಾ ಮಡಿ, ಹಾಗಾಗಿ ದೇಹದ ಭಾಗಗಳನ್ನ ಮುಟ್ಟಬಾರದು ಅಂತ ದೂರದಲ್ಲಿ ಒಂದು ಕಡ್ಡಿ ಇಟ್ಕೊಂಡು ನಮಗೆ ತೋರಿಸ್ತಾ ಇದ್ದಾರೆ ಅಂತ. ಅಷ್ಟೊಂದು ಮಡಿ ಅವರಿಗೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂತಂದ್ರೆ, ಇದು ಆಶ್ಚರ್ಯ ಆಗುತ್ತೆ, ಬೆಳ್ಳಾರಿ ವೆಂಕಟನಾರಾಯಣಪ್ಪನವರು DVಜಿನವರು ಅಷ್ಟೊಂದು ಆಪ್ತರಾಗೋದಕ್ಕೆ ವೆಂಕಟನಾರಾಯಣಪ್ಪರು ಒಂದು ತದ್ವಿರುದ್ಧವಾದಂತಹ ಒಂದು ಗುಣ ಇತ್ತು ಅಂತ. ಅವರಿಗೆ ತಿಂಡಿ ತೀರ್ಥಗಳು ಅಂದ್ರೆ ಇಷ್ಟ ಇಲ್ಲ ಅಂತ, ತುಂಬಾ ಮಿತಾಹಾರ. ಮೀಟಿಂಗ್ ಅಲ್ಲಿ ಒಂದು ಕಾಫಿ ಬ್ರೇಕ್ ಅಂತ ಮಾಡಿದ್ರೆ ಬೈವರಂತೆ, ಏನು ಸಮಯ ವೇಸ್ಟ್ ಮಾಡ್ತಾ ಇದ್ದೀರಾ, ಕಾಫಿ ಬ್ರೇಕ್ ಇಟ್ಕೊಂಡು ತಿಂಡಿ ತಿನ್ನೋದು ಅವೆಲ್ಲ ಆಮೇಲೆ ಮಾಡಿದ್ರೆ ಆಗೋದಿಲ್ವಾ ಅಂತ ಅನ್ನೋರು ಕೂಡ ವೆಂಕಟನಾರಾಯಣಪ್ಪನವರು ಈ ತಿಂಡಿಯ ವಿಷಯದಲ್ಲಿ ಸ್ವತಃ ಆಗಿದ್ರೂ ಕೂಡ ತಾವು ಮುಂದೆ ನಿಂತು ತಿಂಡಿಗಳನ್ನ ಮಾಡಿ ಬಂದವರಿಗೆ ತಿನ್ನಿಸ್ತಾ ಇದ್ರು, ಉಣಬಡಿಸ್ತಾ ಇದ್ರು. ಅದು ಅವರ ದೊಡ್ಡ ಗುಣ ಅಂತ ಬರೀತಾರೆ. ಅವರೆಲ್ಲ ಯಾವ್ದಾದ್ರು ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಅಂತಲೋ ಅಥವಾ ಒಂದು ಸಾಹಿತ್ಯದ ಕಾರ್ಯಕ್ರಮ ಅಂತಾನೋ ಚಿತ್ರದುರ್ಗ ಅಚ್ಚಿಗೆ ಈ ರೀತಿಯಾದಂತಹ ಜಾಗಗಳಿಗೆ ಬಂದಾಗ ಪಾಪ ತಿನ್ನೋದು ಕಡಿಮೆ ಆದ್ರೂ ಕೂಡ ಅಡಿಗೆ ಮಾಡ್ತಾ ಇದ್ದಿದ್ದು ವೆಂಕಟನಾರಾಯಣಪ್ಪನವರೇ ಅಂತ. ಆಗಿನ ಕಾಲದಲ್ಲಿ ಮೋಂಬತ್ತಿನ ಮುಟ್ಬಾರ್ದು ಅಂತ ಒಂದು ಪ್ರತೀತಿ ಇತ್ತಂತೆ, ಅದು ಮಡಿ ಅಂತ ಹೇಳಿ. ಅದು ಯಾಕೆ ಅಂತ ನನಗ್ ಗೊತ್ತಿಲ್ಲ, ಈಗೇನ್ ಬಲ್ಲವರು ತಿಳಿಸ್ಬೇಕು. ಮೋಂಬತ್ತಿಯನ್ನ ವೆಂಕಟನಾರಾಯಣಪ್ಪ ಮುಟ್ತಾ ಇರ್ಲಿಲ್ಲಂತೆ. ಸಂಜೆ ಆಯ್ತು, ಅಲ್ಲಿ ಕತ್ಲಿರೋದು ಅಡಿಗೆ ಮನೆಯಲ್ಲಿ, ವೆಂಕಣ್ಣಯ್ಯನವ್ರನ್ನ ಕರೆಯೋರಂತೆ, ನೀನ್ ಮೋಂಬತ್ತಿ ಹಿಡಿಯಯ್ಯ ಅಂತ ಹೇಳಿ ಇವರು ಚಂದದಲ್ಲಿ ಅಡಿಗೆ ಮಾಡಿ ಎಲ್ಲರಿಗೂ ಉಣಬಡಿಸ್ತಾ ಇದ್ರು. ಮುಂದಿನ ದಿನ ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಹೊರಡಕ್ ಮೊದ್ಲು ದೊಡ್ಡ 3-4 ದೊಡ್ಡ ಫ್ಲಾಸ್ಕ್ ಗಳಲ್ಲಿ ಕಾಫಿ ಮಾಡಿ, ಅವ್ರು ಕಾಫಿ ಕುಡಿತಾ ಇರ್ಲಿಲ್ಲ, ಆದ್ರೆ ಇವ್ರುಗಳಿಗೋಸ್ಕರ, ಸ್ನೇಹಿತರಿಗೋಸ್ಕರ 3-4 ಅಲ್ಲಿ ಬಿಸಿಯಾಗಿ ಕಾಫಿ ಮಾಡಿ, ಬಿಸಿ ಆರ್ದೇ ಇರ್ಲಿ ಅಂತ ಅದನ್ನೆಲ್ಲ ಬಟ್ಟೆಯಲ್ಲಿ ಕಟ್ಟಿ, ಇಷ್ಟೊಂದು ಮುತುವರ್ಜಿಯಿಂದ ಸ್ನೇಹಿತರನ್ನ ನೋಡ್ಕೋತಿದ್ರು, ಅಷ್ಟೊಂದು ಹಿರಿಯರಾದ್ರೂ ಕೂಡ ಅಂತ ಅವ್ರ ಬಗ್ಗೆ ತುಂಬಾ ಸ್ನೇಹಮಯವಾದಂತಹ ಒಂದು ಮಾತುಗಳನ್ನ DVಜಿ ಅವರು ಬರೀತಾರೆ. ಇನ್ನೊಂದು ಬೆಳ್ಳಾರಿ ವೆಂಕಟನಾರಾಯಣಪ್ಪನವ್ರದ್ದು ಕೃಷಿ ಮಾಡಬೇಕು ಅಂತ. ನೋಡಿ, ಕೃಷಿ ಮಾಡೇ ಪ್ರತಿಯೊಬ್ಬನು ಬದುಕಬೇಕು ಅಂತ, ಇದು ವೇದಕ್ಕೆ ತುಂಬಾ ಹತ್ತಿರವಾದಂತಹ ನಿಲುವು ಅಂತ ಅವ್ರು ಹೇಳ್ತಾ ಇದ್ರಂತೆ. ಪ್ರತಿಯೊಬ್ಬರು ಕೂಡ ಕೃಷಿ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಹೇಳೋದಲ್ಲ, ಪಾಪ ತಾವು ಒಂದೆರಡು ಕಡೆ ಜಮೀನ್ ತಗೊಂಡು ಕೃಷಿ ಮಾಡೋ ಪ್ರಯತ್ನ ಮಾಡಿ ಸೋತಿದ್ರು ಅಂತ. ಅವ್ರಿಗೆ ಆಗ್ಲಿಲ್ಲ, ಆದ್ರೆ ಪ್ರತಿಯೊಬ್ಬರು ಕೃಷಿ ಮಾಡ್ಬೇಕು, ಕೃಷಿ ಮಾಡೇ ಬದುಕಬೇಕು, ಅದೇ ಸ್ವಾವಲಂಬನೆಯ ಉತ್ಕೃಷ್ಟವಾದಂತಹ ಒಂದು ವ್ಯವಸಾಯ, ಒಂದು ಬದುಕು ಅಂತ ಅವರು ನಂಬಿದ್ರು ಅಂತ ಬರೀತಾರೆ. ವೇದದಲ್ಲೂ ಅಷ್ಟೇ, ಕೃಷಿಂಚ ಸಸ್ಯಂಚ ವೃದ್ಧಯತಿ ಅಂತ. ಅದು ಕೃಷಿ ಮಾಡೋದ್ರಿಂದಲೇ ನಮ್ಮ ಒಬ್ಬ ಇಡೀ ಒಂದು ಮನುಷ್ಯ ಬೆಳಿಲಿಕ್ಕೆ ಸಾಧ್ಯ ಅಂತ. ಯಾಕೆಂದ್ರೆ ನೋಡಿ, ನಾವು ಲೆಕ್ಕ ಹಾಕೊಳ್ಳಿಬೇಕಾದ್ರೆ ನಾವು ಯಾವುದೇ ಒಂದು, ಈಗ ಲೆಟ್ಸ್ ಟೇಕ್ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಅಂತ ತೆಗೆದುಕೊಂಡ್ರು ಕೂಡ ಒಂದು 100 ರೂಪಾಯಿ ಹಾಕಿದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತೀವಿ. ಪ್ರತಿ ವರ್ಷ ಒಂದು 15% ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರುತ್ತೆ. 6 ವರ್ಷಕ್ಕೆ ವಿ ವಿಲ್ ಬ್ರೇಕ್ ಈವನ್ ಅಂತ. ಕೃಷಿಲಾಗಿಲ್ಲ ಅಂತ. ಒಂದು ಮರದಷ್ಟು ಬೀಜವನ್ನ ನಾವು 1 ಎಕರೆ ಜಮೀನ್ಗೆ ಹರಡಿತು ಅಂತ ಅಂದ್ರೆ ಆ ಜಮೀನಿನಿಂದ ಬರುವಂತದ್ದು ಎಷ್ಟು ಬೀಜಗಳು ಅಲ್ವಾ. ಒಂದು ಬೀಜ ಹಾಕಿದ್ರೆ ಒಂದು 6 ವರ್ಷ ಪೋಷಣೆ ಮಾಡಿದ್ರೆ ಬರುವಂತಹ ಒಂದು ಹಲಸಿನ ಮರವೋ ಮಾವಿನ ಮರವೋ ಅದೆಷ್ಟು ವರ್ಷಗಳ ಕಾಲ ಪ್ರತಿ ವರ್ಷ ಅದೆಷ್ಟು 100 ಹಣ್ಣುಗಳನ್ನು ಕೊಡುತ್ತೆ ಅಂತ. ಹಾಗಾಗಿ ವ್ಯವಸಾಯವನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡ್ರೆ ವ್ಯವಸಾಯದಂತಹ ವ್ಯವಸಾಯ ಬೇರೆ ಇಲ್ಲ ಅಂತಾನೆ ಅನ್ಸ್ಬಿಡುತ್ತೆ ಅಂತ. ಅದನ್ನ ಬೆಳಾವಿಯವರು ತುಂಬಾ ಬದ್ದವ್ರಿಗೆಲ್ಲ ಹೇಳ್ತಾ ಇದ್ರು. ತಾವು ಪಾಪ ಕಷ್ಟಪಟ್ಟು ಮಾಡಿ ಒಂದೆರಡು ಕಡೆ ಸೋತಿದ್ರು ಅಂತ ಬರೀತಾರೆ. ನಂತರ ಸರ್ಕಾರದವರು ಈ ಗುಡಿ ಗೋಪುರಗಳ ಪುನಶ್ಚೇತನಕ್ಕಾಗಿ ಒಂದು ಸಮಿತಿಯನ್ನ ಮಾಡ್ತಾರೆ. ಬೆಂಗಳೂರಿನಲ್ಲಿದ್ದಂತಹ ಮಲ್ಲಿಕಾರ್ಜುನ ದೇವರ ಗುಡಿ, ಬಸವೇಶ್ವರ ಗುಡಿ, ದೊಡ್ಡ ಗಣಪತಿಯ ಗುಡಿ, ಈ ತರ ಗುಡಿಗಳನ್ನೆಲ್ಲ ನೋಡ್ಕೋಬೇಕು ಅಂತ ಒಂದು ಸಮಿತಿ ಮಾಡ್ತಾರೆ. ಅದಕ್ಕೆ ನಾರಾಯಣಪ್ಪನವ್ರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆಗ ಮಲ್ಲಿಕಾರ್ಜುನ ದೇವರ ಗುಡಿಗೆ ಒಂದು ಪ್ರಾಕಾರ ಕಟ್ಟಿಸ್ಬೇಕು ಅಂತ ನಾರಾಯಣಪ್ಪನವ್ರಿಗೆ ಅನ್ಸುತ್ತೆ. ಆದ್ರೆ ಅವಾಗ ಆ ಸದ್ಯಕ್ಕೆ ದೇವಸ್ಥಾನದಲ್ಲಿ ದುಡ್ಡಿರಲ್ಲ. ಅದೇ ಹೊತ್ತಿನಲ್ಲಿ ನಮ್ಮ ಕೋಟೆ ಆಂಜನೇಯ ಸ್ವಾಮಿಯ ಆ ಒಂದು ಮುಂದಿನ ಆವರಣದಲ್ಲಿ ಹಳೇ ಕಲ್ಲುಗಳ ಟೆಂಡರ್ ಕೂಗ್ತಾ ಇರ್ತಾರೆ. ಇವ್ರು ಬಂದವರು ಒಬ್ಬ ಸ್ನೇಹಿತರು, ತುಂಬಾ ಸ್ಥಿತಿವಂತರು. ಅವ್ರು ಹೇಳ್ತಾರಂತೆ, ನೋಡು ಕೂಗ್ತಾ ಇದ್ದಾರೆ, ಇನ್ನೊಂದ್ 3 ತಿಂಗಳಲ್ಲಿ ನಮಗ್ ಬೇಕು, ದುಡ್ಡಿಲ್ಲ, ಈಗ ನೀನೊಂದ್ ಸ್ವಲ್ಪ ದುಡ್ಡು ಕೊಟ್ಟು ಅದನ್ನ ರಿಸರ್ವ್ ಮಾಡಿಸು, ದೇವಸ್ಥಾನ ಪ್ರಾಕಾರಕ್ಕೆ ನಾನು ಅದನ್ನ ಬಳಸ್ಕೊಂಡು ನಿನಗೆ ನಿನ್ ದುಡ್ಡನ್ನು ಕೊಡ್ತೀನಿ ಅಂತ. 3-4 ತಿಂಗಳಾಗತ್ತೆ, ಪ್ರಾಕಾರಕ್ಕೆ ಬೇಕಾದಂತಹ ಹಣ ಸಂದಾಯ ಆಗಿರುತ್ತೆ. ಆಗ ಅವ್ರ ಸ್ನೇಹಿತರನ್ನ ಕೇಳಿದ್ರೆ ಅವ್ರ ಸ್ನೇಹಿತರು ಹೇಳ್ತಾರಂತೆ, ಇಲ್ಲ ವೆಂಕಣ್ಣ ಮುಗಿದೋಯ್ತದು, ಅದು ಏನೋ ಬೇಕಾಯ್ತು, ನಾನೇ ಬಳಸ್ಕೊಂಡ್ಬಿಟ್ಟೆ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಆಗ ಅವರು ವೆಂಕಟನಾರಾಯಣಪ್ಪನವ್ರು ಬರೀತಾರೆ,
ಡಿ ವಿ ಜಿ ಅವರು ಬರೀತಾರೆ, ವೆಂಕಟನಾರಾಯಣಪ್ಪನವರು ಈ ವಿಷಯವನ್ನ ಯಾವ ರೀತಿ ಅದನ್ನ ತೆಗೆದುಕೊಂಡ್ರು ಅಂತ. ವೆಂಕಟನಾರಾಯಣಪ್ಪನವರು ತಮಗಾದ ಆಶ್ಚರ್ಯವನ್ನು ನುಂಗಿಕೊಂಡು ಅಲ್ಲಿಂದ ಮುಂದೆ ಆ ಸ್ನೇಹಿತರೊಡನೆ ಆಪ್ತ ವ್ಯವಹಾರವನ್ನು ಬಿಟ್ಟರು. ಆದರೆ ಇದು ಮುಖ್ಯ, ಆದರೆ ಕುಶಲ ಪ್ರಶ್ನೆ ಮೇಲುಪಚಾರಗಳನ್ನು ಬಿಡಲಿಲ್ಲ. ಅವರು ಆಗಾಗ ಹೇಳುತ್ತಿದ್ದರು, ಸ್ನೇಹವನ್ನು ಪರೀಕ್ಷೆಗೊಡ್ಡುವುದು ಹಣ ಎಂದು. ಇದು ಅವರ ಒಂದು ಗುಣವಿಶೇಷ ಅಂತ. ನಾವು ಇಂಗ್ಲಿಷ್ ನಲ್ಲಿ ಬಹಳ ಚಂದದಲ್ಲಿ ಹೇಳ್ತೀವಿ, ಬರ್ನಿಂಗ್ ದ ಬ್ರಿಡ್ಜಸ್ ಅಂತ ಅಲ್ವಾ, ನೆವರ್ ಬರ್ನ್ ಯುವರ್ ಬ್ರಿಡ್ಜಸ್ ಅಂತ. ಇತ್ತೀಚೆಗೆ ನಮ್ಮ ಒಬ್ಬ ಯುವ ಸ್ನೇಹಿತ ಕರೆ ಮಾಡಿ ಹೇಳಿದ, ಕೆಲಸ ಹೋಗ್ಬಿಟ್ಟಿದೆ ಅಮೆರಿಕದಲ್ಲಿ, ನನಗೆ ಇನ್ನೊಂದು ಕೆಲಸ ಬೇಕು, ಇಲ್ಲ ಅಂತಂದ್ರೆ ಇನ್ನೊಂದ್ 2 ತಿಂಗಳಲ್ಲಿ ನಾನು ವಾಪಸ್ ಬರಬೇಕು, ಡಾಕ್ಯುಮೆಂಟ್ಸ್ ತೊಂದರೆ ಇದೆ ಅಂತ. ಅವನು ಇದ್ದಂತ ಹಿಂದಿದ್ದ ಕಂಪನಿ ಯಾವ್ದಿದೆ, ಆ ಕಂಪನಿಯ ಹಿರಿಯರು, ಅಲ್ಲಿ ಸಂಸ್ಥಾಪಕರೆಲ್ಲ ನನಗೆ ತುಂಬಾ ಆಪ್ತರು. ನಾನು ಹೇಳಿದೆ, ನೀನು ಅಲ್ಲಿ ಕೆಲಸ ಮಾಡಿದ್ಯಲ್ಲಪ್ಪ 1 ವರ್ಷ, ನೋಡು ನಾನ್ ಹೇಳ್ತೀನಿ ಅವ್ರಿಗೆ ನಿನ್ಗೆ ತಗೊಳ್ಳೋದಿಕ್ಕೆ, ಖಂಡಿತ ನಿನ್ ತಗೊಳ್ತಾರೆ, ಯೋಚನೆ ಮಾಡ್ಬೇಡ ಅಂತಂದ್ರೆ, ಅವಾಗ ಅವ್ನು ಹೇಳ್ತಾನೆ, ಇಲ್ಲ ಸತೀಶ್ ಏನ್ ಮಾಡೋದು, ಕೆಲಸ ಬಿಡೋ ಟೈಮಲ್ಲಿ ತುಂಬಾ ಜಗಳ ಆಡ್ಬಿಟ್ಟು ಬಂದ್ಬಿಟ್ಟೆ, ಜಗಳ ಬಂದ್ಬಿಡೋದು ಅಂತ. ಮುಂದೆ ಏನು, ನಾಳೆ ಏನು ಅಲ್ವಾ, ಜಗಳ ಯಾಕೆ ಆಡ್ಬೇಕು. ನೋಡಿ ವೆಂಕಟನಾರಾಯಣಪ್ಪರು ಎಂತಹ ಒಂದು ಮೋಸ ಮಾಡಿದಾನ ಅವನ ಸ್ನೇಹಿತ, ಆದ್ರೂ ಕೂಡ ನೆವರ್ ಬರ್ನ್ ಯುವರ್ ಬ್ರಿಡ್ಜಸ್ ಅಂತ. ಅವ್ರ ಜೊತೆ ಮಾತು ವ್ಯವಹಾರ ಇಲ್ಲ, ಆದ್ರೆ ನೀ ಹೇಗಿದ್ಯಪ್ಪ, ಚೆನ್ನಾಗಿದ್ಯಾ ಅಂತ ಸಿಕ್ಕಿದಾಗ 1-2 ಮಾತಾಡೋದಕ್ಕೆ ಏನ್ ಕಷ್ಟ ಅಂತ. ಇದನ್ನೇ ಡಿ ವಿ ಜಿ ಅವರು ಬರೀತಾರೆ. ಈ ರೀತಿಯಾದಂತಹ ಸನ್ನಿವೇಶಗಳನ್ನ ಓದ್ತಾ ಓದ್ತಾ ನಮಗೆ ನಮ್ಮದೇ ಆದಂತಹ ಬದುಕಿನ ಒಂದಷ್ಟು ಸಂಗತಿಗಳು ಅದಕ್ಕೆ ತಾಳ್ಮೇಳವಾಯ್ತು ಅಂತಂದ್ರೆ, ಜ್ಞಾಪಕ ಚಿತ್ರಶಾಲೆ ಬಿಕಮ್ಸ್ ಅನ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಜರ್ನಿ ಅಂತ. ಸರ್ ಮಿರ್ಜಾ ಇಸ್ಮಾಯಿಲ್ ರವ್ರಿಗೆ ಇವ್ರು ಗುರುಗಳಾಗಿರ್ತಾರೆ ವೆಂಕಟನಾರಾಯಣಪ್ಪನವರು ಸೆಂಟ್ರಲ್ ಕಾಲೇಜಲ್ಲಿ. ಹಾಗಾಗಿ ಮಿರ್ಜಾ ಇಸ್ಮಾಯಿಲ್ನವ್ರಿಗಂತೂ ವೆಂಕಟನಾರಾಯಣಪ್ಪನ ತುಂಬಾ ಗೌರವ, ತುಂಬಾ ಇದು. ಈ ಇಂಗ್ಲಿಷ್ ಕನ್ನಡ ನಿಘಂಟುವನ್ನ ಮಾಡಬೇಕು, ಅದರದ್ದು ಒಂದು ಅವಶ್ಯಕತೆ ಇದೆ ಅಂತ ವೆಂಕಟನಾರಾಯಣಪ್ಪನವ್ರಿಗೆ ಅನ್ಸುತ್ತೆ. ಒಂದ್ಸಲ ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ಹೇಳ್ತಾರೆ, ಅವರು MLC ಆಗಿರ್ತಾರೆ ವೆಂಕಟನಾರಾಯಣಪ್ಪನವರು. ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ಹೇಳ್ತಾರೆ, ನೋಡಿ ಈ ತರ ಮಾಡ್ಬೇಕು, ಸರ್ಕಾರದಿಂದ ಇದಕ್ಕೊಂದಷ್ಟು ಏನಾದ್ರು ವ್ಯವಸ್ಥೆ ಮಾಡಿ ಅಂತ. ಮಿರ್ಜಾ ಇಸ್ಮಾಯಿಲ್ನವರು ಹೋಗ್ತಾರೆ, ಅದಕ್ಕೆ ಬೇಕಾದಂತಹ ಪರ್ಮಿಷನ್ಸ್ ತಗೊಂಡು ಇಂಗ್ಲಿಷ್ ಕನ್ನಡ ನಿಘಂಟುವನ್ನ ಮಾಡಬೇಕು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಂತ. ಶುರುವಾಗುತ್ತೆ ಕೆಲಸ. ಆದ್ರೆ ಬ್ರಿಟಿಷರ್ಗೆ, ಅಲ್ಲಿದ್ದಂತಹ ಬ್ರಿಟಿಷರ್ಗೆ ಸ್ವಲ್ಪ ತೊಂದರೆ ಆಗುತ್ತೆ, ಗೊಂದಲ ಸೃಷ್ಟಿ ಮಾಡಕ್ ಶುರು ಮಾಡ್ತಾರೆ. ಯಾಕೆ ಅಂತಂತಂದ್ರೆ, ಅವ್ರು ಈಗಾಗ್ಲೇ ಒಂದು ಬ್ಯಾಸೆಲ್ ಪ್ರೆಸ್ ಇಂದ, ಅವರದೇ ಆದಂತಹ ಬ್ಯಾಸೆಲ್ ಪ್ರೆಸ್ ನಿಂದ ಇಂಗ್ಲಿಷ್ ಕನ್ನಡದ ನಿಘಂಟುವನ್ನ ತಂದಿರ್ತಾರೆ. ಅವ್ರು ನೀವ್ ಯಾಕೆ ಮತ್ತೆಲ್ಲ ಸೇರ್ಕೊಂಡು ಇನ್ನೊಂದು ನಿಘಂಟು ಮಾಡ್ತಾ ಇದ್ದೀರಾ, ಇದನ್ನೇ ಒಂದ್ ಸ್ವಲ್ಪ ಪುನಶ್ಚೇತನಗೊಳಿಸಿ, ನಮ್ದೇ ಇರ್ಲಿ ಅಂತ. ಆದ್ರೆ ಆಗ ಅವರು ರಾಜಕೀಯ ಮಾಡ್ಬೇಕಲ್ಲ, ಏನ್ ಮಾಡೋದು. ಆ ಸಮಿತಿಯಲ್ಲಿ ಡಿ ವಿ ಜಿ ಅವರು ಇರ್ತಾರೆ. ಸೊ ಡಿ ವಿ ಜಿ ಅವ್ರನ್ನ ಕರೆದ್ಬಿಟ್ಟು ಆಗಿದ್ದಂತಹ ಬ್ರಿಟಿಷ್ ಅಧಿಕಾರಿ ಮಾತೇನ್ ಅಂತ ಡಿ ವಿ ಜಿ ಅವ್ರು ಹೇಳ್ತಾರೆ, ನೋಡಿ ನೀವ್ ಇದ್ರ ಬಗ್ಗೆ ಮಾತಾಡಿ, ಇಲ್ಲಿರೋದನ್ನೇ ನಾವು ಪರಿಷ್ಕರಿಸೋ ಕೆಲಸ ಸುಲಭ ಆಗುತ್ತೆ, ಯಾಕೆ ಇದಕ್ಕೋಸ್ಕರ ಇನ್ನೊಂದು ಬೇಕು ಅಂತ. ಆಗ ಡಿ ವಿ ಜಿ ಅವರು ಹೇಳ್ತಾರೆ, ಇಂಗ್ಲಿಶಿನ ಪದಗಳಿಗೆ ಯಾವ ಕನ್ನಡದ ಪದಗಳು ಸರಿ ಹೊಂದುತ್ತವೆ ಎಂದು ಕನ್ನಡಿಗರೇ ನಿರ್ಧರಿಸಿದರೆ ಒಳಿತು ಅಂತ ಬಹಳ ಸೂಕ್ಷ್ಮವಾಗಿ ಅವರು ಹೇಳ್ತಾರೆ. ನಂತರ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಇದರ ಹಿಂದೆ ನಿಂತಿರೋದ್ರಿಂದ ದಿಸ್ ಪ್ರಾಜೆಕ್ಟ್ ವಿಲ್ ಕಮ್ ಥ್ರೂ, ಕಡೆಗೆ ನಮಗೆ ಒಂದು ಇಂಗ್ಲಿಷ್ ಕನ್ನಡ ನಿಘಂಟು ಸಿಗುತ್ತೆ ಅಂತ. ಆ ಸಮಯದಲ್ಲಿ ವೆಂಕಟನಾರಾಯಣಪ್ಪನವರು ಒಂದು ಘಟನೆ ಏನಪ್ಪಾ ಅಂತಂತ ಅಂದ್ರೆ, ಆ ಸಮಿತಿ ಆಗತ್ತೆ, ಒಂದಷ್ಟು ಜನ ಎಲ್ಲರೂ ಇರ್ತಾರೆ, ಕೆಲವರು ಬ್ರಿಟಿಷರ್ಗಳು ಕೂಡ ಇರ್ತಾರೆ ಆ ಸಮಿತಿನಲ್ಲಿ. ಮೊದಲನೇದಾಗಿ ಅವರೆಲ್ಲರೂ ಹೇಳ್ತಾರೆ, ಇಂಥ ಒಂದು ಬೃಹತ್ ಆದಂತಹ ಯೋಜನೆಯನ್ನ ನಾವು ಮಾಡುವಾಗ ಇದಕ್ಕೆ ಸರ್ಕಾರದವರು ನಮಗೆ ಸಂಭಾವನೆ ಕೊಡಬೇಕು. ಅಧ್ಯಕ್ಷರು, ಸಮಿತಿಯ ಅಧ್ಯಕ್ಷರು ವೆಂಕಟನಾರಾಯಣಪ್ಪನವರು, ಇದು ಅವರ ಕೋರಿಕೆ ಅಲ್ಲ, ಅಲ್ಲಿದ್ದಂತಹ ಕೆಲ ಸಮಿತಿಯ ಸದಸ್ಯರ ಕೋರಿಕೆ. ಇಲ್ಲ, ಕೊಡ್ಲೇಬೇಕು ಸಂಭಾವನೆ, ಸುಮ್ಮನೆ ದುಡ್ಡು ಕೊಡದೆ ಅದೇನ್ ಕೆಲಸ ಮಾಡೋದು ಅಂತಂದ್ರೆ. ಆಗ ವೆಂಕಟನಾರಾಯಣಪ್ಪನು ಸಮಿತಿಯನ್ನು ಉದ್ದೇಶಿಸಿ ಒಂದು ಮಾತು ಹೇಳ್ತಾರಂತೆ. ಏನ್ ಹೇಳ್ತಾರ ಅವರು, ನಾವು ಮಾಡ ಹೊರಟಿರುವುದು ಸರಸ್ವತಿ ಸೇವೆಯನ್ನು, ಅದರ ಕೂಲಿಗಾಗಿ ನಾವು ಕೈ ಒಡ್ಡುವುದೇ. ಇನ್ನೊಂದ್ಸಲ ಓದ್ತೀನಿ, ಬಹಳ ಖುಷಿ ತರುವಂತಹ ವಾಕ್ಯ ಇದು. ನಾವು ಮಾಡ ಹೊರಟಿರುವುದು ಸರಸ್ವತಿ ಸೇವೆಯನ್ನು, ಅದರ ಕೂಲಿಗಾಗಿ ನಾವು ಕೈ ಒಡ್ಡುವುದೇ. ಎಂತ ಹಿರಿತನದ ಮಾತು ನೋಡಿ, ಎಂತ ಹಿರಿತನದ ಮಾತು. ಈ ರೀತಿ ಹೇಳ್ತಾರಂತೆ ಅಧ್ಯಕ್ಷರೇ. ಇದನ್ನ ನಾವು ತಪ್ಪು ಅನ್ನುವಾಗ ಸದಸ್ಯರು ಏನ್ ಮಾಡ್ತಾರೆ, ಕಡೆ ತುಂಬಾನೇ ವಾಗ್ವಾದ ನಡೆಯತ್ತಂತೆ. ಕಡೆನಲ್ಲಿ ಆಸ್ ಎ ಕಾಂಪ್ರಮೈಸ್ ಏನ್ ಮಾಡ್ತಾರೆ ಅಂತಂದ್ರೆ, ಕೇವಲ ಸದಸ್ಯರಿಗೆ ದಿನಬತ್ಯೆ ಹಾಗೂ ಪ್ರವಾಸ ಖರ್ಚು ಮಾತ್ರ ಸರ್ಕಾರ ಕೊಡುವುದು ಒಂದು ನಿರ್ಧಾರವಾಯಿತು. ಅಲ್ಲಿಗೆ ಇದು ಮುಗೀತು ಅಂತ. ನಂತರದಲ್ಲಿ ಆ ಇಂಗ್ಲಿಷ್ ಕನ್ನಡ ನಿಘಂಟು ಮೈಸೂರು ವಿಶ್ವವಿದ್ಯಾಲಯದಿಂದ ಬರುತ್ತೆ. ನನಗೆ ಬಹಳ ಖುಷಿ ಅಂದ್ರೆ, ನಮ್ಮ ಮನೆಯಲ್ಲಿ ಆ ಮೂಲ ನಿಘಂಟು ನಮ್ಮ ತಂದೆಯವರು ಸಂಪಾದಿಸಿದ್ದದ್ದು ನನಗೆ ಬಿಟ್ಟು ಹೋಗಿದ್ದಾರೆ ಆಸ್ತಿಯ ರೂಪದಲ್ಲಿ. ಅದನ್ನ ನೋಡಿ ಅದರ ಮುಂದೆ ಇರ್ತಕ್ಕಂತಹ ಮಹನೀಯರ ಹೆಸರುಗಳನ್ನ ಓದುವಾಗ ತುಂಬಾ ಖುಷಿ ಆಗುತ್ತೆ. ತುಂಬಾ ಅದ್ಭುತವಾದಂತಹ ನಿಘಂಟು ಅದು ಅಂತ. ಇನ್ನೊಂದು ವೆಂಕಟನಾರಾಯಣಪ್ಪನವ್ರು ಮಾಡಿದ್ದು ಅಂತಂತಂದ್ರೆ, ಬಸವನಗುಡಿನಲ್ಲಿ ಕ್ಲಬ್ ಕಟ್ಟಿಸಿದ್ರು ಅಂತ.
ನೋಡಿ ಅವಾಗ ಹೇಳಿದ್ನಲ್ಲ, ಅವರು ಕಾಫಿ ಕುಡಿದೇ ಇದ್ರು ಕೂಡ ಬೇರೆಯವರು ಕಾಫಿ ಕುಡಿತಾರೆ ಅಂದ್ರೆ ಅವ್ರಿಗೋಸ್ಕರ ಸಹಕರಿಸೋದು, ತಾವು ಊಟದಲ್ಲಿ ಅಂತ ಒಂದು ಆಸ್ಥೆ ಇಲ್ಲದೆ ಇದ್ರು ಕೂಡ ಬೇರೆಯವರ ಊಟೋಪಚಾರಗಳನ್ನ ಚೆನ್ನಾಗಿ ನಡೆಸ್ತಾ ಇದ್ರು ಅಂತ. ಹಾಗಾಗಿ ಈ ಬಸವನಗುಡಿಯ ತಮ್ಮ ಸ್ನೇಹಿತರು ಕೂಡ ಒಂದ್ ಕಡೆ ಕೂತ್ಕೊಳ್ಳಿ, ಸಂಜೆ ಹೊತ್ತು ಮನೋರಂಜನೆಗಾಗಿ ಒಂದಷ್ಟು ಕಾರ್ಡ್ಸ್ ಇಸ್ಪೀಟ್ ಆಡ್ಲಿ ಅನ್ನತಕ್ಕಂಥ ಹಾಗೂ ಅದರಲ್ಲಿ ಅನೇಕ ಸಾಹಿತ್ಯಪರವಾದಂತಹ ಚಟುವಟಿಕೆಗಳು ನಡೀಲಿ, ಸಾಂಸ್ಕೃತಿಕವಾಗಿ ಒಂದು ಜಾಗ ಬೇಕು ಇಲ್ಲಿನ ಜನಕ್ಕೆ ಅಂತ ಕಟ್ಟಿದ್ರು ಅಂತ. ಅವ್ರೇನೋ ಕಾರ್ಡ್ಸ್ ಆಡ್ತಾ ಇರ್ಲಿಲ್ವಂತೆ, ಯಾವಾಗ್ಲೂ ಒಂದೊಂದ್ಸಲ ಆಡೋರು. DVG ಅವ್ರನ್ನು ಕೂಡ 1-2 ಸಲ ಕರ್ಕೊಂಡು ಹೋದ್ರಂತೆ, ಬಾ ನೀನು ಬಾ ಅಂತ ಹೇಳಿ ಸಂಜೆ ಕರ್ಕೊಂಡು ಹೋಗಿ ಕಾರ್ಡ್ಸ್ ಆಡೋದು ಹೇಳ್ಕೊಟ್ರಂತೆ. DVG ಅವ್ರು ಹೇಳ್ತಾರೆ, ಯಾಕೋ 2 ಸಲ ಆಡದೆ ನನಗೆ ಈ ಆಟದಲ್ಲಿ ರುಚಿಸಲಿಲ್ಲ, ಅದರ ಆ ಒಂದು ನೈಪುಣ್ಯತೆ ನನಗೆ ದಕ್ಕಲಿಲ್ಲ. ನಾರಾಯಣಪ್ಪನವರು ಕೂಡ ಯಾವತ್ತೂ ಕಾರ್ಡ್ಸ್ ಆಡ್ತಿರ್ಲಿಲ್ಲ, ಯಾವಾಗ್ಲೂ ಒಂದೊಂದ್ಸಲ ಆಡೋರು. ಆದ್ರೆ ಅವರ ಸ್ನೇಹಿತರೆಲ್ಲ ಕೂತ್ಕೊಂಡು ಸಂಜೆ ಆಟದಲ್ಲಿ ಚಂದದಲ್ಲಿ ಮನರಂಜನೆಯನ್ನ ಪಡಿತಾ ಇರೋದನ್ನ ದೂರದಲ್ಲಿ ನೋಡು ಇವರು ಕೂಡ ಸಂಭ್ರಮಿಸ್ತಿದ್ರು ಅಂತ. ದಟ್ ಇಸ್ ವೆಂಕಟನಾರಾಯಣಪ್ಪ ಫಾರ್ ಅಸ್. ಈ ಒಂದು ವ್ಯಕ್ತಿ ಚಿತ್ರಣದ ನಂತರ ಪರಿಷತ್ತಿನ ಸಭಾಮಂದಿರದ ಬಗ್ಗೆ DVG ಅವರೊಂದು ಬರೀತಾರೆ. ವೆಂಕಟನಾರಾಯಣಪ್ಪನವರು ಇದರಲ್ಲಿ ಇರ್ತಾರೆ, ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಪರಿಷತ್ತಿನಲ್ಲಿ. ಅಲ್ಲೊಂದು ಸಭಾಮಂದಿರವನ್ನ ವೆಂಕಟನಾರಾಯಣಪ್ಪನವರು ಮಾಡ್ಕೊಂಡಿರ್ತಾರೆ. ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಶಿಷ್ಯರು ಹೇಗಿದ್ರು, ಅವ್ರು ಹೇಳಿರ್ತಾರೆ, ನೋಡಯ್ಯ ನಮ್ಮ ಸಮಿತಿನಲ್ಲಿ ಒಂದು ಸಭಾಮಂದಿರ ಎಲ್ಲ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ. ಸರ್ ಮಿರ್ಜಾ ಇಸ್ಮಾಯಿಲ್ ಒಂದ್ಸಲ ಬೆಂಗಳೂರಿನಲ್ಲಿದ್ದಾಗ ಸರ್ಕ್ಯೂಟ್ಗೆ ಹೋಗ್ಬೇಕಾಗಿರುತ್ತೆ. ಅವರು ಆ ಟೈಮಲ್ಲಿ ಬರ್ತಾರೆ, ಬಂದು ಪರಿಷತ್ತಿನ ಅಲ್ಲಿ ವೆಂಕಟನಾರಾಯಣಪ್ಪನವ್ರು ಕೂತಿರ್ತಾರೆ. ಅವ್ರು ಕೇಳ್ತಾರೆ, ಸಾರ್ ಇದೇನು ಸಭಾಮಂದಿರ ಅಂದ್ರಲ್ಲ ಎಲ್ಲಿದೆ ಅಂತ. ಅವ್ರು ಹೇಳ್ತಾರೆ, ಈಗ ನೋಡ್ತಾ ಇದೆಯಲ್ಲಪ್ಪ ಇದೇ ಸಭಾಮಂದಿರ ಅಂತ. ಅವ್ರು ನಗಾಡ್ತಾರಂತೆ, ದಿವಾನ್ ಸಾಹೇಬ್ರು ನಗಾಡ್ಕೊಂಡು, ಏನ್ ಸಾರ್ ಇದು ಸಭಾಮಂದಿರನ, ಇದು 20 ಜನ ಕೂತ್ರೆ 10 ಜನ ಕೇಳಕ್ಕಾಗಲ್ಲ, ಇದನ್ನ ನೀವು ಸಭಾಮಂದಿರ ಅಂತ ಹೇಳ್ತಾ ಇದ್ದೀರಲ್ಲ ಅಂತ. ಹಾಗೆ ನಾರಾಯಣಪ್ಪನವ್ರು ಹೇಳ್ತಾರಂತೆ, ಅಯ್ಯೋ 20 ಜನ ನಮ್ ಕನ್ನಡ ಕಾರ್ಯಕ್ರಮಗಳಿಗೆ ಬಂದ್ರೆ ಸಾಕಪ್ಪ, ಇದೇ ಸಭಾಮಂದಿರ ಸಾಕು ಇದು ಅಂತ. ಆಗ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ನಮ್ಮ ಜೊತೆಯಲ್ಲಿ ಬಂದಿದ್ದಂತ ಇಂಜಿನಿಯರ್ ಹೇಳ್ತಾರಂತೆ, ನಮ್ಮ ಮಾಸ್ಟರ್ ಯಾವಾಗ್ಲೂ ಹಂಗೆ ಇದೆ, ವೆರಿ ಪೆಸಿಮಿಸ್ಟ್, ಅವರು ಇಷ್ಟಿಷ್ಟೇ ಸಾಕು ಅಂತಾರೆ, ಬಟ್ ನಾವು ಅವ್ರ ಶಿಷ್ಯರು ಅದೇ ಇದನ್ನ ಒಪ್ಕೊಳಕ್ ಸಾಧ್ಯ. ನೋಡಿ ನಾನೀಗ ಸರ್ಕ್ಯೂಟ್ಗೆ ಹೋಗ್ತಾ ಇದ್ದೀನಿ ತರಗಪೇಟೆಗೆ, ನಾನು ಮುಗಿಸ್ಕೊಂಡು ಮಧ್ಯಾಹ್ನ ಬರೋದ್ರೊಳಗೆ ನೋಡಿ ಈ ಕಡೆ 2-3 ಗೋಡೆ ಇದೆಯಲ್ಲ ಇದನ್ನೆಲ್ಲ ಹೊಡೆದಾಕ್ಬಿಡಿ, ಈ ಒಂದು ಗೋಡೆ ಏನಿದೆ ಇದನ್ನ ಸಭಾ ಮಂದಿರದಷ್ಟು ವಿಸ್ತಾರ ಮಾಡಬೇಕು, ನಂತರ ಅದನ್ನ ಚಂದದಲ್ಲಿ ಕಟ್ಟಬೇಕು, ಇದು ನನ್ನ ಆಜ್ಞೆ ಅಂತ ಹೇಳಿ ಹೊರಡ್ತಾರಂತೆ. ಮಧ್ಯಾಹ್ನ ಮತ್ತು ಬಂದು ನೋಡ್ತಾರಂತೆ ಗೋಡೆಯನ್ನು ನಿಜವಾಗ್ಲೂ ಕೆಡವಿದಾರ ಅಂತ. DVG ಅವರು ಬರೀತಾರೆ, ಹಾಗೆ ತಯಾರಾದದ್ದು ಈಗಿನ ಪರಿಷತ್ತಿನ ಸಭಾಭವನ ಅಂತ. ಇದು ಗುರು ಶಿಷ್ಯ ಪರಂಪರೆ ಅಂತ. ಗುರುಗಳ ಕೇಳಲಿಲ್ಲ, ಆದ್ರೆ ಶಿಷ್ಯ ತಾಳ್ಲಿಲ್ಲ. ಗುರು ಹೇಳದೇ ಇದ್ರು ಕೂಡ ಅದನ್ನ ಚಂದದಲ್ಲಿ ಮಾಡ್ತಾರೆ, ಇಂತಹ ಜನ ಆಗಿದ್ರು. ಮುಂದಿನ ಒಂದು ವ್ಯಕ್ತಿ ಚಿತ್ರಣ ಬಹಳ ಅದ್ಭುತವಾದದ್ದು. ಅವರ ಒಂದು ಹಾಡನ್ನು ಹೇಳ್ತೀನಿ, ಅವ್ರ ಹೆಸರು ನಿಮ್ಗೆ ಬಂದ್ಬಿಡುತ್ತೆ. ಅವೆಲ್ಲ ಚಿಕ್ಕೋರಾಗಿದ್ದಾಗ ಈ ಹಾಡುಗಳನ್ನೆಲ್ಲ ಹೇಳ್ತಾ ಬೆಳೆದವರು. ನಾವು ಚಿಕ್ಕೋರಾಗಿದ್ದಾಗ ಯಾವುದೇ ಒಂದು ರಿಸೈಟೇಷನ್ ಕಾಂಪಿಟೇಷನ್ ಅಂತಂದ್ರೆ 20 ಮಕ್ಳಿದ್ರೆ 10 ಮಕ್ಳು ಇದೇ ಹಾಡು ಹೇಳೋರು, ಇನ್ನೊಂದು 10 ಜನ ರಾಜರತ್ನಂ ಹಾಡು ಹೇಳೋರು. ಯಾವ್ದದು ಹಾಡು? ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ ಕೈಗಳ ಮುಗಿವೆ ಹಾಲನ್ನೀವೆ ಬಾಬಾ 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 ಬಾಬಾ. ತುಂಬಾ ದಿನಗಳಿಗೆ ಜ್ಞಾಪಕ ಆಗುತ್ತೆ. ನಾವೆಲ್ಲ ಪುಟ್ಟವರಾಗಿದ್ದಾಗ ಒಂದು ಚಡ್ಡಿ ಒಂದು ಸಣ್ಣ ಶರ್ಟ್ ಹಾಕೊಂಡ್ಬಿಟ್ಟು ಕೈ ಹಿಂದ್ಗಡೆ ಎಲ್ಲ ಕೈ ಇಟ್ಕೊಂಡ್ಬಿಟ್ಟು ಭಯಾಟ್ ಮಾಡ್ಕೊಂಡು ಈ ಹಾಡನ್ನ ಹೇಳ್ಕೊಂಡು ಅದಕ್ಕೊಂದಷ್ಟು ಆಕ್ಟಿಂಗ್ ಎಲ್ಲ ಮಾಡ್ಕೊಂಡು ಸೊಗಸಾದಂತಹ ದಿನಗಳು ಅಂತ. ಇಂತಹ ಅದ್ಭುತವಾದಂತಹ ಶಿಶು ಸಾಹಿತ್ಯವನ್ನ ಕೊಟ್ಟವರು, ಉತ್ತರಿಯ ಹಾಡನ್ನ ಬರೆದವರು ಕೋಟಿ ಚೆನ್ನಯ್ಯ, ಪಂಜೆ ಮಂಗೇಶ್ ರಾಯರು. ಅವರ ವ್ಯಕ್ತಿತ್ವ ತುಂಬಾ ಸೊಗಸಾಗಿದೆ. ಅವರು ಕವಿ ಶಿಷ್ಯ ಅನ್ನೋ ಒಂದು ನಾಮಾಂಕಿತದಲ್ಲಿ ಆಗಿನ ಕಾಲದಲ್ಲಿ ಕವಿತೆಗಳನ್ನ ಹೆಣಿತಾ ಇರ್ತಾರೆ, ಕವಿತೆಗಳನ್ನ ಬರಿತಾ ಇರ್ತಾರೆ. ಇದನ್ನ DVG ಅವರಿಗೆ ಮೊದಲು ಪರಿಚಯಿಸಿದವರು BM ಶ್ರೀ ಅವರು. BM ಶ್ರೀ ಅವರು DVG ಅವ್ರ ಹತ್ರ ಹೇಳ್ತಾರಂತೆ, ನೋಡಯ್ಯ ಈ ಕವಿ ಶಿಷ್ಯ ಅಂತ ನಾಮಾಂಕಿತದಲ್ಲಿ ಪಂಜೆ ಮಂಗೇಶ್ ರಾಯರು ಅಂತ, ಅವರು ಕೊಡಗಿನಲ್ಲಿ ಹೆಡ್ ಮಾಸ್ಟರ್ ಆಗಿದ್ದಾರೆ, ಮೂಲತಃ ಮಂಗಳೂರಿನವರು, ಬಂಟ್ವಾಳದವರು. ತುಂಬಾ ಸೊಗಸಾಗಿ ಕವಿತೆಗಳನ್ನ ಬರೀತಾರೆ ಅಂತ ಇವರಿಬ್ರು ಅವರ ಕವಿತೆಗಳ ಬಗ್ಗೆ ಎಲ್ಲ ವಿಮರ್ಶೆ ಮಾಡ್ತಾ ಇದ್ರಂತೆ. ಹಾಗೊಮ್ಮೆ ಒಂದು ದಿನ ಮಂಗಳೂರಿಗೆ ಬರುವಂತಹ ಒಂದು ಕಾರ್ಯಕ್ರಮ DVG ಅವರು ಒದಗಿ ಬರುತ್ತೆ. ಪಂಜೆ ಮಂಗೇಶ್ ರಾಯರು ಕೂಡ ಮಂಗಳೂರಿನಲ್ಲಿ ಇರ್ತಾರೆ. ಹಾಗಾಗಿ ಅವ್ರ ಮನೆಗೆ ಹೋಗಿ ಇವರು ಪರಿಚಯಿಸ್ಕೊಳ್ತಾರಂತೆ, ನಾನು DVG ಅಂತ. ಅವ್ರು ಹೇಳ್ತಾರೆ, ನಾನು ನಿನ್ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ ಬಾರಪ್ಪ ಅಂತ ಹೇಳಿ ಅವ್ರು ಬರೀತಾರೆ. ಅಷ್ಟು ಹಿರಿಯರು ನನಗವರು. ಆದ್ರೆ ಅವತ್ತು ನನಗೆ ಮಂಗಳೂರಿನಲ್ಲಿ ಏನ್ ಇವತ್ತು ಕೆಲಸ ಅಂತಂದಾಗ ನಾನು ಹೇಳಿದೆ, ಇಂತಿಂತವ್ರನ್ನ ನೋಡ್ಬೇಕು, ಇಂತಿಂತ ಕಡೆಗೆ ಹೋಗ್ಬೇಕು, ಈ ಮ್ಯೂಸಿಯಂಗೆ ಹೋಗಿ ಬರ್ಬೇಕು, ಈ ಗ್ರಂಥಾಲಯಕ್ಕೆ ಹೋಗಿ ಬರ್ಬೇಕು ಅಂತಲ್ಲ. ಪಾಪ ಅಷ್ಟು ವಯಸ್ಸಾದವರು ಆಯ್ತು ಹೋಗಿ ಬನ್ನಿ ಅಂತ ಹೇಳಲಿಲ್ಲ, ನನ್ನ ಜೊತೆನೆ ನನ್ನನ್ನ ಕರ್ಕೊಂಡು ಎಲ್ಲಾ ಜಾಗಕ್ಕೂ ಕರ್ಕೊಂಡು ಹೋದರು ಅಂತ ಬರೀತಾರೆ. ಅಂತಂದ್ರೆ ಯಾವುದೋ ದೇಶದಿಂದ ಬರ್ತಾರೆ ನಮ್ಮ ಇದಕ್ಕೆ ಸ್ನೇಹಿತ, ಫೋನ್ ಮಾಡ್ತಾನೆ. ಅವಾಗ
ಅವ್ನು ಹೇಳ್ತಾನೆ, ನಾನು ಇದೆಲ್ಲ ನೋಡಕ್ ಬಂದಿದ್ದೀನಿ ಅಂತ. ನೋಡ್ಕೊಂಬ ಸಂಜೆ ಸಿಗ್ತೀವಿ ಅಂತ ಹೇಳ್ತೀವಿ. ಆದ್ರೆ ನೋಡಕ್ ಬಂದಿದ್ಯಾ, ಬಾ ನಾನು ಬರ್ತೀನಿ, ನಿನ್ಗೆ ತೋರಿಸ್ತೀನಿ, ನಮ್ ಜಾಗವನ್ನ ನಿನಗೆ ಪರಿಚಯ ಮಾಡಿಸ್ತೀನಿ. ಆ ಒಂದು ಆ ಸ್ನೇಹಮಯವಾದಂತಹ ಹೃದಯ ವೈಶಾಲ್ಯತೆ ಏನಿದೆ ಅದು ಪಂಜೆ ಮಂಗೇಶ್ ರಾಯರಲ್ಲಿ ತುಂಬಾ ಅದ್ಭುತವಾಗಿತ್ತು ಅಂತ DVG ಅವರು ಬರೀತಾರೆ. ಅದಕ್ಕೊಂದು ಘಟನೆ, ಈ ಘಟನೆ ತುಂಬಾ ಸೊಗಸಾಗಿದೆ. ಈ ಘಟನೆ ಏನಪ್ಪಾ ಅಂತಂದ್ರೆ, ಜಮಖಂಡಿಯಲ್ಲಿ ಸಾಹಿತ್ಯ ಸಮ್ಮೇಳನ. ಅದರಲ್ಲಿ ಒಂದು ದಿನ ಯುವ ಕವಿಗಳಿಂದ ಕಾವ್ಯ ವಾಚನ ನಡೆಯುತ್ತೆ. ಅದರಲ್ಲಿ ಒಬ್ಬ ಯುವ ಕವಿ ಮಾನ್ವಿ ನರಸಿಂಗರಾಯರು ಅಂತ ಅವರ ಹೆಸರು. ಮಾನ್ವಿ ನರಸಿಂಗರಾಯರು 20 ವರ್ಷದ ತರುಣ. ಅವನು ಕವಿತೆ ಓದ್ಬೇಕು, ಬರ್ತಾನೆ ವೇದಿಕೆ ಮುಂದೆ ಏನು ಸಾಹಿತ್ಯದ ದಿಗ್ಗಜರೆಲ್ಲ ಕುಳಿತಿದ್ದಾರೆ. ಸ್ವಲ್ಪ ಅವನಿಗೆ ಒಂಥರ ನಡುಕ, ಒಂಥರ ಮುಜುಗರ. ಸರಿ ಹೇಳಕ್ಕೆ, ಅವನು ಕವಿತೆ ಓದಕ್ಕೂ ಮೊದಲು ಪೀಠಿಕೆನೆ ಒಂಥರ ಮುಜುಗರದ ಪೀಠಿಕೆ. ಅವನು ಹೇಳ್ತಾನಂತೆ, ಇದು ಕವಿತೆ ಅಲ್ವೋ ಏನೋ ನಂಗೆ ಗೊತ್ತಿಲ್ಲ, ಏನೋ ಬರ್ದ್ಬಿಟ್ಟಿದೀನಿ, ಯಾರೋ ಒಬ್ರು ಕವಿತೆ ಅಲ್ಲ ಅಂತಂದ್ರು, ಆದ್ರೂ ಕೂಡ ಈ ಕವಿತೆಯನ್ನ ನಿಮ್ ಮುಂದೆ ಓದ್ತೀನಿ, ದಯವಿಟ್ಟು ಪರಾಂಬರಿಸಬೇಕು ಅಂತಲ್ಲ. ಪಾಪ ಮುಜುಗರದಿಂದ, ಸಂಕೋಚದಿಂದ, ಹೆದರಿಕೆಯಿಂದ ಪೀಠಿಕೆ ಕೊಟ್ಟು ಕವನ ಶುರು ಮಾಡ್ತಾನಂತೆ. ಅದ್ಭುತವಾದ ಕವನ ಅಂತ ಬರೀತಾರೆ ಎಲ್ರು. DVG ಅವರು ಹೇಳ್ತಾರೆ, ಎಲ್ಲರೂ ಕೂಡ ಕವನಕ್ಕೆ ಮಾರು ಹೋದ್ರು. ಅಷ್ಟು ಸೊಗಸಾದಂತಹ ಕವನ. ಇಂತಹ ಒಬ್ಬ ತರುಣ ಸಾಹಿತಿ ನಮ್ಮ ಜೊತೆ ಇರೋದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಗ್ಗಳಿಕೆ, ಒಂದು ಹೆಮ್ಮೆಯ ವಿಷಯ ಅನ್ನುವಷ್ಟರ ಮಟ್ಟಿಗೆ ಅವನ ಕವನ ಚೆನ್ನಾಗಿತ್ತು ಅಂತ. ಸರಿ, ಕವನ ಓದ್ತಾನೆ. ಆದ್ರೂ ಕಡೆಯಲ್ಲಿ ಹಿಂಜರಿಕೆ. ನಮಸ್ಕಾರ ಹೇಳಿ ವೇದಿಕೆಯಿಂದ ಇಳಿಯುವಾಗ ಪಂಜೆ ಮಂಗೇಶ್ ರಾಯರ್ ಬರ್ತಾರಂತಲ್ಲಿ. ಕೂತಿದ್ದವ್ರು ವೇದಿಕೆ ಹತ್ರ ಬಂದ್ಬಿಟ್ಟು ಅವ್ನು ಕೇಳ್ತಾರಂತೆ, ಯಾರಯ್ಯ ನಿನ್ಗೆ ಹೇಳಿದ್ದು ಕವಿತೆ ಇದಲ್ಲ ಅಂತ? ಜೋರಾಗಿ ಹೇಳ್ತಾರಂತೆ. ಆ ಹುಡುಗ ಇನ್ನೂ ಗಾಬರಿ. DVG ಅವ್ರಿಗೆಲ್ಲ ಗೊತ್ತು ಪಂಜೆ ಮಂಗೇಶ್ ಏನ್ ಮಾಡ್ತಿದ್ದಾರೆ ಅಂತ. ಅವ್ನು ಇನ್ನೂ ಗಾಬರಿ ಆದಾಗ, ಪಂಜೆ ಮಂಗೇಶ್ ಎಂತ ಅದ್ಭುತವಾದ ಕವನವನ್ನ ಬರ್ದೆ ಕಣಯ್ಯ ಅಂತ ಹೇಳಿ, ಅಷ್ಟು ಹಿರಿಯರು, ಸಾಹಿತಿಗಳು, 20 ವರ್ಷದ ತರುಣ ವೇದಿಕೆಯಿಂದ ಇಳಿತಾ ಇದ್ದಾನೆ. ಅವನನ್ನ ಬಾಚಿ ತಬ್ಬಿ ಮೇಲಕ್ಕೆತ್ತಾರೆ. ಇವತ್ತು ಸಾಹಿತ್ಯ ವಲಯಗಳಲ್ಲಿ ಇಂತಹವರಿದ್ದಾರಾ ಅಂತ, ಇಂತಹ ಹಿರಿಯರು ಬೇಕು ಅಂತ. ಯುವಕರು ಮುಂದೆ ಬರಬೇಕಾದ್ರೆ ಸಾಹಿತ್ಯದಲ್ಲಾಗ್ಲಿ, ಯಾವುದೇ ಒಂದು ಕ್ಷೇತ್ರದಲ್ಲಾಗ್ಲಿ ಬೆನ್ನು ತಟ್ಟುವಂತಹ ಇಂತಹ ಹಿರಿಯ ಚೇತನಗಳು ನಮಗೆ ಬೇಕು ಅಂತ. ನೋಡಿ, ಪಂಜೆ ಮಂಗೇಶ್ ರಾಯರದು ಎಂತಹ ಒಂದು ನಿರ್ಮಲವಾದಂತಹ ಮನಸ್ಸು, ಮಗುವಿನ ಮುಗ್ಧತೆಯ ಒಂದು ಮನಸ್ಸು ಅವರಲ್ಲಿತ್ತು. ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ನೋಡ್ತಾ ಇದ್ದಾರೆ, ಇವರು ಹೋಗಿ ಅವರನ್ನ ಹಿಡಿದು ಮೇಲಕ್ಕೆತ್ತಿ ಶಭಾಷ್ ಅಂತ ಹೇಳಿ ಬೆನ್ನು ತಟ್ತಾರಲ್ಲ, ಇದು ಅದ್ಭುತವಾದಂತಹ ಒಂದು ಗುಣವಿಶೇಷ. ಇಂತಹವರ ಸಂಖ್ಯೆ ಇದ್ದಷ್ಟು ಕೂಡ ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರ, ಅಲ್ಲಿ ಹೊಸ ತಳಿಗಳು ಹುಟ್ಟಲಿಕ್ಕೆ ಸಾಧ್ಯ ಅನ್ನೋದು ನನ್ನ ನಂಬಿಕೆಯ ವಿಷಯ. 7:25 ಇವತ್ತು ಶುರುವಾದದ್ದೇ 10 ನಿಮಿಷ ತಡವಾದ್ರಿಂದ 7:45 ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಇನ್ನೊಂದು ವ್ಯಕ್ತಿ ಚಿತ್ರಣವನ್ನ ನೋಡುವಷ್ಟು ಅವಕಾಶ ಇದೆ ಅಂತ ಅನ್ಕೊಂಡು ಇದಕ್ಕೆ ಬರ್ತಾ ಇದ್ದೇನೆ. ಮುಂದೆ ನಾನು ಹೇಳಿ ಹೊರಡ್ತಾ ಇರತಕ್ಕಂಥದ್ದು BM ಶ್ರೀಕಂಠಯ್ಯನವರು. BM ಶ್ರೀಕಂಠಯ್ಯನವರು ಮತ್ತು DVGಗೆ ತುಂಬಾ ಪರಸ್ಪರವಾದಂತಹ ಸ್ನೇಹ ಇತ್ತು ಅಂತ. ಅವರ ಮೊದಲ ಭೇಟಿ ಹೇಗಾಯ್ತು ಅಂತ ನಾವು ಸಾಹಿತ್ಯ ಪರಿಷತ್ತಿನ ಬಗ್ಗೆ ಮಾತನಾಡುವಾಗಲೇ ನೋಡಿದೀವಿ. ತುಂಬಾ ಪರಸ್ಪರವಾದಂತಹ ಸ್ನೇಹ ಇಬ್ಬರಲ್ಲೂ ಇತ್ತು. BM ಶ್ರೀನವರು ಬೆಂಗಳೂರಿನಲ್ಲಿ ಇರೋ ಸಮಯದಲ್ಲಿ DVG ಅವರು ಪ್ರತಿದಿನ ಹೋಗಿ ಸಂಜೆ ಅವ್ರ ಮನೆಗೆ ಹೋಗಿ ಸಂಸ್ಕೃತದ ಮಹಾಭಾರತದ ಕಾವ್ಯವನ್ನ ಪರಿಚಯ ಮಾಡ್ಕೊಡ್ತಾ ಇದ್ರಂತೆ. ಕರ್ಣಪರ್ವ, ಭೀಷ್ಮ ಪರ್ವ ಇವನ್ನೆಲ್ಲ ಅವರಿಗೆ ಓದಿ ಹೇಳೋದು ಅಂತ. ಯಾಕೆ ಅಂತಂದ್ರೆ BM ಶ್ರೀ ಅವರು ಆ ಹೊತ್ತಿನಲ್ಲಿ ಅಶ್ವತ್ಥಾಮನ್ ನಾಟಕವನ್ನ ಬರೀಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ರು ಅಂತ. ನೋಡಿ, ಇವರಿಗಿಂತ ಹಿರಿಯರು, ಅವ್ರಿಗೆ ಯಾವುದೇ ಮುಜುಗುರ ಇಲ್ಲ. ಕಿರಿಯನೊಬ್ಬ ಬಂದು ನನಗೇನೋ ಹೇಳ್ಕೊಡ್ತಾ ಇದ್ದಾನೆ ಅಂತ. ಆ ಕಿರಿಯನಿಗೆ ಯಾವುದೇ ಆದಂತಹ ಒಂದು ಹಿರಿತನ ಇಲ್ಲ, ನಾನು ಹಿರಿಯರಿಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ. ಎಲ್ಲವೂ ಕೂಡ ಒಂದು ಪರಸ್ಪರ. ಅವ್ರಿಗೆ ಗೊತ್ತಿರೋದು ಅವ್ರು ಹೇಳೋರು, ಅದರಲ್ಲಿ ಇವರು ಎಷ್ಟು ಗ್ರಾಸ್ಪ್ ಮಾಡ್ಕೊಳ್ಳೋರು, ಇವರು ಅದನ್ನ ಗ್ರಾಸ್ಪ್ ಮಾಡ್ಕೊಂಡು ಅಶ್ವತ್ಥಾಮನ್ ನಾಟಕ ಬರೆದ್ರು ಅಂತ DVG ಅವರು ಹೇಳ್ತಾರೆ. ಬೆಂಗಳೂರಿನಿಂದ ಹೊರಗಡೆ ಹೋಗುವ ಸಮಯದಲ್ಲಿ, ಇದೇ ಯಾವುದೋ ಒಂದು ಕಾರ್ಯಕಲಾಪದಿಂದ ಬೆಂಗಳೂರಿನಿಂದ ಹೊರಗಡೆ ಹೋಗುವಾಗ BM ಶ್ರೀ ಅಂಡ್ DVG ಯಾವಾಗ್ಲೂ ಕೂಡ ಒಂದೇ ಕೋಣೆಯಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರಂತೆ. ಸೊ ದಟ್ ಅಲ್ಲಿ ಹೋದಾಗ ಸಂಜೆ ಕೆಲಸಗಳೆಲ್ಲ ಮುಗಿದು ವಾಪಸ್ ಕೋಣೆಗೆ ಬಂದಾಗ ಇಬ್ರು ಸಾಹಿತ್ಯದ ವಿಷಯವಾಗಿ ಚರ್ಚೆ ಮಾಡಬಹುದು ಪರಸ್ಪರ ಅಂತ. ಇಷ್ಟೆಲ್ಲ ಗಾಢವಾದಂತಹ ಸ್ನೇಹ, ಪರಸ್ಪರ ಚರ್ಚೆಗಳಿದ್ರೂ ಕೂಡ ಇವರಿಬ್ಬರಲ್ಲಿ ತುಂಬಾ ತಕರಾರುಗಳಿತ್ತು ಅಂತ ಅನ್ನೋದನ್ನ DVG ಅವರ ಸೂಕ್ಷ್ಮವಾಗಿ ಅವರ BM ಶ್ರೀ ಅವರ ಕಥನವನ್ನ ಓದುವಾಗ ನಮಗೆ ಅರ್ಥ ಆಗತ್ತೆ. ತುಂಬಾ ತಕರಾರುಗಳಿದ್ವು. ಯಾವ ವಿಷಯಗಳಲ್ಲಿ? ಭಾಷೆಯ ವಿಷಯದಲ್ಲಿ ಅಂತ. ಈ ಇಂಗ್ಲಿಷ್ ಕನ್ನಡ, ಈ ಒಂದಷ್ಟು ಇಂಗ್ಲಿಷ್ ನಲ್ಲಿ ಕನ್ನಡ ಇರಬೇಕು, ಕನ್ನಡದಲ್ಲಿ ಇಂಗ್ಲಿಷ್ ಇರ್ಬೇಕು, ಎಷ್ಟಿರ್ಬೇಕು, ಸಂಸ್ಕೃತ ಎಷ್ಟಿರ್ಬೇಕು, ಕನ್ನಡ ಹೇಗಿರ್ಬೇಕು, ಈ ರೀತಿಯಾದಂತಹ ವಿಷಯಗಳಲ್ಲಿ
ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ದ ಲ್ಯಾಂಗ್ವೇಜ್. ಇಬ್ಬರಿಗೂ ಕೂಡ ತಕರಾರುಗಳಿತ್ತಂತೆ ಪದಗಳ ಸರಳೀಕರಣದ ವಿಷಯದಲ್ಲಿ ಅಂತ. ಬಿ ಎಂ ಶ್ರೀ ಅವರು ಕನ್ನಡ ಪದಗಳನ್ನ ಸ್ವಲ್ಪ ಸರಳೀಕರಣ ಮಾಡಬೇಕು. ಸರಳೀಕರಣ ಮಾಡೋದು ಅಂತಂದ್ರೆ ನಾಟ್ ಟು ವೀಕನ್ ಇಟ್ ಬಟ್ ಟು ಸ್ಟ್ರೆಂಥನ್ ಇಟ್ ಅಂತ, ಸಬಲೀಕರಣಕ್ಕಾಗಿ ಸರಳೀಕರಣ ಅಂತ. ಇದು ಬಿ ಎಂ ಶ್ರೀ ಅವರು ಹಾಕೊಂಡಿದ್ದಂತಹ ಒಂದು ವಿಷಯ. ಆ ವಿಷಯದಲ್ಲಿ ಡಿ ವಿ ಜಿ ಅವರಿಗೆ ಮನಸ್ತಾಪ ಇತ್ತು. ಇಬ್ಬರು ಜೊತೆ ತುಂಬಾನೇ ವಾಗ್ವಾದಗಳು ನಡೀತಾ ಇತ್ತು. ಕೇವಲ ಇಬ್ಬರು ಒಂದಾಗಿದ್ದಾಗ ಮಾತ್ರ ಅಲ್ಲ, ವೇದಿಕೆಗಳಲ್ಲೂ ಕೂಡ ಅಂತ ಡಿ ವಿ ಜಿ ಅವರು ಬರೀತಾರೆ. ಕನ್ನಡ ಮೇಲೆ ಸಂಸ್ಕೃತದ ಪ್ರಭಾವದ ವಿಷಯದಲ್ಲಿ ಅಂತ ಅವಾಗ್ಲೇ ನೋಡಿದೀವಿ ಹೇಗೆ ಬಿ ಎಂ ಶ್ರೀ ಅವರು ಸಂಸ್ಕೃತದ ಬಗ್ಗೆ ಮಾತನಾಡುವಾಗ ಅವರನ್ನ ತಪ್ಪಾಗಿ ತಿಳಿದಂತಹವರು ಅವರು ಸಂಸ್ಕೃತ ದ್ವೇಷಿಗಳು ಅನ್ನೋ ಮಟ್ಟಿಗೆ ಬಂದ್ಬಿಡ್ತಾರೆ ಅಂತ. ಹಾಗಿದ್ರೆ ಬಿ ಎಂ ಶ್ರೀ ಅವರು ಸಂಸ್ಕೃತ ದ್ವೇಷಿಗಳ ಅಲ್ಲ ಅಂತಾರೆ ಡಿ ವಿ ಜಿ ಅವರು. ಯಾರ್ಯಾರು ಸಾರ್ವಜನಿಕವಾದಂತಹ ಒಂದು ರಂಗದಲ್ಲಿ ಬಿ ಎಂ ಶ್ರೀ ಅವರ ಬಗ್ಗೆ ಈ ರೀತಿಯಾದಂತಹ ಅವಹೇಳನಕಾರಿ ಮಾತುಗಳನ್ನ ಆಡಿದಾಗಲ್ಲ ಡಿ ವಿ ಜಿ ಅವರು ಸಮರ್ಥಿಸ್ಕೊಳ್ತಾರೆ. ಇಲ್ಲ, ನೀವು ಹೇಳ್ತಿರೋ ತಪ್ಪು, ಬಿ ಎಂ ಶ್ರೀ ಅವರು ಸಂಸ್ಕೃತ ದ್ವೇಷಿಗಳಲ್ಲ, ಸಂಸ್ಕೃತ ದ್ವೇಷಿಗಳಲ್ಲ, ಅವರು ಕನ್ನಡ ಅಭಿಮಾನಿಗಳು ಅಂತ. ಅದು ಮುಖ್ಯ. ನಮ್ಮಲ್ಲಿ ಇದೇ ರೀತಿ ನನಗಿದು ಅಭಿಮಾನ ಅಂತಂದ್ರೆ ಇವನು ದಿಗ್ದ್ವೇಷಿ ಅಂತ. ಯಾಕೆ ಅಂತ, ಇದಕ್ಕೆ ಅಲ್ಲಿಗೆ ದ್ವೇಷಿ ಆಗಿದೆ, ಇಲ್ಲಿಗೆ ಅಭಿಮಾನಿ ಆಗಿರೋದಕ್ಕೆ ಸಾಧ್ಯವಿಲ್ವಾ ಅಂತ. ಸಾಧ್ಯವಿದೆ ಅಂತ. ಬಿ ಎಂ ಶ್ರೀ ಅವರು ಹಾಗಿದ್ರು ಅಂತ ಅದಕ್ಕೊಂದು ಅದ್ಭುತವಾದಂತಹ ನಿದರ್ಶನವನ್ನ ಡಿ ವಿ ಜಿ ಅವರು ಕೊಡ್ತಾರೆ. ನಥಿಂಗ್ ಲೈಕ್ ಎನ್ ಎಕ್ಸಾಂಪಲ್ ಅಂತ ಅವ್ರು ಹೇಳ್ತಾರೆ. ಡಿ ವಿ ಜಿ ಅವರು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಅನ್ನೋ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕಕ್ಕೆ ಪೂರ್ವಭಾವಿಯಾಗಿ ಒಂದು 3 ವರ್ಷಗಳ ಹಿಂದೆ ಸೆಂಟ್ರಲ್ ಕಾಲೇಜಿನ ಒಂದು ಕರ್ನಾಟಕ ಸಂಘದಲ್ಲಿ ಸಾಹಿತ್ಯ ಮತ್ತು ವಿಜ್ಞಾನ ಅನ್ನುವಂತಹ ಲೇಖನ ಬಗ್ಗೆ ಮಾತನಾಡಿರ್ತಾರೆ ಡಿ ವಿ ಜಿ ಅವರು. ಆಗ ಆ ಲೇಖನದಲ್ಲಿ ಬಹಳ ಪೂರಕವಾಗಿ ಶೆಲ್ಲಿ ಬರೆದಿರತಕ್ಕಂತಹ ಪ್ರೊಮಿಥಿಯಸ್ ಅನ್ಬೌಂಡ್ ಅನ್ನುವಂತಹ ಒಂದು ಕಾವ್ಯವನ್ನ ವಿಶ್ಲೇಷಣೆ ಮಾಡಿರ್ತಾರೆ. ಅದನ್ನ ವಿಶ್ಲೇಷಣೆ ಮಾಡುವಾಗ ತಮಗೆ ತಿಳಿದಷ್ಟು ಸಂಸ್ಕೃತ ಪದಗಳನ್ನೇ ಬಳಸಿ ವಿಶ್ಲೇಷಣೆ ಮಾಡಿರ್ತಾರೆ. ಅದನ್ನೆಲ್ಲವನ್ನೂ ಕೂಡ ಸಭೆಯಲ್ಲಿ ಇದ್ದಂತಹ ಕೃಷ್ಣಶಾಸ್ತ್ರಿಗಳು ಅದನ್ನೆಲ್ಲ ದಾಖಲು ಮಾಡಿ ಅದನ್ನ ಒಂದು ಲೇಖನವನ್ನು ಕೂಡ ಪಬ್ಲಿಷ್ ಮಾಡಿರ್ತಾರೆ. ಆ ಲೇಖನವನ್ನ ಈಗ ಪುಸ್ತಕ ಮಾಡಿ ಹೊರಟಿರ್ತಾರಲ್ಲ, ಜೀವನ ಸೌಂದರ್ಯ ಮತ್ತು ಸಾಹಿತ್ಯ, ಇದರಲ್ಲಿ ಬಳಸ್ಕೊಬೇಕು ಅಂತ ಬಂದಾಗ ಡಿ ವಿ ಜಿ ಅವರ ಲೇಖನವನ್ನು ನೋಡುವಾಗ ಅವ್ರಿಗನ್ಸುತ್ತೆ ಇದರಲ್ಲಿ ಸ್ವಲ್ಪ ಸಂಸ್ಕೃತ ಜಾಸ್ತಿ ಆಯ್ತಲ್ಲ ಅಂತ ಹೇಳಿ ಸಂಸ್ಕೃತ ಪದಗಳನ್ನೆಲ್ಲ ತೆಗೆದು ಅಲ್ಲಿ ಕನ್ನಡ ಪದಗಳನ್ನ ಬರೆದಿರ್ತಾರಂತೆ. ಪ್ರಾಯಶಃ ಅಷ್ಟೊತ್ತಿಗೆ ಬಿ ಎಂ ಶ್ರೀ ಅವರ ಒಡನಾಟದ ಪ್ರಭಾವವೂ ಇರಬೇಕು ಡಿ ವಿ ಜಿ ಅವರಿಗೆ. ಬಿ ಎಂ ಶ್ರೀ ಅವರನ್ನ ಎಷ್ಟೇ ನನಗೆ ಕೆಲವು ವಿಷಯಗಳಲ್ಲಿ ತಕರಾರಿತ್ತು ಅಂದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರು ಕೂಡ ಬಿ ಎಂ ಶ್ರೀ ಅವರಿಂದ ಪ್ರಭಾವಿತರಾಗಿದ್ರು ಅಂತಾನೆ ಅನ್ಸುತ್ತೆ. ಹಾಗಾಗಿ ಆ ಸಂಸ್ಕೃತ ಪದಗಳನ್ನೆಲ್ಲ ತೆಗೆದು ಕನ್ನಡ ಪದಗಳನ್ನ ಹಾಕ್ತಾರಂತೆ. ಬಟ್ ಕೃಷ್ಣಶಾಸ್ತ್ರಿಗಳ ಕೋಪ ಬರುತ್ತೆ. ಏನ್ ನೀವು ಮಾಡ್ತಾ ಇರೋದು ನೀವು? ಆ ಒಂದು ವಾಕ್ಯವನ್ನ, ಆ ಒಂದು ಕಾವ್ಯದ ಆ ಒಂದು ಇಡೀ ಆ ಒಂದು ರಸ ಏನಿದೆ ಅದು ನೀವು ಮೊದಲು ಬರೆದಂತಹ ಸಂಸ್ಕೃತದಲ್ಲೇ ಚೆನ್ನಾಗಿತ್ತು, ನೀವು ಇವಾಗ ಕನ್ನಡ ಬರೆಯೋದು ಸರಿ ಇಲ್ಲ ಅಂತ ಇವರಿಬ್ಬರ ನಡುವೆ ವಾಗ್ವಾದ. ಸರಿ, ಏನ್ ಮಾಡೋದು? ಇತ್ಯರ್ಥ ಮಾಡೋದು? ಸರಿ, ಹೋಗೋಣ ಬನ್ನಿ ಶ್ರೀ ಅವ್ರ ಮನೆಗೆ ಹೋಗೋಣ ಅಂತ ಇಬ್ರು ಶ್ರೀ ಅವ್ರ ಮನೆಗೆ ಬರ್ತಾರೆ. ಕೊಡ್ತಾರಂತೆ 2 ಸ್ಕ್ರಿಪ್ಟ್ ನೋಡಿ, ಇದು ಶೆಲ್ಲಿಯ ಅನುವಾದ, ಇದು ಹೆಚ್ಚು ಸಂಸ್ಕೃತ ಇದೆ, ಇಲ್ಲಿ ಹೆಚ್ಚು ಕನ್ನಡ ಇದೆ, ನೋಡಿ ಯಾವ್ದನ್ನ ನಾನು ಪುಸ್ತಕ ಬಳಸ್ಕೊಬಹುದು, ನೀವೇನ್ ಹೇಳ್ತಿರೋ ಅದೇ ಸರಿ ಅಂತ. ಬಿ ಎಂ ಶ್ರೀ ಅವರು 2 ತಕ್ಕೊಂಡು ನೋಡಿ ಹೇಳ್ತಾರಂತೆ, ನೀವು 1 ನಿಮಿಷ ಇಲ್ಲೇ ಮಾತಾಡ್ತಾ ಇರಿ, ನಾನು ಇದ್ರ ಬಗ್ಗೆ ಸ್ವಲ್ಪ ಗಹನವಾಗಿ ಯೋಚನೆ ಮಾಡಿ ಬರ್ತೀನಿ ಅಂತ ಒಳಗಡೆ ಹೋಗಿ 10 ನಿಮಿಷ ಚೆನ್ನಾಗಿ ಓದ್ತಾರಂತೆ. ಓದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಹೇಳ್ತಾರಂತೆ, ಕೃಷ್ಣಶಾಸ್ತ್ರಿಗಳು ಹೇಳ್ತಾ ಇದ್ದಾರಲ್ಲ ಅದೇ ಸರಿ, ಈ ಸಂಸ್ಕೃತ ಪದಗಳೇ ಹೆಚ್ಚಿರತಕ್ಕಂತಹ ಈ ಒಂದು ಭಾಷೆ ಏನಿದೆ ಇದೇ ಶೆಲ್ಲಿಯ ಕಾವ್ಯಕ್ಕೆ ನಿಜವಾಗಿಯೂ ಕೂಡ ಒಂದು ಮನ್ನಣೆಯನ್ನ ನೀಡ್ತಾ ಇದೆ ಅಂತ ಡಿ ವಿ ಜಿ ಅವ್ರು ಬರೀತಾರೆ. ನೋಡಿ, ಸಂಸ್ಕೃತ ದ್ವೇಷಿಗಳಾಗಿದ್ದಿದ್ರೆ ಅವ್ರು ಈ ರೀತಿ ಮಾತನಾಡ್ತಾ ಇದ್ರ ಅಂತಂದ್ರೆ ಎಷ್ಟು ಸಾಹಿತ್ಯದ ವಿಷಯದಲ್ಲಿ ಆಗಿನ ಸಾಹಿತಿಗಳು ಎಷ್ಟು ವಸ್ತುನಿಷ್ಠರಾಗಿದ್ರು ಅಂತ. ಸೋ ವೆರಿ ಆಬ್ಜೆಕ್ಟಿವ್ ಅನಾಲಿಸಿಸ್ ಅಲ್ವಾ. ಪೂರ್ವಭಾವಿಯಾದಂತಹ ನನ್ನ ಪ್ರಿಜುಡೈಸಸ್ ಅವೆಲ್ಲ ಪಕ್ಕಕ್ಕೆ ಇಟ್ಬಿಡೋದು. ಆ ಹೊತ್ತಿನಲ್ಲಿ ಇವೆರಡರಲ್ಲಿ ಯಾವ್ದು ಚೆನ್ನ ಅಲ್ವಾ, ನನಗೆ ಕನ್ನಡ ಜಾಸ್ತಿ ಎಂದು ಕನ್ನಡನೇ ಬರೆದು ಬಿಡುವಂತೆ ತಗೊಳ್ಳಿ ಅಂತ ಅಂದ್ಬಿಡೋದು, ನಾನು ಸಂಸ್ಕೃತದಲ್ಲಿ ಇದನ್ನೇ ತಗೊಳ್ಳಿ ಅಲ್ಲ ಅಂತ. ಆ ರೀತಿಯಾದಂತಹ ಸಾಹಿತ್ಯ ವಲಯದ ಅಷ್ಟೊಂದು ವ್ಯವಹಾರಗಳು ಅಷ್ಟು ಗುಣಮಟ್ಟದಾಗಿದ್ವು ಆಗಿನ ಕಾಲದಲ್ಲಿ ಅಂತ. ಇನ್ನೊಂದು ನಿದರ್ಶನ ಬರೀತಾರೆ. ಒಂದಿನ ಬೆಳಿಗ್ಗೆ 7:15 ಗಂಟೆಗೆ ಡಿ ವಿ ಜಿ ಅವರು ಬಿ ಎಂ ಶ್ರೀ ಅವ್ರ ಮನೆಗೆ ಬರ್ತಾರೆ. ಒಂದು ಬಾಗಿಲು ಬಡಿತಾರೆ, ಏನು ಉತ್ತರ ಇಲ್ಲ. ಇನ್ನೊಂದ್ಸಲ ಬಾಗಿಲು ಬಡಿತಾರೆ, ಉತ್ತರ ಇಲ್ಲ. ಸ್ವಲ್ಪ ಇದನ್ನ ಜೋರಾಗೆ ಬಡಿತಾರೆ, ಉತ್ತರ ಇಲ್ಲ. ಆಮೇಲೆ ಪಕ್ಕದಲ್ಲಿ ಬಂದು ಇಣಿಕ್ ನೋಡ್ತಾರಂತೆ. ಬಿ ಎಂ ಶ್ರೀ ಅವ್ರ ಒಳಗಡೆ ಏನ್ ಮಾಡ್ತಿದ್ರು ಅಂತ. ಬಿ ಎಂ ಶ್ರೀ ಅವ್ರ ಒಳಗಡೆ ಒಂದು ಟೇಬಲ್ ಮೇಲೆ ಒಂದು ಡಾಂಟೆ ಕವಿಯ ಒಂದು ಡಿವೈನ್ ಕಾಮಿಡಿ ಅನ್ನೋ ಒಂದು ಪುಸ್ತಕ ತೆಗೆದಿಟ್ಬಿಟ್ಟಿದ್ದಾರೆ, ಕಾವ್ಯವನ್ನ. ಅದನ್ನ ಒಂದೊಂದೇ ಸಾಲ್ ಹೇಳೋದಂತೆ. ಅದನ್ನ ಉರು ಹೊಡಿಬೇಕು ಅಂತ ಹೇಳಿ ರೂಮ್ ನಲ್ಲಿ ಶತಪಥ ಹಾಕ್ತಾ ಇದ್ರು. ಆ ರೂಮಿಂದ ಇನ್ನು ಓಡಾಡ್ಕೊಂಡು ಉರು ಹೊಡಿತಿರೋದು, ಮತ್ತೆ ಹೋಗೋದು, ಇನ್ನೊಂದ್ ಲೈನ್ ನೋಡೋದು. ಇದನ್ನ ಡಿ ವಿ ಜಿ ಅವ್ರು ನೋಡ್ಬಿಟ್ಟು ಡಿ ವಿ ಜಿ ಅವ್ರು ಬರೀತಾರೆ, ಆ ವೇಳೆಗೆ ಶ್ರೀಕಂಠಯ್ಯನವರ ವಯಸ್ಸು 50 ಮೀರಿತ್ತು, ಪೆನ್ಷನ್ ದಿನ ಹತ್ತಿರ ಬಂದಿತ್ತು ಅಂತ. ಪೆನ್ಷನ್ ದಿನ ಹತ್ತಿರ ಬಂದಿತ್ತು ಅಂದ್ರೆ 56-57 ವರ್ಷ ಬಿ ಎಂ ಶ್ರೀ ಅವ್ರಿಗೆ. ಆ ವಯಸ್ಸಿನಲ್ಲಿ
ಯಾವುದೋ ಒಂದು ಕಾವ್ಯದ ಸಾಲನ್ನ ಗುರು ಹಿಡಿಬೇಕು, ಗಟ್ಟಿ ಮಾಡಬೇಕು ಅಂತ ಬೆಳಿಗ್ಗೆ 7:30 ಎಷ್ಟೊಂದು ಪ್ರಯತ್ನ ಪಡ್ತಾ ಇದ್ರಲ್ಲ, ಇದು ಹುಟ್ಟು ವಿದ್ವಾಂಸರ ಲಕ್ಷಣ ಅಂತ ಬರೀತಾರೆ. ಅವರ ನಡುವೆ ವಾದ ವಿವಾದಗಳು ಏನಿದ್ದುವೋ, ಒಪ್ಪಂದಗಳು ಯಾವ್ಯಾವುದಕ್ಕೆ ಇರಲಿಲ್ವೋ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಕಡೆಯ ಒಂದು ವಾಕ್ಯದಲ್ಲಿ BM ಶ್ರೀ ಅವರನ್ನ ಇನ್ನೊಂದು ಸ್ತರದಲ್ಲಿ DVG ಅವರು ತಂದು ನಿಲ್ಲಿಸ್ತಾರೆ. ಇದು ಹುಟ್ಟು ವಿದ್ವಾಂಸರ ಲಕ್ಷಣ ಅಂತ. BM ಶ್ರೀ ಅವರ ಬಗ್ಗೆ ಮಾತನಾಡುವಾಗಲ್ಲ ನನಗೆ ಅವರ ಇಂಗ್ಲಿಷ್ ಗೀತೆಗಳು ಜ್ಞಾಪಕ ಬರುತ್ತೆ. ಅದ್ಭುತವಾದಂತಹ ರಚನೆ, ಕನ್ನಡದ ನಿಜವಾದಂತಹ ಒಂದು ಸೌಂದರ್ಯ, ಅದನ್ನ ತುಂಬಾ ಸರಳವಾಗಿ ಹಿಡಿದಿಟ್ಟಿದ್ದಾರೆ. ಅವರ ಒಂದು ಪದ್ಯವನ್ನ, ಇದು ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಇಲ್ಲ, ಆದ್ರೂ ಕೂಡ ಈ ಹೊತ್ತಿನಲ್ಲಿ ಅದನ್ನ ಓದಿದ್ರೆ ತುಂಬಾ ಪ್ರಸ್ತುತ ಅನ್ನಿಸ್ತಾ ಇದೆ. ನಮಗೂ ಕೂಡ ಅದರ ಒಂದು ರಸವನ್ನ ಇರುವಂತಹ ಒಂದು ಅವಕಾಶ ಅಂತ ಅನ್ನಿಸಿ ನಾನು ಅದನ್ನ ಓದ್ತೇನೆ. ಕಾಣಿಕೆ ಅನ್ನೋ ಒಂದು ಪದ್ಯದಲ್ಲಿ ಮೊದಲಿನಲ್ಲೇ BM ಶ್ರೀ ಅವರು ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಕನ್ನಡ ಮತ್ತೆ ಇಂಗ್ಲಿಷ್ ಇವೆರಡನ್ನೂ ಕೂಡ ನಾವು ಹೇಗ್ ಬಳಸ್ಕೊಂಡ್ವಿ ಅವರು ಅನ್ನೋದನ್ನ ತಿಳಿಸ್ತಾರೆ. ಅವ್ರು ಹೇಳ್ತಾರೆ, ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, ನಲ್ಲೆಯೊಲವ ತೆರೆದು ತಂದ ಮಾತದಾವುದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಕನ್ನಡ ಅಂತ ಅಲ್ವಾ. ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು, ಮೊದಲನೇದಾಗಿ ತೊದಲು ನುಡಿ ಯಾವ್ದು ಬರೋದು, ಕನ್ನಡದಲ್ಲೇ ಬರೋದು ಅಂತ. ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, ಸ್ನೇಹಿತರ ಜೊತೆ ಎಲ್ಲ ಸೇರ್ಕೊಂಡಾಗ ನಾವ್ ಎಷ್ಟೇ ಇಂಗ್ಲಿಷ್ ಅಲ್ಲಿ ಟಸ್ ಪುಸ್ ಅಂತ ಮಾತಾಡಿದ್ರು ಕೂಡ ಕಡೆಯಲ್ಲಿ ಒಂದಷ್ಟು ಕನ್ನಡ ಬರದೇ ಇತ್ತು ಅಂದ್ರೆ ಅಲ್ಲಿ ಸ್ನೇಹ ಬೆಸಿಯಲ್ಲ ಅಂತ ಅಲ್ವಾ. ಅಟ್ಲೀಸ್ಟ್ ಕಡೆ ಪಕ್ಷ ಬೈಗಳಾದ್ರೂ ಕನ್ನಡದಲ್ಲಿ ಬರುತ್ತೆ ಅಂತ. ಅದು ನಮ್ಮ ಭಾಷೆಯ ಆ ಒಂದು ಪ್ರೀತಿ ವಿಶ್ವಾಸ ಅಂತ, ಅದು ನಮ್ಮನ್ನು ಬಿಡೋದಿಲ್ಲ ಅಂತ. ನಲ್ಲೆಯೊಲವ ತೆರೆದು ತಂದ ಮಾತದಾವುದು ಅಲ್ವಾ. ಒಂದು ಹುಡುಗ, ಕನ್ನಡದ ಹುಡುಗ ಒಂದು ಕನ್ನಡದ ಹುಡುಗಿಯನ್ನ ಐ ಲವ್ ಯು ಡಿಯರ್ ಅಂತಂತಂದ್ರೆ ಅದ್ರಲ್ಲಿ ರಸ ಇಲ್ಲ ಅಂತ. ಹುಡುಗಿ ನಿನ್ ಕಂಡ್ರೆ ನನಗೆ ಪ್ರಾಣ ಕಣೆ ಅಂತಂದ್ರೆ ಅದರಲ್ಲೇ ಅದು ಒಂದು ನಿಜವಾದಂತಹ ಇನ್ನೊಂದು ಭವ್ಯವಾದಂತಹ ಲೋಕಕ್ಕೆ ನಿನ್ನನ್ನು ಕರ್ಕೊಂಡು ಹೋಗುತ್ತೆ ಅಂತ ನೋಡಿ. ಅಷ್ಟು ಭಾವನೆಗಳನ್ನ ಎಷ್ಟು ಚಂದದಲ್ಲಿ 4-5 ಸಾಲುಗಳಲ್ಲಿ ಕನ್ನಡ ಅಂದ್ರೆ ಏನು ಅನ್ನೋದನ್ನ ಕಟ್ಕೊಡ್ತಾರೆ. ನಂತರ ಇಂಗ್ಲಿಷ್ ಅವ್ರಿಗೆ ಯಾವ ರೀತಿ ಬಂತು ಅಂತ, ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು ಅಂತ. ಇನ್ನೊಂದು ಹೊತ್ತಲ್ಲಿ ಇನ್ನೊಂದು ಕಡೆ ಬೆಳೆದಂತ ಒಂದು ಹೆಣ್ಣು ಇಂಗ್ಲಿಷು, ಅದು ನನಗೆ ಬಳಿಗೆ ಬಂತು. ಇವೆರಡು ಬಂದಾಗ ಏನ್ ಮಾಡಿದ್ರು BM ಶ್ರೀ ಅವರು, ಅದನ್ನ ಬರೀತಾರೆ, ತುಂಬಾ ಸೊಗಸಾಗಿ ಬರೀತಾರೆ. ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ ಇವಳ ಸೊಬಗನವಳು ತೊಟ್ಟು ನೋಡ ಬಯಸಿದೆ, ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ ಅಂತ. ಇಂಗ್ಲಿಷು ಕನ್ನಡ, ಇಂಗ್ಲಿಶಿನ ಸೌಂದರ್ಯವನ್ನ ಕನ್ನಡಕ್ಕೆ ಹೊದಿಸಿ ನಾನು ನೋಡಕ್ ಬಯಸಿದೆ. ಕನ್ನಡದ ಆ ಒಂದು ಅದ್ಭುತವಾದಂತಹ ಆ ಭಾಷಾ, ಆ ಒಂದು ವೈಭವ ಏನಿದೆ ಅದನ್ನ ಇಂಗ್ಲಿಷ್ಗೆ ತೊಡಸಿ ಹಾಡ ಬಯಸಿದೆ ಅಂತ ಬರೀತಾರೆ. ಇದು BM ಶ್ರೀ ಅವರು. ನಂತರ ಬರತಕ್ಕಂತಹ ವ್ಯಕ್ತಿ ಚಿತ್ರಣ TS ವೆಂಕಣ್ಣಯ್ಯನವರು. ಬಹಳ ಸುದೀರ್ಘವಾದಂತಹ ವ್ಯಕ್ತಿ ಚಿತ್ರಣ, ಅದ್ಭುತವಾದಂತಹ ವ್ಯಕ್ತಿ ಚಿತ್ರಣ ಇದು. ಹಾಗಾಗಿ ನಾನು 7:35 ಆಯ್ತು. ಇನ್ನು ಎಷ್ಟು ಸಮಯ ಇದೆ ಅಂತ ದಯವಿಟ್ಟು ತಿಳಿಸ್ತೀರಾ ಸತ್ಯಪ್ರಮೋದ್ ಅವರೇ? ಶುರು ಮಾಡಿದ್ದು ಸರ್, ಶುರು ಮಾಡಿದ್ದು 6:15 ಶುರು ಮಾಡಿದ್ವಿ. 6:15 ನೀವು 10 ನಿಮಿಷ ಆಯ್ತು. ಹಾಗಿದ್ರೆ ವೆಂಕಣ್ಣಯ್ಯನವರನ್ನ ಒಂಥರ ಕಡೆಯಲ್ಲಿ ವೆಂಕಣ್ಣಯ್ಯನವರ ಬಗ್ಗೆ ಚಿಂತನೆ ಮಾಡಿದ್ರೆ ನಾವು ಮತ್ತೆ ಉಪನ್ಯಾಸಕ್ಕೆ ಸೇರುವ 2 ವಾರಗಳ ಕಾಲ ಇದನ್ನ ಮೆಲುಕಾಗ್ತಾ ಇರ್ಬೋದು ಅಂತ. ನನಗಂತೂ ತುಂಬಾ ಅದ್ಭುತವಾದಂತಹ ವ್ಯಕ್ತಿ ಚಿತ್ರಣ. ಹಾಗಾಗಿ ಒಂದು 5 ನಿಮಿಷ ತಡವಾದ್ರೂ ಕೂಡ ಇರ್ಲಿ ಅಂತ ಹೇಳ್ತಾ ವೆಂಕಣ್ಣಯ್ಯನವರ ಪಾದಸ್ಪರ್ಶಕ್ಕೆ ಬಂದು ನಿಲ್ತೇನೆ. ಇವರೊಬ್ಬರಿಗೆ ಮಾತ್ರ DVG ಅವರು 2 ಲೇಖನಗಳನ್ನು ಬರೀತಾರೆ, ಬ್ಯಾಕ್ ಟು ಬ್ಯಾಕ್ ಬರೀತಾರೆ, ಒಂದರ ಹಿಂದೆ ಒಂದು. ಅಂತರ್ದೃಷ್ಟಿ ಅಂತ ಒಂದು, ಇನ್ನೊಂದು ವಿಮರ್ಶನ ಪೂರ್ವಕವಾದ ಪೂರ್ವಾಚಾರ ವಿಶ್ವಾಸ ಅನ್ನೋ ಒಂದು ಲೇಖನವನ್ನ. ಆ ಲೇಖನವನ್ನ DVG ಅವರು ವೆಂಕಣ್ಣಯ್ಯನವರು ಕಾಲವಾದ 30 ವರ್ಷಗಳ ತರುವಾಯ ಬರೀತಾರೆ. ಅಂತಂದ್ರೆ ಅವರಿಗೆ ಇನ್ನೂ ಆ ಒಂದು ನೆನಪು, ವೆಂಕಣ್ಣಯ್ಯನವರ ನೆನಪು ಎಷ್ಟು ಜ್ವಲಂತವಾಗಿ ಅವರಲ್ಲಿತ್ತು ಅನ್ನೋದಕ್ಕೆ ಅದು ಸಾಕ್ಷಿ. ಇಬ್ಬರಿಗೂ ಅಗಾಧವಾದಂತಹ ಸ್ನೇಹ. ನಿಜವಾಗಿಯೂ ಕೂಡ DVG ಅವರು ತುಂಬಾ ಗೌರವಿಸ್ತಿದ್ದವರು ವಾಸುದೇವಯ್ಯನವರಾದ್ರೆ ತುಂಬಾ ಪ್ರೀತಿಸ್ತಿದ್ದವರು ವೆಂಕಣ್ಣಯ್ಯನವರು ಅಂತ. ಅವರಿಬ್ಬರದ್ದು ತುಂಬಾ ಒಂಥರ ಅವರ ಸ್ನೇಹ ಹೇಗಿತ್ತು ನೋಡಿ, DVG ಅವರೇ ಬರೀತಾರೆ. ಮನುಷ್ಯ ಜೀವನದಲ್ಲಿ ಎಷ್ಟೋ ಸ್ನೇಹಗಳು ಶರಟು ಕೋಟುಗಳಂತೆ ಹೊರ ವಸ್ತುಗಳಾಗಿ ನಮ್ಮ ಮೈಗೆ ಅಂಟಿಕೊಂಡಿರುತ್ತವೆ. 1-2 ಸ್ನೇಹಗಳು ಮಾತ್ರ ಮೈಯ ಚರ್ಮವಾಗಿ ಮಾಂಸ ಮೂಳೆಗಳಾಗಿ ಜೀವನದ ಆಶ್ರಯ ವಸ್ತುಗಳಾಗುತ್ತವೆ. ವೆಂಕಣ್ಣಯ್ಯ ಹಾಗೆ ನನ್ನ ಜೀವನದ ಅಂತರ್ದ್ರವ್ಯವಾದವರು,
ಹೊರಗಣ ಪದಾರ್ಥವಲ್ಲ, ಅಂತರ್ದ್ರವ್ಯವಾದವರು. ಅದ್ಭುತವಾದಂತಹ ಪದ ಸಂಯೋಜನೆ, ಅಂತರ್ದ್ರವ್ಯವಾದವರು ಅಂತ. ನಾವು ಇಂಗ್ಲಿಷ್ ನಲ್ಲಿ ವಿ ಸೇ ಸೋ ಬ್ಯೂಟಿಫುಲಿ, ಹಿ ಆರ್ ಶಿ ಇಸ್ ಮೈ ಸೋಲ್ ಮೇಟ್ ಅಂತ. ಸೋಲ್ ಮೇಟ್, ಅಂತರ್ದ್ರವ್ಯವಾದವರು ಅಂತ. ಎಲ್ಲ ಸ್ನೇಹಿತರು ಆಗಾಗ್ಲಿಕ್ಕೆ ಸಾಧ್ಯವಿಲ್ಲ, ಅವರೆಲ್ಲರೂ ಶರ್ಟು ಕೋಟುಗಳಂತೆ ಹೊರಗಡೆ ಇರುವಂತವರು. ಯಾರೋ ಒಂದಿಬ್ಬರು ಮಾತ್ರ ಇವೆಲ್ಲವನ್ನು ಇಳಿದು ಹೃದಯದಲ್ಲಿ ಬಂದು ನೆಲೆಸ್ತಾರೆ. ಯಾರ್ಯಾರಿಗೆ ಇಂತಹ ಸ್ನೇಹಿತ ಸ್ನೇಹಿತೆ ಸಿಕ್ಕಿಲ್ವೋ ಅವರೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು. ಯಾಕೆ ಅಂತಂತಂದ್ರೆ ಜೀವನದ ಸಾರ್ಥಕ್ಯ, ಅದರಲ್ಲೂ ಕೂಡ ವಯಸ್ಸಾಗ್ತಾ ಆ ಒಂದು ಜೀವನದ ಸನ್ನಿವೇಶಕ್ಕೆ ನಾವು ಬಂದಾಗ ನಮಗೆ ನಿಜವಾಗಿಯೂ ಮುದ ನೀಡುವಂತವರು ಇಂತಹ ಸ್ನೇಹಿತ ವರ್ಗ ಅಂತ. ಅಟ್ಲೀಸ್ಟ್ ಒಂದಿಬ್ಬರಾದ್ರೂ ಪ್ರತಿಯೊಬ್ಬರಿಗೂ ಕೂಡ ಇರಬೇಕು ಅಂತ. ಅದು DVG ಅವರಿಗೆ ವೆಂಕಣ್ಣಯ್ಯನ ಮೂಲಕ ಸಿಕ್ತು ಅಂತ. ವೆಂಕಣ್ಣಯ್ಯನವ್ರ ಬಗ್ಗೆ ಬರೀತಾ DVG ಅವರು ಹೇಳ್ತಾರೆ, ವೆಂಕಣ್ಣಯ್ಯನ ನೆನಪು ಬಂದಾಗ ಮನಸ್ಸು ಅಸ್ತವ್ಯಸ್ತವಾಗುತ್ತದೆ. ಅವ್ರು ಬಳಸೋ ಪದಗಳನ್ನು ನೋಡಿ, ಅದರ ಹಿಂದಿರತಕ್ಕಂತಹ ತೂಕ, ಧ್ವನಿ ಗಮನಿಸಿ. ವೆಂಕಣ್ಣಯ್ಯನವರ ನೆನಪು ಬಂದಾಗ ಮನಸ್ಸು ಅಸ್ತವ್ಯಸ್ತವಾಗುತ್ತೆ. ಇಲ್ಲ ವೆಂಕಣ್ಣಯ್ಯನವರ ಅಲ್ಲ, ವೆಂಕಣ್ಣಯ್ಯನ ಅವರ ಎಷ್ಟು ಸ್ನೇಹಿತರು ಅಂದ್ರೆ ಇಲ್ಲೊಬ್ಬರೇ DVG ಅವರು. ಈ ಕಾಂಪ್ರಮೈಸಸ್ ಇಸ್ ಫಿಲಾಸಫಿ ಆಫ್ ಅಡ್ರೆಸಿಂಗ್ ಪೀಪಲ್ ವಿತ್ ಅವರು ಇವರು ಅಂತಲ್ಲ. ವೆಂಕಣ್ಣಯ್ಯನ ನೆನಪು ಬಂದಾಗ ಮನಸ್ಸು ಅಸ್ತವ್ಯಸ್ತವಾಗುತ್ತದೆ. ಎಲ್ಲಿ ಮೊದಲು ಮಾಡಲಿ, ಎಲ್ಲಿ ಕೊನೆ, ಯಾವುದು ಅನುಕ್ರಮ, ಯಾವುದು ಹೇಳಬೇಕಾದದ್ದು, ಯಾವುದು ತಕ್ಕದ್ದಲ್ಲ, ಈ ವಿವೇಕ ತಪ್ಪಿ ಹೋಗುತ್ತದೆ. ವಿವೇಕ ತಪ್ಪಿ ಹೋಗುತ್ತದೆ. ಐ ಲೂಸ್ ಮೈ ಲಾಜಿಕ್, ಐ ಲೂಸ್ ಮೈ ಕಾನ್ಶಿಯಸ್ನೆಸ್ ಅಂತ, ಐ ಲೂಸ್ ಮೈ ಪ್ರಜ್ಞೆ ಅಂತ. ಇದು DVG ಅವರು ಇಷ್ಟು ಹೇಳಿಬಿಟ್ರೆ ಸಾಕು ನಮಗೆ. ವೆಂಕಣ್ಣಯ್ಯನವರು DVG ಅವರ ಜೀವನದಲ್ಲಿ ಯಾವ ಒಂದು ಮಟ್ಟದಲ್ಲಿ ಅವರಿಗೆ ಪ್ರಭಾವವನ್ನ ಬೀರಿದ್ರು ಅಂತ. ಇವರ ಮೊದಲ ಭೇಟಿ ಹೇಗಾಯ್ತು ಅಂತ. ಇಲ್ಲಿ ಕರ್ನಾಟಕ ಪತ್ರಿಕೆಯನ್ನ DVG ಅವರು ನಡೆಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸಾಹಿತ್ಯ ಪರಿಷತ್ತು ಶುರುವಾಗಿರುತ್ತೆ. ಆಗ ಇಬ್ಬರು ಯುವಕರು, ತಮ್ಮದೇ ವಯಸ್ಸಿನವರು, ಹೆಚ್ಚು ಕಡಿಮೆ ಬರ್ತಾರೆ. ಇಬ್ರು ಯಾರು? ವೆಂಕಣ್ಣಯ್ಯನವರೊಬ್ರು, ನಿಮ್ಗೆ ಗೊತ್ತು ಇನ್ನೊಬ್ರು ಯಾರು ಅಂತ, AR ಕೃಷ್ಣಶಾಸ್ತ್ರಿಗಳು. ಅವರಿಬ್ರು ಒಂಥರ ನಮ್ಮ ಕನ್ನಡ ಸಾಹಿತ್ಯ ಲೋಕದ ಅಶ್ವಿನಿ ದೇವತೆಗಳಿದ್ದ ಹಾಗೆ. ಇಬ್ರು ಯಾವಾಗ್ಲೂ ಜೊತೆಗೆ ಬಂದು DVG ಅವ್ರ ಹತ್ರ ಒಂದು ತಕರಾರಂತೆ. ಏನ್ ಸರ್ ನೀವೆಲ್ಲ ಬಿಟ್ಟು ಆ ಸಾಹಿತ್ಯ ಪರಿಷತ್ತಿನಲ್ಲಿ ತುಂಬಾ ವಯಸ್ಸಾದವ್ರ ಜೊತೆನೆ ಇರ್ತೀರಲ್ಲ, ಅಲ್ಲೇನು ಕೆಲ್ಸಗಳಾಗ್ತಾ ಇಲ್ಲ, ಯಾಕೆ ಹೀಗೆ? DVG ಅವ್ರು ಹೇಳ್ತಾರಂತೆ, ಏನಪ್ಪಾ ವಯಸ್ಸಾದವರು ಅಂತೀರಾ, ಅವರೆಲ್ಲ ಕಟ್ಟಿದವರಪ್ಪ ಅದನ್ನ ಹೇಳ್ತಾರೆ. ಕಟ್ಟಿದ್ದೆಲ್ಲ ನಿಜ, ಆದ್ರೆ ನೋಡಿ ಅವ್ರಿಗೆ ಈ ನಡುವೆ ಅಷ್ಟೊಂದು ಆಸ್ತಿ ಇಲ್ಲ, ಬರೋದಕ್ಕೆ ಆರೋಗ್ಯನೂ ಇಲ್ಲ ಕೆಲವರಿಗೆ, ಆದ್ರೂ ಕೂಡ ನೀವು ಅವ್ರನ್ನೇ ಇಟ್ಕೊಂಡಿದ್ದೀರಾ. ಯುವಕರು ಬರ್ಬೇಕು ಸರ್, ಅವ್ರ ಪಾಲಿನ ಸೇವೆಯನ್ನ ಮಾಡಿದ್ದಾರೆ, ಯುವಕರು ಬರ್ಬೇಕು, ಅದನ್ನ ಕಟ್ಟಬೇಕು ಅಂತ. DVG ಅವ್ರು ಹೇಳ್ತಾರಂತೆ, ನೋಡಿಪಾ ನನ್ಗೆ ಇದ್ರಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಆದ್ರೆ ಯುವಕರು ಉತ್ಸಾಹಿಗಳು, ಇವರು ಸಾಹಿತ್ಯ ಪರಿಷತ್ ಅದರ ಪಾಡಿಗೆ ಇರ್ಲಿ ಅಂತ ಹೇಳಿ ಸೆಂಟ್ರಲ್ ಕಾಲೇಜಲ್ಲಿ ಕರ್ನಾಟಕ ಸಂಘವನ್ನ ಈ ಒಂದು ಘಟನೆ ಆದ 2 ತಿಂಗಳಲ್ಲಿ ಕಟ್ತಾರೆ ಅಂತ. ಅಲ್ಲಿಗೂ DVG ಅವರು ಬರ್ತಾರೆ. DVG ಅವರು ಅಲ್ಲೂ ಸಲ್ಲುವವರು, ಇಲ್ಲೂ ಒಲ್ಲುವವರು. ಹಾಗಾಗಿ DVG ಅವರು ಅಲ್ಲೂ ಬರ್ತಾರೆ. ಆ ಒಂದು ಸಂಘದಲ್ಲಿ ಸಾಹಿತ್ಯ ಪರಿಷತ್ತಿಗಿನ್ನ ಆ ಒಂದು ಕಾಲಘಟ್ಟದಲ್ಲಿ ಅತ್ಯದ್ಭುತವಾದಂತಹ ಕಾರ್ಯಕ್ರಮಗಳು ನಡೀತು ಅಂತ ಬರೀತಾರೆ. ಅದು ಕೇವಲ ಮನರಂಜನೆಯ ವಿಷಯವಾಗಿರಬಹುದು, ಸಾಹಿತ್ಯದ ಗೋಷ್ಠಿಗಳಾಗಿರಬಹುದು. ಆ ಸಮಯದಲ್ಲಿ DVG ಅವರು ಬಹಳ ಖುಷಿಯಾಗುವಂತ ವಿಷಯ, ಆ ಸಮಯದಲ್ಲಿ ಹೊಂದಿಸ್ತಾ ಇದ್ದಂತಹ ಊಟೋಪಚಾರಗಳಿರ್ಬೋದು, ತಿಂಡಿ ಇರ್ಬೋದು, ಇವೆಲ್ಲ ಸಾಹಿತ್ಯ ಪರಿಷತ್ತಿಗಿಂತ ತುಂಬಾ ಚಂದದಲ್ಲಿ ಸೆಂಟ್ರಲ್ ಕಾಲೇಜ್ ಕರ್ನಾಟಕ ಸಂಘದಲ್ಲಿ ನಡೆಸ್ತಾ ಇದ್ರು. ಅವರು ಆ ಒಂದು ಪತ್ರಿಕೆಯನ್ನು ಕೂಡ ಅದ್ಭುತವಾದಂತಹ ಪತ್ರಿಕೆಯನ್ನು ತರ್ತಾ ಇದ್ರು, ಪ್ರಬುದ್ಧ ಕರ್ನಾಟಕ ಅಂತ ಬರೀತಾರೆ. ವೆಂಕಣ್ಣಯ್ಯನವರು ಕೃಷ್ಣಶಾಸ್ತ್ರಿಗಳದು ಒಂಥರ ಹೇಳಿ ಮಾಡಿಸಿದ ಜೋಡಿ ಅಂತ. ಅಂದ್ರೆ ವೆಂಕಣ್ಣಯ್ಯನವರು ಹೇಳೋದು, ಕೃಷ್ಣಶಾಸ್ತ್ರಿಗಳು ಮಾಡೋದು. ಹೇಗ್ ಮಾಡ್ತಿದ್ರು, ಹೇಗ್ ಹೇಳ್ತಿದ್ರು? ವೆಂಕಣ್ಣಯ್ಯನವರು ಡೈರೆಕ್ಟ್ ಆಗಿ ಕೃಷ್ಣಶಾಸ್ತ್ರಿಗಳಿಗೆ ಹೇಳ್ತಾ ಇರ್ಲಿಲ್ವಂತೆ. ತಮಾಷೆ ಇದೆ ಇದು. ಅವ್ರಿಗೆ ಅವ್ರ ಕೈಲಿ ಏನಾದ್ರು ಕೆಲಸ ಮಾಡಿಸ್ಬೇಕು ಅಂತಂದ್ರೆ ಇವರು ಅಲ್ಲಿರೋರ್ಗೆ ಬೇರೆಯವ್ರಿಗೆ ಹೇಳುವಂಗೆ ಜೋರಾಗಿ ಹೇಳೋದು, ಅವ್ರ ಕಿವಿಗೆ ಬೀಳುವಂಗೆ. ಅವ್ರು ಅದನ್ನ ಮಾಡಿರ್ತಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಸಂತೋಷ ಕೂಟಗಳಿಗೆ ತಿಂಡಿ ಎಲ್ಲ ಆಗ್ಬೇಕು, ಅವೆಲ್ಲ AR ಕೃಷ್ಣಶಾಸ್ತ್ರಿಗಳ ಡಿಪಾರ್ಟ್ಮೆಂಟ್. ಅದು ಹೆಸರು ಬೇಳೆ ಕೋಸಂಬರಿ ತಯಾರಾಗ್ತಾ ಇದೆ ಅಂತ ಅಂದ್ರೆ ವೆಂಕಣ್ಣಯ್ಯನವ್ರು ಬರ್ತಾರಂತ. ಏನ್ ಮಾಡ್ತಿದ್ದೀರಾ? ಹೆಸರು ಬೇಳೆ ಕೋಸಂಬರಿ. AR ಕೃಷ್ಣಶಾಸ್ತ್ರಿಗಳು ಅಲ್ಲಿದ್ದಾರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವ್ರು ಆ ಕಡೆ ಪಕ್ಕದಲ್ಲಿದ್ದಾರೆ, ಆದ್ರೆ ಅವ್ರು ಹೇಳ್ತಿಲ್ಲ, ಆದ್ರೆ ಅವ್ರು ಕೇಳುವಂಗೆ ಹೇಳ್ತಾ ಇದ್ದಾರೆ. ಮಾವಿನಕಾಯಿ ತುರಿ ಸ್ವಲ್ಪ ಇದಕ್ಕೆ ಬಿದ್ರೆ ಬಹಳ ಪಸಂದಾಗಿರುತ್ತೆ ಅಂತ ಹೇಳಿ ಅವ್ರು ಹೊರಟ್ಬಿಡ್ತಾರಂತೆ. ಆ ಮಾವಿನಕಾಯಿನ ಪಾಪ ಇವರೆಲ್ಲೆಲ್ಲಿಂದಾನೋ ತರಿಸಿ ಅದು ಸರಬರಾಜು ಆಗುವಷ್ಟರಲ್ಲಿ ಅದಲ್ಲಿ ಇರೋದು ಅಂತ, ಅದನ್ನ ಅವ್ರು ನೋಡ್ಕೊಳ್ಳೋರು ಅಂತ. ಆಂಬೊಡೆ ಆಗ್ತಾ ಇದ್ದಾಗ ಬಂದು ಹೇಳೋರಂತೆ, ಮಧ್ಯ ಒಂದು ಹಸಿ ಶುಂಠಿ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಹೊರಟ್ಬಿಡೋದು. ಕೃಷ್ಣಶಾಸ್ತ್ರಿಗಳು ಅದನ್ನ ಮಾಡೋರು ಅಂತ. ಅವರೇಕಾಯಿ ಉಪ್ಪಿಟ್ಟಾಗುವಾಗ ಅದರ ಮಧ್ಯದಲ್ಲಿ ಒಂದೊಂದು ಮೆಣಸಿನ ಕಾಳು ಇದ್ದು ಉಪ್ಪಿಟ್ಟನ್ನು ಕೈ ಪಿಡಿಚೆ ಮಾಡಿ ಆವಿಯಲ್ಲಿ ಬೇಯಿಸಿದರೆ ರಾಜಯೋಗ್ಯವಾಗುತ್ತದೆ ಅಂತ ವೆಂಕಣ್ಣಯ್ಯನವರು ಒಂದು ಮಾತು ಹೇಳಿ ಹೋಗೋದಂತೆ. ಪಾಪ ಇವರು ಉಪ್ಪಿಟ್ಟು ಮಾಡಿರೋರು ವೆಂಕಣ್ಣಯ್ಯನವ್ರು ಹೇಳಿದ್ರಲ್ಲ ಅಂತ ಮತ್ತೆ ಒಂದಷ್ಟು ಮೆಣಸನ್ನ ಸೇರಿಸಿ ಅದನ್ನ ಮತ್ತೆ ಉಂಡೆ ಮಾಡಿ ಹಬೆಯಲ್ಲಿ ಮಾಡಿ ನಾವು ಮಾಡ್ತೀವಲ್ಲ ನುಚ್ಚಿನ ಉಂಡೆ, ಆ ರೀತಿ ಉಪ್ಪಿಟ್ಟನ್ನ ಪರಿವರ್ತನೆಗೊಳಿಸಿ ಅದಂತೂ ರೆಡಿಯಾಗಿರೋದು ಅಂತ.
ಹೀಗೆ ವೆಂಕಣ್ಣಯ್ಯನವರು ನಾನು ಹೇಳೋದು, ಕೃಷ್ಣ ಶಾಸ್ತ್ರಿಗಳು ಅದನ್ನೇ ಶಿಷ್ಯನ ರೀತಿಯಲ್ಲಿ ಮಾಡೋದು. ಅವರ ಬಾಂಧವ್ಯ ಇಷ್ಟು ಸೊಗಸಾಗಿತ್ತು. ವೆಂಕಣ್ಣಯ್ಯನವರು ಹೆಚ್ಚು ಬರೀಲಿಲ್ಲ. ಕೃಷ್ಣ ಶಾಸ್ತ್ರಿಗಳು ಆಗರ್ಭ ವಿದ್ಯಾವಂತರು. ಅವರ ಜೊತೆ ಸೇರಿ ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ ಬರೆತರು, ಒಂದಷ್ಟು ಲೇಖನಗಳನ್ನು ಬರೀತಾರೆ. ಇನ್ನು ಹೆಚ್ಚು ವೆಂಕಣ್ಣಯ್ಯನವರು ಬರೀಲಿಲ್ಲ. ಆದ್ರೆ ಅವರು ಮೈಸೂರು ವಿಶ್ವವಿದ್ಯಾಲಯದ ಪ್ರಥಮ ಕನ್ನಡ ಪ್ರಾಧ್ಯಾಪಕರು ಅಂತಲೇ ಅವರನ್ನ ಗುರುತಿಸ್ಕೊಳ್ತಾರೆ. ಈ ವಿಷಯವನ್ನ ಜ್ಞಾಪಕ ಚಿತ್ರಶಾಲೆಯಲ್ಲಿ DVG ಅವರು ಹೇಳಲ್ಲ. ನಾನು ಇನ್ನೆಲ್ಲೋ ಓದಿದ ನೆನಪು ಅವರೇ ಮೊದಲ ಕನ್ನಡ ಪ್ರಾಧ್ಯಾಪಕರು ಅಂತ. ಹಾಗಾಗಿ ಇದು ತಪ್ಪಿದ್ರೂ ಇರಬಹುದು, ನನಗೆ ಗೊತ್ತಿಲ್ಲ. ಬಟ್ ಅದನ್ನ ಇವರ ಪ್ರಸ್ತಾಪ ಬಂದಾಗ ಇದನ್ನ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೇನೆ. ಹಾಗಿದ್ರೆ ವೈ ವಾಸ್ ಈ ನೋನ್ ಅಂತ, ಯಾಕೆ ಅವ್ರನ್ನ ಅಷ್ಟೊಂದು ಬೆಲೆ ಕೊಡ್ತಿದ್ರು ಸಾಹಿತ್ಯ ವಲಯದಲ್ಲಿ ಅಂತಂದ್ರೆ, DVG ಅವರು ಬರೀತಾರೆ, ಹಿ ಹ್ಯಾಡ್ ಎ ಫೀಲ್ ಫಾರ್ ಲಿಟ್ರೇಚರ್ ಅಂತ. ಫೀಲ್ ಫಾರ್ ಲಿಟ್ರೇಚರ್, ಹಿ ಹ್ಯಾಡ್ ಎ ಫೀಲ್ ಫಾರ್ ಲಿಟ್ರೇಚರ್ ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಕತ್ಲೆನಲ್ಲಿ ನಾವು ಕೂತಿದೀವಿ ಅಂತಂದ್ರೆ ಯಾರೋ ಬಂದು ಮುಟ್ಟಿದಾಗ ಅವರ ಸ್ಪರ್ಶ ಮಾತ್ರದಿಂದ ನಾವು ಇವರು ಇಂಥವ್ರು ಅಂತ ಹೇಳೋದು. ದಟ್ ಇಸ್ ದ ಫೀಲ್ ಫಾರ್ ಲೈಫ್. ಅದನ್ನೇ ಫೀಲ್ ಫಾರ್ ಲಿಟ್ರೇಚರ್ ಅಂತಂದ್ರೆ ಹೇಗಿತ್ತು ಅವರ ಫೀಲ್ ಫಾರ್ ಲಿಟ್ರೇಚರ್ ಅಂತಂದ್ರೆ, ಅವರ ಕಾವ್ಯ ದೃಷ್ಟಿ ಸೂಕ್ಷ್ಮತೆ ಅಗಾಧ. ಯಾವ ಕಡೆ ಯಾವ ಅಕ್ಷರ ಇದ್ದರೆ ಸೊಗಸು, ಕಿವಿಗೆ ಹೇಗೆ ಸೊಗಸು, ಉಚ್ಚಾರಣೆಗೆ ಹೇಗೆ ಸೊಗಸು, ವ್ಯಂಗ್ಯಾರ್ಥ ಪ್ರತೀತಿಗೆ ಹೇಗೆ ಸೊಗಸು, ವಾಚ್ಯಾರ್ಥಕ್ಕಾಗಿ ಹೇಗೆ ಸೊಗಸು, ಈ ಮರ್ಮಗಳನ್ನು ಅವರು ಹುಡುಕಿ ಹುಡುಕಿ ವಿವರಿಸುತ್ತಿದ್ದರು. ಸ್ವತಃ ಕವಿಗಳಲ್ಲದಿದ್ದರೂ ಕವಿಗಳನ್ನ ಪ್ರೋತ್ಸಾಹಿಸುತ್ತಿದ್ದರು ಅಲ್ವಾ. ನೋಡಿ, ಅವರ ಶಿಷ್ಯ ಪರಂಪರೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ವೆಂಕಣ್ಣಯ್ಯನವ್ರ ಶಿಷ್ಯರು ಯಾರ್ಯಾರು? ಕುವೆಂಪು, ತೀನಂ ಶ್ರೀಕಂಠಯ್ಯನವರು, DL ನರಸಿಂಹಾಚಾರ್ಯರು ಎಂತೆಂಥ ಕವಿಗಳನ್ನ ಹುಟ್ಟಾಕಿದ್ರು. ಜೊತೆಗೆ DVG ಅವರನ್ನ ಬೆಳೆಸಿದ್ರು, AR ಕೃಷ್ಣಶಾಸ್ತ್ರಿಗಳನ್ನ ಪೋಷಣೆ ಮಾಡಿದ್ರು. ತುಂಬಾ ಉದಾರಿಗಳಾಗಿದ್ರು ಅಂತ ಬರೀತಾರೆ. ಅದಕ್ಕೆ ಒಂದು ಕತೆ, ಅವರ ಒಂದು ಜೀವನ ಕಥನವನ್ನ ನನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಹೇಳೋದಾದ್ರೆ, DVG ಅವರಿಗಿಂತ ಚಂದದಲ್ಲಿ ನಮ್ಮ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ನಮ್ಮ ಪ್ರೀತಿಯ ತಾತ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಹೇಳೋರು. ಅವ್ರ ಬಗ್ಗೆ ಮಾತನಾಡ್ತಾ ಅದನ್ನೆಲ್ಲ ವಿವರಿಸಬಹುದು. ಇವತ್ತು ಬರೀ ಜ್ಞಾಪಕ ಚಿತ್ರಶಾಲೆಗೆ ಮಾತ್ರ ಸೀಮಿತಗೊಂಡು ಒಂದು ಘಟನೆಯನ್ನ ಹೇಳಿ ವೆಂಕಣ್ಣಯ್ಯನವರ ಒಂದು ವ್ಯಕ್ತಿ ಚಿತ್ರಣವನ್ನ ಮುಗಿಸಬಹುದು ಅಂತ ಅನ್ನಿಸ್ತಾ ಇದೆ. ಇದು ಘಟನೆ ಅದ್ಭುತವಾದದ್ದು. ಎಷ್ಟು ಉದಾರಿಗಳಾಗಿದ್ರು ಅಂತಂದ್ರೆ, ಒಂದ್ಸಲ DVG ಮತ್ತೆ ವೆಂಕಣ್ಣಯ್ಯನವರು ಬೆಳಿಗ್ಗೆ 9 ಗಂಟೆಗೆ ಹೋಗ್ತಾ ಇರ್ತಾರೆ. ದೊಡ್ಡಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ನಗರದ ಪೇಟೆ ಎಲ್ಲ ಐತಿಲ್ಲ, ಆ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರಂತೆ. ತಕ್ಷಣ ಒಂದು ಸಂಧಿಯಿಂದ ಒಬ್ಬ ಓಡ್ ಬರ್ತಾನಂತೆ. ವೆಂಕಣ್ಣಯ್ಯನವ್ರು ನೋಡ್ತಿದ್ದಂಗೆ ಓಡ್ ಬಂದ್ಬಿಟ್ಟು ಕೈ ಚಾಚ್ತಾನೆ. ಅವ್ನು ಹೇಗಿದ್ದ ಅಂತ, ತುಂಬಾ ಕೊಳಕು ಬಟ್ಟೆ, ತುಂಬಾ ಒಂಥರ ಸ್ವಲ್ಪ ವಾಸನೆ ಬರ್ತಿದ್ದಂತಹ ವ್ಯಕ್ತಿ, ಹಲ್ಲುಬ್ಬು, ತುಂಬಾ ಸಣಕಲಾಗಿದ್ದ, ಭಿಕಾರಿ, ಪಾಪ ಭಿಕ್ಷುಕ. ಅವನು ಬಂದು ಕೈ ಒಡ್ತಾನಂತೆ ವೆಂಕಣ್ಣಯ್ಯನವ್ರ ಮುಂದೆ. ಆಗ ವೆಂಕಣ್ಣಯ್ಯನವ್ರು ಹೇಳ್ತಾರಂತೆ, ಏನೂ ಇಲ್ವಲ್ಲ ಈಗ ನರಸಿಂಹಮೂರ್ತಿ ಅಂತ. ನೋಡಿ, ಅವನನ್ನ ಹೆಸರು ಹಿಡಿದು ಕರೀತಾರೆ ಅಂತಂದ್ರೆ, ಈ ಹಿಂದೆ ಅವನ ಜೊತೆ ಮಾತಾಡೋವನ ಹೆಸರನ್ನು ತಿಳ್ಕೊಂಡಿದ್ರು ಅಂತ. ಇಲ್ಲೇ ದೊಡ್ಡ ಒಬ್ಬ ಭಿಕ್ಷುಕನಿಗೆ ನಾವು ನೀಡುವಾಗ ನಿನ್ನ ಹೆಸರೇನಪ್ಪಾ, ಏನ್ ತೊಂದ್ರೆ, ಯಾರು ಕೇಳಿರ್ತಾರೆ ಅಂತ. ವೆಂಕಣ್ಣಯ್ಯನವರು ಅವ್ರನ್ನ ಹೆಸರು ಹಿಡಿದು ಕರೀತಾರೆ. ಏನೂ ಇಲ್ವಲ್ಲ ಈಗ ನರಸಿಂಹಮೂರ್ತಿ ಅಂತ. ಪಾಪ ಅವ್ರ ಜೋಬಲ್ಲಿ ಏನು ದುಡ್ಡಿರಲ್ಲ. ಅದಕ್ಕೆ ಮೊದಲು, ಅದನ್ನ ಹೇಳಕ್ ಮೊದಲು ಅವರು DVGನ ಕೇಳ್ತಾರತ್ತೆ. ದುಡ್ಡೆಲ್ಲ ನೋಡ್ಬಿಟ್ಟು, ದುಡ್ಡಿಲ್ಲ ಅಂತ DVG, ನನ್ಗೊಂದು ಇದ್ರೆ ಕೊಡಯ್ಯ ಅಂತ. DVG ಅವರು ಎಲ್ಲ ನೋಡ್ಬಿಟ್ಟು, ಏನ್ ಮಾಡೋದು ವೆಂಕಣ್ಣಯ್ಯ, ನನ್ನ ಹತ್ರನೂ ಇಲ್ಲ, ಒಂದು ದಮಡಿನೂ ಇಲ್ಲ ನನ್ನ ಹತ್ರ ಅಂತ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇಬ್ರು ಸ್ನೇಹಿತರು ಆರಾಮಾಗಿ ರಾಜಾರೋಷವಾಗಿ ಹೋಗ್ತಿದ್ದಾರೆ, ಇಬ್ರು ಜೋಬಲ್ಲೂ ಒಂದ್ ಪೈಸಾ ಕಾಸಿಲ್ಲ ಅಂತ. ನಾವ್ ಇವತ್ತಿನ ಏನಾದ್ರು ಮನೆಯಿಂದ ಹೊರಗಡೆ ಕಾಲಿಡ್ಬೇಕಾಯ್ತು ಅಂತಂದ್ರೆ ಏನು ದುಡ್ಡು, ಇಲ್ಲೊಂದು 500 ರೂಪಾಯಿ, ಆಮೇಲೆ ಆ ಪರ್ಸಿನ ಮೇಲ್ಗಡೆ ಒಂದು 500 ರೂಪಾಯಿ, ಅದ್ರೊಳಗಡೆ ಪರ್ಸಿನ ಒಳಗಡೆ ಇನ್ನೊಂದು 500 ರೂಪಾಯಿ, ಈ ಕಡೆ ಎಲ್ಲೋ ಒಂದು 500 ರೂಪಾಯಿ, ಇದು ಕಳೆದೋದ್ರೆ ಅದು ಕಳೆದೋದ್ರೆ ಇದು, ಒಂದು 10 ರೂಪಾಯಿ ಜೋಬಲ್ಲಿ ಇಲ್ಲ ಅಂದ್ರೆ ಮನೆಯಿಂದ ಹೊರಗೆ ಹೋಗೋಕೆ ಧೈರ್ಯನೇ ಬರಲ್ಲ ನಮ್ಗೆ ಅಲ್ವಾ. ಆದ್ರೆ ಅವರಿಬ್ರು ಆರಾಮಾಗಿ ಹೋಗ್ತಾ ಇದಾರೆ. ಎಂತ ಒಂದು ಸುಂದರವಾದ ಜೀವನ ನೋಡಿ. ಹೇಳ್ತಾರೆ, ಏನೂ ಇಲ್ವಲ್ಲ ಈಗ ನರಸಿಂಹಮೂರ್ತಿ. ಆಗ ನರಸಿಂಹಮೂರ್ತಿ ಹೇಳ್ತಾರೆ, ಪರವಾಗಿಲ್ಲ ಬಿಡಿ ಸಾರ್, ಅಭ್ಯಾಸಕ್ಕೋಸ್ಕರ ಕೇಳಿದೆ. ಇದನ್ನ ಗಮನಿಸ್ಬೇಕು ನೀವು. ಅವನು ಹೇಳ್ತಾನೆ, ಅಭ್ಯಾಸಕ್ಕೋಸ್ಕರ ಕೇಳಿದೆ ಅಂದ್ರೆ ಪ್ರತಿ ಸಲ ನಾನು ಬರ್ತಾ ಇದ್ದೆ, ಕೇಳ್ತಾ ಇದ್ದೆ. ಸರಿ, ಹಾಗೆ ಇಬ್ರು ಮುಂದೆ ಬರ್ತಾರೆ. ಆದ್ರೂ ಇದು ವೆಂಕಣ್ಣಯ್ಯನವ್ರಿಗೆ ಕೊರಿತಾ ಇರುತ್ತೆ. ಮುಂದೆ ಒಂದು 20 ಹೆಜ್ಜೆ ಬಂದಾಗ ಗುರ್ತಿನವ್ರನ್ನ ಯಾರು ಸೈಕಲ್ ಮೇಲೆ ಬರ್ತಿರ್ತಾರಂತ, ಅವ್ರು ನಿಲ್ಲಿಸ್ಬಿಟ್ಟು ಕೇಳ್ತಾರಂತೆ, ಅರ್ಧ ಆಣಿ ಸಾಲ ಕೊಡಿಪಾ ಅಂತ. ಅವರು ಅರ್ಧ ಆಣಿ ಕೊಡ್ತಾರೆ ವೆಂಕಣ್ಣಯ್ಯನವ್ರಿಗೆ. ವೆಂಕಣ್ಣಯ್ಯನವರು ಆ ಅರ್ಧ ಆಣಿ ತಗೊಂಡು ಮತ್ತೆ ವಾಪಸ್ಸು 20 ಹೆಜ್ಜೆ ಬಂದು ನರಸಿಂಹಮೂರ್ತಿ ಹತ್ರ ಹೇಳ್ತಾರಂತೆ, ಮೂರ್ತಿ ಹಿಡಿ ಅಂತ. ಒಬ್ಬ ಭಿಕ್ಷುಕನಿಗೆ ದುಡ್ಡಿಲ್ಲ, ಆ ದುಡ್ಡನ್ನ ಸಾಲ ಮಾಡಿ ತಂದು ಅದೇ ಹೊತ್ತಿನಲ್ಲಿ ಕೊಡ್ತಾರೆ. ಅದಕ್ಕೆ ನರಸಿಂಹಮೂರ್ತಿ ಹೇಳ್ತಾನಂತೆ, ಇದಕ್ಕೆ ಯಾಕೆ ಸಾರ್ ಇಷ್ಟು ಶ್ರಮ ಪಟ್ರಿ, ದಿನವೂ ಕೊಡ್ತೀರಲ್ವಾ, ಒಂದು ದಿನ ಇಲ್ದಿದ್ರೆ ಏನಂತೆ ಅಂತ ಹೇಳ್ತಾರೆ. ಆಗ ವೆಂಕಣ್ಣಯ್ಯನವರು ಹೇಳ್ತಕ್ಕಂತಹ ವಾಕ್ಯ DVG ಅವರು ಬರ್ದಿರೋದು ಅದ್ಭುತ ಅನ್ನಿಸ್ತು. ನನಗಂತೂ ಅದ್ಭುತ ಅನ್ನಿಸ್ತು, ಬೇರೆ ಪದವೇ ಇಲ್ಲ ಅದಕ್ಕೆ. ವೆಂಕಣ್ಣಯ್ಯನವರು ಹೇಳ್ತಾರೆ, ನನಗೂ ಅಭ್ಯಾಸ ತಪ್ಪಬಾರದು, ಹೌದಲ್ಲೋ ಅಂತ.
ಕೊಡುವ ಅಭ್ಯಾಸ, ಅವನು ಹೇಳಿರ್ತಾನಲ್ಲ, ಅಭ್ಯಾಸಕ್ಕೋಸ್ಕರ ಕೇಳದೆ ಅಂತ, ಕೇಳೋ ಅಭ್ಯಾಸ ತಪ್ಪಬಾರ್ದು ಅಂತ ವೆಂಕಣ್ಣಯ್ಯನವರು ಹೇಳ್ತಾರೆ. ನನಗೂ ಕೊಡೋ ಅಭ್ಯಾಸ ತಪ್ಪಬಾರ್ದು ಅಲ್ಲೇನೋ ಅಂತ ಹೇಳಿ ಕೊಟ್ರು ಅಂತ. ಅಂದ್ರೆ ಕೊಡುವ ಅಭ್ಯಾಸ ತಪ್ಪಬಾರದು ಅನ್ನತಕ್ಕಂತಹ ಮನಸ್ಥಿತಿ ಇರತಕ್ಕಂತಹ ವ್ಯಕ್ತಿತ್ವ ನಿಜಕ್ಕೂ ಕೂಡ ದೇವತಾ ಪುರುಷರೇ ಅವರು ಅಂತ ನನಗನ್ಸುತ್ತೆ. ಇದು ವೆಂಕಣ್ಣಯ್ಯನ ಸ್ವಭಾವಕ್ಕೆ ಬೀಗದ ಕೈ. ಕನಿಕರಿಸುವುದು, ಕೊಡುವುದು, ಕೊಟ್ಟದ್ದನ್ನು ಲೆಕ್ಕವಿಲ್ಲದೆ ಮರೆಯುವುದು, ಇದು ವೆಂಕಣ್ಣಯ್ಯನವರ ಲಕ್ಷಣ ಅಂತ DVG ಅವರು ಆ ಒಂದು ಘಟನೆಯನ್ನ ಪೂರ್ಣಗೊಳಿಸ್ತಾರೆ. ಇನ್ ಕನ್ಕ್ಲೂಷನ್, ಕಡೆಯದಾಗಿ DVG ಅವರ ಒಂದು ಕೋಟ್ ಹೇಳ್ತಾರೆ, ಹೀಗೆ ಸಮಾಜ ಸಾಹಿತ್ಯ ಕ್ಷೇತ್ರಗಳೆರಡರಲ್ಲಿಯೂ ವೆಂಕಣ್ಣಯ್ಯನಂತಹ ವಿಚಾರದಕ್ಷನಿಂದ, ಅಂತಹ ನಿಷ್ಪಕ್ಷಪಾತಿಯಾದ ಉದಾರಿಯ ವಿಚಾರಶೀಲತೆಯಿಂದ ಆಗಬಹುದಾದ ಉಪಕಾರ ತುಂಬಾ ಮುಖ್ಯವಾದದ್ದು. ಅಂಥದ್ದಕ್ಕಾಗಿ ನಮ್ಮ ದೇಶ ಕಾದುಕೊಂಡಿದೆ ಅಂತ ಇದನ್ನ ಅವರು ಅವರ 2ನೇ ಲೇಖನದಲ್ಲಿ ಬರೀತಾರೆ. 30 ವರ್ಷಗಳ ನಂತರ ವೆಂಕಣ್ಣಯ್ಯನವರು ತೀರಿ ಹೋದ ನಂತರ 30 ವರ್ಷಗಳವರೆಗೂ ಕೂಡ ಅವರಿಗೆ ವೆಂಕಣ್ಣಯ್ಯನಂತಹ ಇನ್ನೊಂದು ವ್ಯಕ್ತಿತ್ವ ಕಣ್ಣಿಗೆ ಗೋಚರವಾಗಿರಲ್ಲ. ಇಂತಹ ವ್ಯಕ್ತಿತ್ವಗಳು ಸದಾ ಇರಬೇಕು ನಮ್ಮಲ್ಲಿ ಅಂತ ನಾವು ಕೂಡ DVG ಅವರ ಕಣ್ಣುಗಳನ್ನ ಪಡೆದುಕೊಂಡು ನಮ್ಮ ಸುತ್ತ ನೋಡಿದ್ರೆ ವೆಂಕಣ್ಣಯ್ಯನಂತವರು ಖಂಡಿತವಾಗಿಯೂ ಸಿಗ್ತಾರೆ. ಈಗ ಒಂದು 4-5 ವರ್ಷಗಳ ಹಿಂದೆ ನಮ್ಮ ಜೊತೆಯಲ್ಲೇ ಕೃಷ್ಣಶಾಸ್ತ್ರಿಗಳಿದ್ರು. ವೆಂಕಣ್ಣಯ್ಯನವರನ್ನ ತುಂಬಾ ಹತ್ತಿರದಲ್ಲಿ ಹೋಲಿಸಬಲ್ಲಂತಹ ವ್ಯಕ್ತಿತ್ವ. ಇಂತಹವರು ನಮ್ಮ ಜೊತೆಯಲ್ಲೂ ಇದ್ದಾರೆ. ಜ್ಞಾಪಕ ಚಿತ್ರಶಾಲೆಯನ್ನ ಓದ್ತಾ ಅಂತಹವರನ್ನ ಕೂಡ ಗುರುತಿಸಿಕೊಳ್ಳೋದು ನಮಗೆ ಗುರುತರವಾದಂತಹ ಒಂದು ಜವಾಬ್ದಾರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಉಪನ್ಯಾಸಕ್ಕೆ ಇತಿ ಹೇಳ್ತಾ ಇದ್ದೇನೆ. ಮಧ್ಯದಲ್ಲಾದಂತಹ ಒಂದಷ್ಟು ಅಡಚಣೆಗಳು, ಅವುಗಳನ್ನ ಕ್ಷಮಿಸಿ ಅಂತ ಕೇಳ್ತಾ ನಿಮ್ಮೆಲ್ಲರ ಈ ತಾಳ್ಮೆಗೆ ಮತ್ತೊಮ್ಮೆ ನಾನು ನಮಸ್ಕರಿಸ್ತಾ ಇಂದಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಇನ್ನೂ ಕೂಡ ಸಾಹಿತ್ಯೋಪಾಸಕರನ್ನ ಮುಗಿಸಿಲ್ಲ. ಅದರ ನಂತರ ಮುಂದಿನ ಹೊತ್ತಿನಲ್ಲಿ ನಾವು AR ಕೃಷ್ಣಶಾಸ್ತ್ರಿಗಳು ಒಬ್ಬರು ಉಳಿದಿದ್ದಾರೆ. ಅವರನ್ನ ಒಂದಷ್ಟು ಕಂಡು ಸಂಪುಟ 4 ಮೈಸೂರಿನ ದಿವಾನರುಗಳು, ಅದನ್ನ ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮಿಂದ ವಿರಾಮವನ್ನ ಬಯಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದ ಸರ್. ಸರ್, ಒಂದು ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ. ಪ್ರಶ್ನೆಗಳನ್ನು ನಾನು ತಗೋತೇನೆ. ಖಂಡಿತ. ಛಾಯಾ ಉಪಾಧ್ಯಾಯ ಅಂತ ಹೇಳಿ ಸರ್ ಅವ್ರು ಕೇಳ್ತಾ ಇದ್ದಾರೆ, ಸರ್, why DVG has not mentioned qualification of any personality? Is it not essential or relationship between qualification and qualities of personality ಅಂತ ಕೇಳ್ತಾ ಇದ್ದಾರೆ. ಉತ್ತಮವಾದಂತಹ ಪ್ರಶ್ನೆ. DVG ಅವರು ತುಂಬಾ ಕಡೆಗಳಲ್ಲಿ ಅವರ ಕ್ವಾಲಿಫಿಕೇಶನ್ ಬಗ್ಗೆ ಖಂಡಿತ ಬರೆಯಲ್ಲ. ಒಂದನೇದು, ಇನ್ನೊಂದಷ್ಟು ಕಡೆಗಳಲ್ಲಿ ಬರೆದಿದ್ದಾರೆ. ಈಗ ನಾನು ವೆಂಕಟನಾರಾಯಣಪ್ಪನವ್ರ ಬಗ್ಗೆ ಮಾತನಾಡ್ತಾ ಹೇಳಿದೆ. ಅವರು MA ಮಾಡಿದ್ರು, ಇದರಲ್ಲಿ ಫಿಸಿಕ್ಸ್ ನಲ್ಲಿ ಅವರು ಪ್ರೊಫೆಸರ್ ಆಗಿದ್ರು ಅಂತ. ಕೆಲವು ಕಡೆ ಕ್ವಾಲಿಫಿಕೇಶನ್ ಅನ್ನ ಬರೀತಾರೆ. ಅಂತಹ ಕೆಲವು ಕಡೆಗಳಲ್ಲೂ ಕೂಡ ನಾನು ಕ್ವಾಲಿಫಿಕೇಶನ್ ಅನ್ನ ಹೇಳಬೇಕು ಅಂತ ನನಗೆ ಅನಿಸ್ಲಿಲ್ಲ. ದಿಸ್ ಇಸ್ ಅ ಲ್ಯಾಕುನೆ ವಿತ್ ಮೀ. ಯಾಕೆ ಅಂತಂದ್ರೆ ನನಗೆ ಈ ಇಡೀ ಜ್ಞಾಪಕ ಚಿತ್ರಶಾಲೆ ಎಷ್ಟು ಬೃಹತ್ತಾಗಿದೆ, ಅದರಲ್ಲಿ ಎಷ್ಟೊಂದು ಆಯಾಮಗಳಿದೆ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅದನ್ನ ನೋಡ್ಬೋದು ಅಂತ. ಒಂದು ವಿಷಯವನ್ನ ಮುಂದಿಟ್ಟುಕೊಂಡೇ ಆ ಒಂದು ವಿಷಯದ ಎಳೆಯಲ್ಲಿಯೇ ನಾವು ಈ ಗ್ರಂಥವನ್ನ ಅವಲೋಕಿಸ್ತಾ ಹೋಗ್ಬೋದು. ನಾನು ಪದೇ ಅದಕ್ಕೆ ಹೇಳ್ತಾ ಇದ್ದಿದ್ದು, ಹೃದಯವಂತಿಕೆಯ ನೆಲೆಗಟ್ಟಿನಲ್ಲಿ ಇರುವಂತಹ ಆ ಒಂದಷ್ಟು ಸನ್ನಿವೇಶಗಳನ್ನ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ. ನಾನು ಆರಿಸಿಕೊಂಡಿರ್ತಕ್ಕಂತಹ ಆ ಒಂದು ಎಳೆ ಅದು ಹೃದಯವಂತಿಕೆ ಅಂತ. ಹಾಗಾಗಿಯೇ ನೋಡಿ, ವೆಂಕಣ್ಣಯ್ಯನವರು ಅವರು ಏನು ಓದಿದ್ರು, ಅದಕ್ಕಿಂತ ಮುಖ್ಯವಾಗಿ ನರಸಿಂಹಮೂರ್ತಿ ಜೊತೆ ಅವರು ಯಾವ ರೀತಿ ವ್ಯವಹರಿಸಿದ್ರು, ಅದು ನನಗೆ ಮುಖ್ಯ ಅಂತ ಹೇಳಿ ಅದನ್ನ ಹಾಗಾಗಿ ನಾನ್ ಮಾಡ್ತಿಲ್ಲ. ಕೆಲವು ಕಡೆ DVG ಅವರು ಹೇಳಿದ್ರು ಕೂಡ ಅದನ್ನ ನಾನು ನಿಮ್ಮೊಡನೆ ಹಂಚಿಕೊಳ್ಳದೆ ಇರೋದು ಪ್ರಾಯಶಃ ಅದು ನನ್ನ ಇತಿಮಿತಿ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆದ್ರೆ ನೀವು ಹೇಳಿರ್ತಕ್ಕಂಥ ವಿಷಯ, ಅವರ ಕ್ವಾಲಿಫಿಕೇಶನ್ ಕೂಡ ಗೊತ್ತಾದ್ರೆ ಅವರ ಇನ್ನೊಂದು ಆ ಚಿತ್ರಣದ ಇನ್ನೊಂದು ಆಯಾಮ ನಮಗೆ ಪರಿಚಯ ಆಗತ್ತೆ ಅಂತ ಹೇಳ್ತಾ ಇರೋದ್ರಿಂದ, ಇಲ್ಲಿ ಮುಂದಿನ ಉಪನ್ಯಾಸದಿಂದ ನಾನು ಕೊಡ್ತಕ್ಕಂತಹ ವ್ಯಕ್ತಿ ಚಿತ್ರಣಗಳ ಯಾವುದಾದ್ರೂ ಒಂದು ವ್ಯಕ್ತಿ ಚಿತ್ರಣದಲ್ಲಿ DVG ಅವರು ಅವರ ಕ್ವಾಲಿಫಿಕೇಶನ್ಸ್ ಗಳನ್ನ ಹೇಳಿದ್ರೆ ಅದನ್ನ ಖಂಡಿತವಾಗಿಯೂ ನಾನು ನಿಮ್ಮೊಡನೆ ಹಂಚ್ಕೊಳ್ತೀನಿ ಅಂತ ಮಾತ್ರ ಹೇಳಬಲ್ಲೆ. ಧನ್ಯವಾದ ಸರ್. ಬೇರೆ ಮತ್ತೆ ಏನಾದ್ರು ಪ್ರಶ್ನೆ ಬರುತ್ತೆ? ಇನ್ನೊಂದ್ 2 ನಿಮಿಷ ವೇಟ್ ಮಾಡೋಣ. ಖಂಡಿತ. ಸೊ ಇದ್ರ ಮಧ್ಯೆ ಅಂದ್ರೆ ನಾನು ಯಾಜಿ ಪ್ರಕಾಶನ ಮತ್ತು ಮನೋಹರ ಗ್ರಂಥಮಾಲಕ್ಕೆ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಆಯೋಜಿಸಲಿಕ್ಕೆ ಸಹಕಾರ ನೀಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ ಸರ್ ಅವ್ರಿಗೆ.
ಇನ್ಫ್ಯಾಕ್ಟ್ ಇವತ್ತು ನಮ್ಮ ಉಪನ್ಯಾಸ ಸ್ವಲ್ಪ ತಡವಾಗಿ ಶುರುವಾಯಿತು. ಅದಕ್ಕೆ ಮೂಲ ಕಾರಣ ಅಂದ್ರೆ ಯಾಜಿ ಪ್ರಕಾಶನದವರು ಹಮ್ಮಿಕೊಂಡಂತಹ ಅವರು ಹಮ್ಮಿಕೊಂಡಂತಹ 3 ಪುಸ್ತಕಗಳ ಬಿಡುಗಡೆ ಮಾತು ಹೇಳಲೇಬೇಕು. ಯಾಕೆ ಅಂತಂದ್ರೆ ಈ ಕರೋನಾ ಇದೆಲ್ಲ ಶುರುವಾಗಿರೋದ್ರಿಂದ ಪುಸ್ತಕ ಪ್ರಕಾಶನ ಸಂಪೂರ್ಣವಾಗಿ ನಿಂತೋಗಿದೆ ಒಂದ್ ರೀತಿನಲ್ಲಿ ಹೇಳಬೇಕು ಅಂತ. ಪುಸ್ತಕವನ್ನ ಈ ಬುಕ್ಗಳನ್ನ ಮಾಡ್ತಾ ಇದ್ದಾರೆ, ಆದ್ರೆ ಪುಸ್ತಕದ ಗ್ರಂಥ ರೂಪದಲ್ಲಿ ತರುವಂತಹ ಕಾರ್ಯ ಸಂಪೂರ್ಣವಾಗಿ ನಿಂತೋಗಿದೆ. ಅಂತಹ ಒಂದು ಕಾಲಘಟ್ಟದಲ್ಲಿ ನಮ್ಮ ವಿವಿಡ್ ಲಿಪಿಯವರು, ನಮ್ಮ ಗಣೇಶ್ ಸವಿತಾ ಯಾಜಿ ಅವರು 3 ಪುಸ್ತಕಗಳನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇದು ಸಾಹಿತ್ಯದಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ತುಂಬಾ ಖುಷಿ ಕೊಡತಕ್ಕಂತಹ ವಿಷಯ. ಅವರ ಈ ಒಂದು ಹ್ಯಾಟ್ರಿಕ್ ಸಾಧನೆಗೆ ಅವರೆಲ್ಲರಿಗೂ ಕೂಡ ನಾನು ನನ್ನ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್, ಧನ್ಯವಾದ. ಸೊ ಬೇರೆ ಏನು ಪ್ರಶ್ನೆಗಳಿಲ್ಲ ಸರ್ ಈಗ? ಕಾರ್ಯಕ್ರಮ ಮುಗಿಸ್ಬೋದಲ್ಲ ಸರ್ ಈಗ? ಖಂಡಿತವಾಗಿಯೂ. ಮತ್ತೊಮ್ಮೆ ಎಲ್ಲರಿಗೂ, ಎಲ್ಲ ವೀಕ್ಷಕರಿಗೂ, ಕೇಳುಗರಿಗೆ ಮತ್ತು ತಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ ಸರ್. ಖಂಡಿತವಾಗ್ಲೂ ಎಲ್ರಿಗೂ ನಮಸ್ಕಾರ.